ಈ ಒಂದು ಕಾರ್ಯಕ್ರಮ ಕರ್ನಾಟಕದ ಒಂದು ಟೀಮನ್ನ ಡೆವಲಪ್ ಮಾಡೋದಕ್ಕೆ ಮತ್ತೆ ಇದನ್ನ ಒಂದು ಉತ್ತೇಜನ ಕೊಟ್ಟಿದ್ದಕ್ಕೆ. ಆಮೇಲೆ ಲಾಸ್ಟ್ ಟೈಮ್ ನಾವು ಇದು ಡಿಸ್ಕಷನ್ ಮಾಡೋ ಹೊತ್ತಲ್ಲಿ ಮಿಸ್ಟರ್ ಭಕ್ತವತ್ಸಲ ಒಳ್ಳೆ ಚೆನ್ನಾಗಿ ಹೇಳಿದ್ರು. ಏನು ಅಂದ್ರೆ, ಸರ್ BA ನವರು ಇರ್ತಾರೆ ಈ ಒಂದು ಇದರಲ್ಲಿ, ಸೊ ಅವ್ರಿಗೂ ಸಹ ಥ್ರೆಡ್ ಬಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗಂಗೆ ನೀವು ಮಾತನಾಡಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಟುನಾ ಸಿಂಗ್ ಅವರು ಅಂತ ಹೇಳಿದ್ರು, ಸರ್ ಪ್ರತಿಯೊಂದು ಡಿಸೀಸ್ ಬಗ್ಗೆನೂ ನೀವು ಕ್ಲಿಯರ್ ಆಗಿ ಕ್ಲಾರಿಟಿ ಆಗಿ ಒಂದು ಪ್ರೋಗ್ರಾಮ್ ಕೊಡಿ, ಅದನ್ನ ಎಲ್ರಿಗೂ ಸಹ ಯಾರಿಗೆ ಪ್ರಾಬ್ಲಮ್ ಇದೆ ಅವರಿಗೆ ಆ ಲಿಂಕ್ ಕೊಟ್ಬಿಟ್ರೆ ಆಟೋಮೆಟಿಕ್ಲಿ ಅವ್ರು ಕೂತ್ಕೊಂಡು ಅದನ್ನ ಚೆನ್ನಾಗಿ ಸ್ಟಡಿ ಮಾಡಿ ಅದ್ರ ಪ್ರಕಾರ ಅವ್ರು ಫಾಲೋಅಪ್ ಮಾಡ್ಬೋದು ಅಂತ. ಸೊ ಆ ಒಂದು ಇದರಿಂದ ಈ ಒಂದು ಕಾರ್ಯಕ್ರಮ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಈಗ ಕೋವಿಡ್ ಇಂದ ಹೆಚ್ಚು ಕಡಿಮೆ ಎಲ್ಲಾನು ಮನೆಯಲ್ಲಂತೂ ಇದ್ದಾರೆ. ಸೊ ಆ ವೇಳೆನಲ್ಲಿ ಹೆಲ್ತ್ ಬಗ್ಗೆನೂ ತಿಳ್ಕೊಂಡ್ರೆ, ಸೊ ನೆಕ್ಸ್ಟ್ ಜನರೇಷನ್ ಟು ಜನರೇಷನ್ಗೆ ಅದನ್ನ ಒಂದು ಟ್ರಾನ್ಸ್ಫರ್ ಮಾಡ್ಬೋದು. ಆಮೇಲೆ ನಮ್ಮ ಇಂಡಿಯಾದು ಆಯುರ್ವೇದ ಅನ್ನೋ ಪವರ್ ಏನಿದೆ ಅದನ್ನ ತೋರಿಸ್ಬೋದು ಬೇರೆಯವರಿಗೆ. ನಾನು ಇದು ಏನೋ 2014 ಎಕನಾಮಿಕ್ ಟೈಮ್ಸ್ಗೆ ಇಂಟರ್ವ್ಯೂ ಕೊಟ್ಟಿದ್ದೆ. ಸುಮಾರು 8 ತಿಂಗಳ 9 ತಿಂಗಳ ಅವರು ರಿಸರ್ಚ್ ಮಾಡಿ ಆಮೇಲೆ 2015 ಫೆಬ್ರವರಿನಲ್ಲಿ ಆರ್ಟಿಕಲ್ ಬಂತು. ಸೊ ಅದರಲ್ಲಿ ಹೇಳಿದ್ದೆ ವರ್ಲ್ಡ್ಗೆನೆ ಬೈ 2020-21 ನಾನು ಇದು ಮಾಡ್ತೀನಿ, ಭಾರತದ್ದು ಏನಿದೆ ಈ ಇದು ಏನೋ ಪವರ್ ಆಯುರ್ವೇದದ್ದು ಅದನ್ನ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ಬಟ್ ಈಗ ಈ ಒಂದು ಹ್ಯೂಮನ್ ಕನೆಕ್ಟಿವಿಟಿಯಿಂದ ಅದು ಯಾವ ರೀತಿ ಅನುಕೂಲ ಆಗ್ತಂತ ಅನ್ನೋದು ನನಗೀಗ ಅರಿವಾಗ್ತೈತೆ. ಸೊ ಸೆಕೆಂಡ್, ಸೊ ಈಗ ಒಂದು ಜನರಲಿ ಮನ್ಸಲ್ಲಿ ಬರ್ತೈತೆ, ಮಿರಕಲ್ ಡ್ರಿಂಕ್ಸ್ ಯಾಕೆ ಇದು ಬಂತು? ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಇದು ನಾನು ಈ ವರ್ಡ್ ಅನ್ನ ಕಾಯಿನ್ ಮಾಡಿದ್ದಲ್ಲ. ನಾನು 2014 ಚಪ್ರಾ ಅಂದ್ರೆ ಸಾರನ್ ಡಿವಿಷನ್ ಕಮಿಷನರ್ ಆಗಿದ್ದೆ. ಆ ವೇಳೆಯಲ್ಲಿ ತುಂಬಾ ಜನಕ್ಕೆ ಟ್ರೀಟ್ ಮಾಡ್ತಾ ಇದ್ದೆ ಇನ್ಫಾರ್ಮಲಿ. ಅವಾಗೆಲ್ಲ ಲೈಸೆನ್ಸ್ ಗೀಸೆನ್ಸ್ ಏನೂ ಇರ್ಲಿಲ್ಲ, ಯಾರಿಗೆ ಗೊತ್ತಿರ್ತಾರೋ ಅವ್ರಿಗೆಲ್ಲ VVIPs ಇದು ಮಾಡ್ತಾ ಇದ್ದೆ. ಅವಾಗ ಅವರೆಲ್ಲ ಅಂತ ಇದ್ರು, ಸರ್ ಡಾಕ್ಟರ್ಸ್ ಹೇಳ್ತಾ ಇದ್ರು ಇದು ಲೈಫ್ ಟೈಮ್ ಈ ಪೇನ್ ಇಂದ ಇರಬೇಕು. ಏನು ನಂಗೆ ಪೇನ್ ಹೊಟ್ಟೋಯ್ತಲ್ಲ ಸರ್, ನಿಮ್ ಪ್ರಾಡಕ್ಟ್ ಮಿರಕಲ್ ಅಂತ. ದೆನ್ ಅದು ಲಿಕ್ವಿಡ್ ಫಾರಮ್ ಅಲ್ಲಿ ಇತ್ತು, ಆದ್ರಿಂದ ಮಿರಕಲ್ ಡ್ರಿಂಕ್ಸ್ ಅಂತ ಆವತ್ತು ಯಾಕೆ ಇಡಬಾರ್ದು ಅಂತಂದೆ ಅನ್ಕೊಂಡು. ಇಲ್ಲಿ ಒಬ್ರು ಮಿಸ್ಸಸ್ ಭಟ್ ಅಂತ ಬ್ಯಾಂಗ್ಳೂರ್ನಲ್ಲಿ ನ್ಯೂಮರಾಲಜಿಸ್ಟ್ ಇದ್ದಾರೆ. ನನ್ನ ಮಿಸ್ಸಸ್ ಅಂದ್ರು, ಒಂದ್ಸರಿ ನ್ಯೂಮರಾಲಜಿಸ್ಟ್ ಕೇಳಿ ಮಿರಕಲ್ ಡ್ರಿಂಕ್ ನಿಮ್ಮ ಹೆಸರು ಬಲ್ದಲ್ಲಿ ಕರೆಕ್ಟ್ ಬರ್ತದೋ ಇಲ್ವೋ ಅಂತ, ಬಿಕಾಸ್ ಸರ್ಟನ್ ಏನೋ ಬಿಲೀಫ್ಸ್ ಇದ್ದೇ ಇರ್ತೈತೆ. ದೆನ್ ಅವರಂದ್ರು, ಸರ್ ಮಿರಕಲ್ ಡ್ರಿಂಕ್ ಚೆನ್ನಾಗಿ ಬರಲ್ಲ ನಿಮ್ಮ ಹೆಸರು ಬಲ್ದಲ್ಲಿ, ಮಿರಕಲ್ ಡ್ರಿಂಕ್ಸ್ ಅಂತಂದ್ರು. ಈ ರೀತಿ ಮಿರಕಲ್ ಡ್ರಿಂಕ್ಸ್ ಪೇಟೆಂಟ್ ಆಗಿ ಇವತ್ತು ಎಂಟೈರ್ ಏನೋ ವರ್ಲ್ಡ್ ಅಲ್ಲಿ ಮಿರಕಲ್ ಡ್ರಿಂಕ್ಸ್ ಆಗಿದೆ. ಬಟ್ ಅದು ಫಾರಿನ್ ನಲ್ಲಿ ಇದನ್ನ ವೇದಿಕ್ ಡ್ರಿಂಕ್ ಅಂತ ಮಾಡಿದ್ವಿ. ಯಾಕೆಂತಂದ್ರೆ ವೇದಿಕ್ ಅಂತಂದ್ರೆ ನಮ್ಮ ಒಂದು ಇಂಡಿಯನ್ ಟ್ರೆಡಿಷನಲ್ ಇದ್ರದೂನ ವರ್ಲ್ಡ್ಗೆ ಹೇಳ್ದಂಗೆ ಆಗ್ತದೆ ಅಂತ ಅನ್ನೋದಕ್ಕೆ. ಸೊ ಅಲ್ಲಿ ಇದು ವೇದಿಕ್ ಡ್ರಿಂಕ್, ಇಂಡಿಯಾದಲ್ಲಿ ಮಿರಕಲ್ ಡ್ರಿಂಕ್ಸ್. ಸೊ ಇಂಡಿಯಾದಲ್ಲಿ ಇದು ಆಯುರ್ವೇದಿಕ್ ಪ್ರೊಪ್ರೈಟರಿ ಮೆಡಿಸಿನ್, ಅಲ್ಲಿ ಹೊರದೇಶದಲ್ಲಿ ಇದು ಹೆಲ್ತ್ ಸಪ್ಲಿಮೆಂಟ್ಸ್. ಯಾಕೆ ಇದು ಈ ರೀತಿ ಇಲ್ಲಿ ಆಯುರ್ವೇದಿಕ್ ಮೆಡಿಸಿನ್ ಅಂತ ಹೇಳ್ತೀರಿ, ಅದು ಹೆಲ್ತ್ ಸಪ್ಲಿಮೆಂಟ್ ಅಂತ ಹೇಳ್ತೀರಿ? ಭಾರತ ಸರ್ಕಾರ 2015 ಇದು ಏನೇನು ಅರ್ಬ್ಸ್ ಕ್ಲಾಸಿಕಲ್ ಲಿಟ್ರೇಚರ್ ಅಂದ್ರೆ ವೇದಿಕ್ ಲಿಟ್ರೇಚರ್, ಚರಕ ಸಂಹಿತ, ಶಿಶು ಸಂಹಿತ, ಇದ್ರಲ್ಲೆಲ್ಲ ಏನ್ ಬರ್ದಿದೆ ಸುಮಾರು ಅರ್ಬ್ಸ್ ನ ಹೆಲ್ತ್ ಸಪ್ಲಿಮೆಂಟ್ ಆಗಿ ಡಿಕ್ಲೇರ್ ಮಾಡಿ ಸರ್ಕ್ಯುಲರ್ 2016 ನವೆಂಬರ್ ಅಲ್ಲಿ ಇದು ಮಾಡಿದ್ರು. ಸೊ ಆವಾಗ ಅದಾದ ನಂತರ ನಮ್ಗೆ ಅದು ಸಪ್ಲಿಮೆಂಟ್ ಲೈಸೆನ್ಸ್ ಸಿಕ್ತು. ಸೊ ವರ್ಲ್ಡ್ ವೈಡ್ ಇದು ಹೆಲ್ತ್ ಸಪ್ಲಿಮೆಂಟ್ ಆಗಿ, ಇಲ್ಲಿ ಇಂಡಿಯಾದಲ್ಲಿ ಅಂದ್ರೆ ಸಪ್ಲಿಮೆಂಟ್ ಅಂದ್ರೆ ನೆಗೆಟಿವಿಟಿ ಜಾಸ್ತಿ, ಎಷ್ಟು ಸಪ್ಲಿಮೆಂಟ್ ಬರ್ತೈತೆ, ಏನ್ ಕೆಲಸ ಮಾಡ್ತದೋ ಇಲ್ಲೋ ಈ ರೀತಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವತ್ತು ನಾವು ಕ್ರಾನಿಕ್ ಕಿಡ್ನಿ ಡಿಸಾರ್ಡರ್ಸ್ ಅಂದ್ರೆ ಡಿಸೀಸಸ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದು. ಒಂದೇನು ಅಂದ್ರೆ ಫಸ್ಟ್
ರಿಯಾಕ್ಷನ್ಸು. ಯಾರು ನೆಫ್ರಾಲಜಿಸ್ಟ್ ಇರ್ತಾರೆ ಕೆಲವರು ಅಷ್ಟೇನೆ, ಸಡನ್ ಆಗಿ ಆಯುರ್ವೇದ ಅಂದ್ರೆ ಆಯುರ್ವೇದ ತಗೊಳಕ್ ಹೋಗ್ಬೇಡ್ರಿ, ಕಿಡ್ನಿ ಇರೋದು ಫೇಲ್ಯೂರ್ ಆಗೋಗ್ಬಿಡ್ತೈತೆ ಅಂತ. ಯಾಕೆ ಅಂತಂದ್ರೆ ಅದರಲ್ಲಿ ಮೆಟಲ್ಸ್ ಇರ್ತೈತೆ, ಭಸ್ಮ ಇರ್ತೈತೆ, ಆ ಭಸ್ಮ ಇದಾಗ್ತದೆ. ಸೊ ಬಟ್ ಆದ್ರೆ ಇದರಲ್ಲಿ ಭಸ್ಮ ಇಲ್ಲ, ಆಮೇಲೆ ಯಾವುದೇ ಕೆಮಿಕಲ್ಸ್ ಇಲ್ಲ, ಆಮೇಲೆ ಯಾವುದೇ ಸ್ಟೆರಾಯ್ಡ್ಸ್ ಇಲ್ಲ, ಆಮೇಲೆ ಇದು ತಗೊಂಡ್ರೆ ಏನು ಕೆಲಸ ಆಗ್ಲಿಲ್ಲ ಅವ್ರಿಗೆ ಅಂದ್ರೆ ಅಡ್ವರ್ಸ್ ಎಫೆಕ್ಟ್ ಅಂತೂ ಆಗಲ್ಲ. ಕೆಲಸ ಆಗ್ಲಿಲ್ಲ ಅನ್ನೋ ಕ್ವಶನ್ನೇ ಇಲ್ಲ. ಯಾಕೆಂದ್ರೆ ಇದ್ರಲ್ಲಿ ಮಾತ್ರ ನಾನು ಅಥಾರಿಟೇಟಿವ್ ಆಗಿ ಹೇಳ್ತಾ ಇದ್ದೀನಿ. ಮೊನ್ನೆ ಒಬ್ಬ ಪೇಷಂಟ್ ಬಂದಿದ್ರು, ಈಸ್ ಅ 28 year old. ನಮ್ಮ ಮಿಸ್ಸಸ್ ಹತ್ರ ಮಾತಾಡಿ ಟೆಲಿಫೋನ್ ಎಲ್ಲ ಮಾಡಿ ಅಲ್ಟಿಮೇಟ್ಲಿ ಅವ್ರ ಆಫೀಸಲ್ಲಿ ಇದ್ದಾರೆ, ಬನ್ನಿ ಮಾತಾಡಿ ಅಂತಂದ್ರು. ಬಂದಿದ್ರು. ಸರ್ ಏನು ಕೆಲಸನೇ ಮಾಡ್ತಾ ಇಲ್ಲ ಅಂತಂದ್ರು. ಹಂಗಾಗಿ ನಿಮ್ಗೆ ವರ್ಕ್ ಆಗಲ್ಲಪ್ಪ, ಹಂಗ ತಗೊಳಕ್ ಹೋಗ್ಬೇಡ ಅಂತಂದ್ರೆ, ಇಲ್ಲ 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 ಸರ್ ನನಗೆ ಸುಮಾರು ಆಗಿದೆ, ಅದ್ರ ಕ್ರಿಯೇಟಿನಿಟಿ ಡೌನ್ ಆಗ್ತಾ ಇಲ್ಲ ಅಂತಂದ್ರು. ಆಮೇಲೆ ನಂದೆ, ನೀನು ಕಣ್ಮುಚ್ಕೊಂಡು ಆತ್ಮಪೂರ್ವಕವಾಗಿ ಬಾಟಮ್ ಆಫ್ ದ ಹಾರ್ಟ್ ಇಂದ ನಾನು ಹೇಳಿರೋ ಒಂದು ಡಯಟ್ ಪ್ರಿನ್ಸಿಪಲ್ಸ್ ಪ್ರಕಾರ ನೀನು ಉಪಯೋಗಿಸ್ತಾ ಇದೆಯಾ ಇಲ್ವಾ ಸ್ವಲ್ಪ ಅರ್ಥ ಮಾಡ್ಕೊಂಡು ನನಗೆ ಹೇಳಪ್ಪ ಅಂತಂದ್ರು. ಹ್ಞೂ ಅಂದ್ರೆ ಇಲ್ಲ ಸರ್ ನಾನು ಕರೆಕ್ಟ್ ಟೈಮ್ ಹಂಗಿತ್ತು ನೀನು ವರ್ಕ್ ಆಗಲ್ಲಪ್ಪ. ಯಾಕೆಂತಂದ್ರೆ ಯಾವ ಮೆಡಿಸನ್ನ 100% ಯಾರಿಗೂ ನಾವು ವರ್ಕ್ ಆಗ್ತದೆ ಅಂತ ಹೇಳಕ್ಕಾಗಲ್ಲ. ಹೇಳಿದ್ರು ಸಹ ಅದು ಕಾನೂನಿನ ಪ್ರಕಾರ ಎಗೇನೆಸ್ಟ್ ಆಸ್ ಪರ್ ದ ಮ್ಯಾಜಿಕ್ ಅಂಡ್ ರೆಮಿಡೀಸ್ ಆಕ್ಟ್ 100% ಕ್ಯೂರ್ ಆಗ್ತಂತ ಹೇಳಕ್ಕಾಗಲ್ಲ. ಅಂದಾಗ ಸಡನ್ ಬಾಯ್ ಬಿಟ್ಬಿಟ್ರು, ಸರ್ ನನಗೆ ಉಪ್ಪಿಲ್ಲ ಅಂದ್ರೆ ತಿನ್ನಕ್ಕಾಗಲ್ಲ, ಉಪ್ಪು ಜಾಸ್ತಿ ಹಾಕೊಂಡು ತಿಂತಾ ಇದ್ದೀನಿ. ಆಮೇಲೆ ಎಲ್ಲ ಹೇಳಿದ್ರು. ನಾನಂದೆ, ನೋಡಪ್ಪ 28 ವರ್ಷ ನಿಂದು ವಯಸ್ಸು, ಇದು ಸಾಯಿಸೋದು ಇಲ್ಲ, ನೀನು ಇನ್ನು 70 ವರ್ಷ ಮೇಲೆ ಬದುಕಬೇಕು. ಸೊ ನಿನ್ನನ್ನ ಸಾಯಿಸೋದು ಇಲ್ಲ, ಬದುಕಿಸೋದು ಇಲ್ಲ, ಇಡೀ ಮನೆಯವ್ರನ್ನೆಲ್ಲ ಮೆಂಟಲಿ ಸಾಯಿಸ್ತೈತೆ, ಆಮೇಲೆ ಮನೆ ಮಠನ ಮಾರಿಸ್ತೈತೆ, ಆಮೇಲೆ ಒಂದು ಫೈನ್ ಡೇ ಸಾಯಿಸ್ತೈತಪ್ಪ. ನಾನಂತೂ ಇದು ಮಾರಕ್ಕಂತೂ ನಾನು ಜನ್ಮದಲ್ಲಿ ತಂದಿಲ್ಲ, ಇದು ನಮ್ಮ ಅಪ್ಪನಿಗೆ ಕಂಡಿಡ್ದಿತ್ತು. ಸೊ ಆದ್ರಿಂದ ಎಲ್ಲ ದೊಡ್ಡ ದೊಡ್ಡ ಯೂನಿಯನ್ ಮಿನಿಸ್ಟರ್ಸ್ ಎಲ್ಲ ಇದು ಪಬ್ಲಿಕ್ಕು ಬರ್ಬೇಕಂದಾಗ ಇದು ಬಂದಿದ್ದು ಅಂತಂದಾಗ ಈ ವಾಸ್ ಹ್ಯಾಪಿಲಿ ವಾಪಸ್ ಹೋದ್ರು. ಸೊ ಆ ರೀತಿ ಇದ್ರದ್ದು ಫಸ್ಟ್ ಸ್ಟೋರಿ ಹೇಳೋದು ಇಂಪಾರ್ಟೆಂಟ್ ಅನಿಸ್ತು, ಅದಕ್ಕೆ ಹೇಳಿದೆ. ಸೊ ನೆಕ್ಸ್ಟ್ ನಾವು ಬರೋಣಂತೆ ಜನರಲ್ ಮಿತ್. ಏನು ಜನರಲ್ ಮಿತ್? ಸೊ ಎಲ್ಲ ಹೇಳ್ಕೊಳ್ಳೋದೇನು, ಒಂದು ಸರಿ ಕಿಡ್ನಿ ಫೇಲ್ಯೂರ್ ಆಯ್ತು ಅಂದ್ರೆ ಮುಗೀತು. ಅಂದ್ರೆ ಕ್ರಿಯೇಟಿನೈನ್ ಇನ್ಕ್ರೀಸ್ ಆಯ್ತು ಅಂದ್ರೆ ಅರೆ ಒಂದು ಕಿಡ್ನಿ ತಯಾರು ಮಾಡ್ಕೊಂಬಿಡ್ರಿ, 15-20 ಲಕ್ಷ ಖರ್ಚಾಗುತ್ತೆ, ಆಮೇಲೆ ಪಿಸ್ತೂಲ್ ಹಾಕ್ಸ್ಕೊಡ್ರಿ ಅಂತ ಸುಮಾರು ಡಾಕ್ಟರ್ಸ್ ಹೇಳ್ತಾರೆ. ಬಟ್ ನಾನು ಹೇಳ್ಬೇಕಂದ್ರೆ 21st ಸೆಂಚುರಿನಲ್ಲಿ ಅಥಾರಿಟೇಟಿವ್ಲಿ ಹೇಳ್ತೀನಿ, ಈ ಗ್ಲೊಮರುಲಸ್ ಕೆಪಿಲರೀಸ್ ಏನಿದೆ ಬೋಮನ್ ಕ್ಯಾಪ್ಸಲ್, ಅದು ಹೋಯ್ತು ಅಂತಂದ್ರೆ ಸರಿ ಹೋಗಲ್ಲ ಅಂತೇನು ಮೆಡಿಕಲ್ ಸೈನ್ಸ್ ಐದರ್ ಅಲೋಪಥಿಕ್ ಆಗಲಿ ಎನಿ ಅದರ್ ಸೈನ್ಸ್ ಆಗಲಿ ಏನು ಹೇಳ್ತೈತೆ ಅದನ್ನಂತೂ ರಿವರ್ಸ್ ಮಾಡಿದ್ದೀನಿ. ಸೊ ಅದು ಹೆಂಗೆ ರಿವರ್ಸ್ ಮಾಡಿದ್ದೀನಿ ಅಂತ ಅನ್ನೋದು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತೀನಿ. ಆದ್ರಿಂದ ಮೈಂಡಲ್ಲಿ ಕ್ರಿಯೇಟಿನಿನ್ ಇನ್ಕ್ರೀಸ್ ಆಯಿತು ಅಂದ್ರೆ ಕಿಡ್ನಿ ಡ್ಯಾಮೇಜ್ ಆಗ್ತೈತೆ, ಅದನ್ನ ಇಮಿಡಿಯೇಟ್ಲಿ ಕಂಟ್ರೋಲ್ ಹೆಂಗ್ ಮಾಡ್ಕೊಳ್ಬೇಕು ಅಂತ ನಮ್ಮ ಆಯುರ್ವೇದನಲ್ಲಿ ಅಷ್ಟು ಚೆನ್ನಾಗಿ ಪವರ್ಫುಲ್ ಆಗಿ ಮೆಡಿಸಿನ್ಸ್ ಇದೆ. ಅಂದ್ರೆ ಹೋಮ್ ರೆಮಿಡೀಸ್. ಸ್ವಲ್ಪ ನಾಲ್ಗೆನ ನೆಟ್ಗಿಟ್ಕೊಂಡ್ರೆ ಆಟೋಮೆಟಿಕ್ಲಿ ಕ್ರಿಯೇಟಿನಿನ್ ಡೌನ್ ಆಗೋಗ್ತೈತೆ. ಸೊ ಆದ್ರಿಂದ ಈ ಸೈಕಾಲಜಿಕಲಿ ಅಯ್ಯೋ ಕ್ರಿಯೇಟಿನಿನ್ ರೈಸ್ ಆಯ್ತಲ್ಲಪ್ಪ, ಇನ್ನೊಂದು ಸತ್ತೋದೆ, ಇನ್ನೊಂದು ಇದಾಯ್ತು ಅಂತ ನೆಗೆಟಿವ್ ಆಗಿ ಯೋಚನೆ ಮಾಡಕ್ ಹೋಗ್ಬೇಕು. 100% ಇಟ್ ಕ್ಯಾನ್ ಬಿ ರಿಜನರೇಟೆಡ್. ಸೊ ಇದು ಮೈಂಡಲ್ಲಿ ಇರಬೇಕು. ಆಮೇಲೆ ಏನು ಮೆಡಿಕಲ್ ಸೈನ್ಸ್ ಅಲ್ಲಿ ಇರೋದು, ಕಿಡ್ನಿ ಡ್ಯಾಮೇಜ್ ಆಯ್ತು ಅಂತಂದ್ರೆ ಇಲ್ಲ ಡಯಾಲಿಸಿಸ್ ಅಲ್ಲಿ ಇರಬೇಕು, ಇಲ್ಲ ಅಂತಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಬೇಕು ಅಂತ. ಇವೆರಡನೇ ಇವಾಗ ಸದ್ಯಕ್ಕೆ ಇದಿರೋದು. ಬಟ್ ಆದ್ರೆ ಅದಿಲ್ಲ, ಹಂಡ್ರೆಡ್ಸ್ ಆಫ್ ಪೇಷಂಟ್ಸ್ ಇದ್ದಿದ್ದಾರೆ ಅಂಡ್ ನೀವು ಅದನ್ನ ನೋಡ್ಬೋದು. ಸೊ ಯಾವ ರೀತಿ ಹೆಂಗೆ ಅಂತ ಟೆಸ್ಟಿಮೋನಿಯಲ್ಸ್ ಅಲ್ಲೆಲ್ಲ. ಸೊ ಇನ್ ಬಿಟ್ವೀನ್ ನಾನು ಸ್ವಲ್ಪ ಕೆಲವರು ಜಾಯ್ನ್ ಆಗ್ತಾ ಇದ್ದಾರೆ, ಅಡ್ಮಿಟ್ ಮಾಡ್ಕೊಳ್ಬೇಕಂತ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಬರೋಣಂತೆ ಇದು ಏನೋ ಕಾಸಸ್. ಏನ್ ಕಾಸಸ್ ಏನಂತಂದ್ರೆ ಕೆಲವರೆಲ್ಲ ಓನ್ಲಿ BP ಅಷ್ಟೇ ಹೇಳ್ತಾರೆ. BP ಅಲ್ದೇನು ಏನೇನಿದೆ ಅದನ್ನ ನಾನು ಕರೆಕ್ಟ್ ಆಗಿ ಹೇಳ್ತೀನಿ. ಒಂದು ಲೈಫ್ ಸ್ಟೈಲು, ಏನೋ ಮ್ಯಾಕ್ಸಿಮಮ್ ಅಲೋಪತಿಕ್ ಮೆಡಿಸಿನ್ಸ್ ತಗೊಳ್ಳೋದು, ಏನು ಸಣ್ಣ ಪ್ರಾಬ್ಲಮ್ ಆದ್ರು ಬಾಡಿನೇ ನೋಡಿ.
ದ ವೆಸ್ಟರ್ನ್ ವರ್ಲ್ಡ್ ಫಾದರ್ ಆಫ್ ಮೆಡಿಸಿನ್ ಹಿಪೋಕ್ರೆಟಿಸ್ ಹೇಳಿದ್ದಾರೆ 2500 ಇಯರ್ಸ್ ಹಿಂದೆ, ಫುಡ್ ಈಸ್ ದ ಮೆಡಿಸಿನ್. ನಾವು ಏನು ಊಟ ಮಾಡ್ತೀವಿ ಆ ಊಟನೇ ಮೆಡಿಸಿನ್. ಆಮೇಲೆ ನಮ್ಮ ಬಾಡಿನಲ್ಲೇ ಫಿಸಿಷಿಯನ್ ಇದೆ, ಅಂದ್ರೆ ಡಾಕ್ಟರ್ ಇದ್ದಾರೆ. ಸೊ ಆಟೋಮೆಟಿಕ್ಲಿ ಊಟನ್ನ ಔಷಧಿ ರೂಪದಲ್ಲಿ ನಾವು ತಿಂದ್ರೆ, ಅಂದ್ರೆ ಎಷ್ಟು ತಿನ್ಬೇಕು ಏನು ಅಂತ ಇದ್ ಮಾಡ್ತಂದ್ರೆ, ಸೊ ಆಟೋಮೆಟಿಕಲಿ ನಮ್ಮ ಬಾಡಿ ಸರಿ ಹೋಗ್ತೈತೆ. ಏನು ಮೆಡಿಸಿನ್ ಬೇಕಾಗಿಲ್ಲ. ಸಣ್ಣಗೆ ಏನೋ ಸ್ವಲ್ಪ ಕೆಮ್ಮಂತು, ಸಡನ್ ಆಗಿ ಏನೋ ಒಂದು ಮೆಡಿಸಿನ್ ತಂದ್ಬಿಟ್ಟು ಅದಕ್ಕೆ ಕಷಾಯ ಇದೆ ಮನೆಯಲ್ಲೇ. ಸೊ ಏನು ಶುಂಠಿ, ಬೆಲ್ಲ, ಆಮೇಲೆ ಸಿನಮನ್, ದಾಲ್ಚಿನ್ನಿ, ಆಮೇಲೆ ಲವಂಗ, ಏಲಕ್ಕಿ, ಅದನ್ನ ಕುಟ್ಬಿಟ್ಟು ಬಾಯ್ಲ್ ಮಾಡಿ ಒಂದು 2 ಸರಿ 3 ಸರಿ ಸಿಪ್ ಮಾಡಿದ್ರೆ ಹೊರಟೋಗ್ತೈತೆ. ಯಾಕೆ ತಗೊಳ್ಬೇಕು ಕೆಮಿಕಲ್ಸ್? ಡಾಕ್ಟರ್ BM ಮೆಕ್ಡೇವರ್ ನೀವು ಸ್ಪೀಚ್ ಕೇಳ್ಬಿಟ್ರೆ ನಿಮಗೆ ಸ್ಪಷ್ಟವಾಗಿ ಕ್ಲಾರಿಟಿ ಆಗ್ತೈತೆ. ಐ ಆಮ್ ರಿಯಲಿ ಫ್ಯಾನ್ ಆಫ್ ಡಾಕ್ಟರ್ BM ಮೆಕ್ಡೇವರು. ಸೊ ಅಷ್ಟು ಚೆನ್ನಾಗಿ ಅರ್ಥಪೂರ್ಣವಾಗಿ ಅವ್ರು ಹೇಳಿದ್ದಾರೆ ಯಾವ ರೀತಿ ನಾವು ಇದು ಮಾಡಬೇಕು ಅಂತ. ಸೊ ನಾವು ಅಲೋಪತಿಕ್ ಮೆಡಿಸಿನ್ಸ್ ಎರಾಟಿಕ್ ತಗೊಳ್ಳೋದು, ಡಾಕ್ಟರ್ಸ್ ಇದಿಲ್ಲದೆ ತಗೊಳ್ಳೋದು, ಆಂಟಿಬಯೋಟಿಕ್ಸ್ ಸುಮ್ಮನೆ ಇದು ಬಂದ್ರೆ ಆಂಟಿಬಯೋಟಿಕ್ಸ್ ಏನ್ ಮಾಡ್ತದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆಂಟಿಬಯೋಟಿಕ್ಸ್ ಒಳ್ಳೆ ಮೈಕ್ರೋಬ್ಸ್ ತಿಂದಾಕ್ಬಿಡ್ತೈತೆ ಹೊಟ್ಟೆನಲ್ಲಿ. ಆ ಒಳ್ಳೆ ಮೈಕ್ರೋಬ್ಸ್ ಏನು ಸಾವಿರಾರು ವರ್ಷದಿಂದ ಅಮ್ಮನಿಂದ ಮಗು ಟ್ರಾನ್ಸ್ಫರ್ ಆಗುತ್ತೆ. ಅದರಲ್ಲೂ ಯಾವ ಮಗು ನ್ಯಾಚುರಲ್ ವೇ ಮಗು ಆಗ್ತೈತೆ, ದಟ್ ಇಸ್ ಇನ್ ಅ ವಸೈನಲ್ ಕೆನಾಲ್, ಆ ಮಗು ಎಲ್ಲಾ ರೋಗಗಳಿಗೂ ರೆಸಿಸ್ಟೆನ್ಸ್ ಇರ್ತೈತೆ. ಯಾಕಂದ್ರೆ 100% ಅದಕ್ಕೆ ಅಮ್ಮಂದು ಮೈಕ್ರೋಬ್ಸ್ ಬಂದಿರುತ್ತೆ. ಅದೇ C-ಸೆಕ್ಷನ್ ಇರುತ್ತೆ, ಅದಕ್ಕೆ ಆ ಮಕ್ಕಳಿಗೆ ಸುಮಾರು ಪ್ರಾಬ್ಲಮ್ಸ್ ಇರೋದು. ಸೊ ಏನು ಆಸ್ತಮಾ ಅಂತೆ, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತೆ, ಏನೆಲ್ಲ ಪ್ರಾಬ್ಲಮ್ಸ್. ಸೊ ಅದಕ್ಕೇನೆ ಯಾವಾಗಲೂ ಅಷ್ಟೇ ನ್ಯಾಚುರಲ್ ಮಗು ಮಾಡ್ಕೊಳ್ಳಂಗೆ ಪ್ರಮೋಟ್ ಮಾಡ್ತಂದ್ರೆ ಏನು ಉಪಯೋಗ ಆಗ್ತದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಸೊ ಆದ್ರಿಂದ ಆಂಟಿಬಯೋಟಿಕ್ಸ್ ನ ಕಡಿಮೆ ಇದು ಮಾಡಬೇಕು. ಪೇನ್ ಕಿಲ್ಲರ್ಸ್ ಆರ್ ಮೋಸ್ಟ್ ಡೇಂಜರಸ್. ಹೆಂಗೆ ನಮ್ಮ ಅಪ್ಪನು ಪೇನ್ ಕಿಲ್ಲರ್ ಯುರೋಪ್ ಕರ್ಕೊಂಡೋಗಿದ್ದೆ 20 days. ಅವರು ವಾಪಸ್ ಬಂದಾಗ ಜೆಟ್ ಲ್ಯಾಗ್ ಇಂದ ಪೇನ್ ಕಿಲ್ಲರ್ ತಗೊಂಡು ಅಕ್ಯೂಟ್ ರೀನಲ್ ಫೇಲ್ಯೂರ್ ಆಗಿ 2 ಕಿಡ್ನಿ ಫೇಲ್ಯೂರ್ ಆಗಿ ಯೂರಿನ್ ಬಂದಾಗಿತ್ತು. ಸೊ ಆದ್ರಿಂದ ಎಷ್ಟೇ ಪೇನ್ ಬರಲಿ, ಪ್ರಾಣಾಯಾಮ ಮತ್ತೆ ಮೆಡಿಟೇಷನ್, ದಟ್ಸ್ ದ ಮೋಸ್ಟ್ ಪವರ್ಫುಲ್ ಟೂಲ್ ಅಂಡ್ ಮೋಸ್ಟ್ ಪವರ್ಫುಲ್ ಮೆಡಿಸಿನ್. ಅದಕ್ಕೆ ಪೇನ್ ಕಿಲ್ಲರ್ಗೆ ಇದು ಪೇನ್ ಕಿಲ್ಲರ್ ಆಲ್ಟರ್ನೇಟಿವ್. ಏನು ಪ್ರಾಣಾಯಾಮ? ದೇವ್ರನ್ನ ಧ್ಯಾನ ಮಾಡೋದಲ್ಲ, ದೇವ್ರು ಬರೋದೇನೇ ಇಲ್ಲ ನೋವಿದ್ದಾಗ. ಕಣ್ಣು ಮುಚ್ಕೊಂಡ ಸುಮ್ಮನೆ ಉಸಿರನ್ನ ಇದು ಏನೋ ಅಬ್ಸರ್ವೇಷನ್ ಮಾಡ್ದ. ಆ ಓನ್ಲಿ ಹೆಂಗೆ ಉಸಿರು ಮೇಲಕ್ಕೆ ಹೋಗುತ್ತೆ, ಹೆಂಗೆ ಕೆಳಗಡೆ ಬರುತ್ತೆ, ಹೆಂಗೆ ಹೋಗುತ್ತೆ, ಬರೀ ಅಬ್ಸರ್ವೇಷನ್. ಅದನ್ನ ಗಮನಿಸ್ಬೇಕಷ್ಟೇನೆ. ಸೊ ನೀವು ನೋಡಿ 15ರಿಂದ 20 ನಿಮಿಷಕ್ಕೆ ಎಂತ ಪೇನ್ ಇದ್ರನ್ನ ಹೊರಟೋಗುತ್ತೆ. ಅದೆಲ್ಲ ನಾನೇನೇ ಹೇಳ್ತಿದ್ದೀನಿ, ಮ್ಯಾಕ್ಸಿಮಮ್ ಇಲ್ಲ ನಾನ್ ಪ್ರಾಕ್ಟೀಸ್ ಮಾಡಿದ್ದೀನಿ, ಇಲ್ಲ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳಿಗೆ ಅಥವಾ ಫ್ರೆಂಡ್ಸ್ ಮಾಡಿಸಿದ್ದೀನಿ. ಸೊ ಅದನ್ನೇ ನಾನು ಹೇಳ್ತಾ ಇರೋದು. ನೆಕ್ಸ್ಟ್ ಓವರ್ ಕನ್ಸಂಪ್ಷನ್ ಆಫ್ ಆಲ್ಕೋಹಾಲ್, ಆಮೇಲೆ ಶುಗರು ಮತ್ತೆ ಸಾಲ್ಟು. ದ ಮೋಸ್ಟ್ ಡೇಂಜರಸ್ ಅಂತಂದ್ರೆ ಇದು ಸಾಲ್ಟ್. ಸೊ ಯಾಕೆ ಅಂತಂದ್ರೆ ಅದು ಆ ಒಂದು ಏನು ಗ್ಲೊಮರುಲಸ್ ಕೆಪಿಲರಿ ಫಿಲ್ಟರ್ಸ್ ಇದೆ ಅದನ್ನ ಟೋಟಲಿ ಡ್ಯಾಮೇಜ್ ಮಾಡಾಕ್ತೈತೆ. ಈವನ್ ಈಗ ಮೆಡಿಕಲ್ ಸೈನ್ಸ್ ಏನ್ ಹೇಳುತ್ತಂದ್ರೆ, ಅಲೋಪತಿಕ್ ಸೈನ್ಸು ಹೆಲ್ತಿ ಪರ್ಸನ್ ಅನ್ನ 5 ಗ್ರಾಮ್ ಜಾಸ್ತಿ ತಗೊಳ್ಬಾರ್ದು ಅಂತ. ಈಗ ಕಿಡ್ನಿ ಪೇಷಂಟ್ಸ್ ನಾವ್ ಹೇಳೋದು 5 ಗ್ರಾಮ್ ಮೇಲೆ ತಗೊಳ್ಬಾರ್ದು ಅಂತ. ಸೊ ಆದ್ರಿಂದ ಅದು ನೆಕ್ಸ್ಟ್ ಅದರ್ ಏನು ಅಂತಾರೆ ಪ್ರಾಬ್ಲಮ್ಸು, ಶುಗರ್ ಇಂಟೇಕ್ ಜಾಸ್ತಿ ಅಂದ್ರೆ ಡಯಾಬಿಟಿಸ್ ಮೆಲೈಟೈಸು, ಹೈ BP, ಮತ್ತೆ ಹೆಲ್ತ್ ಡಿಸಾರ್ಡರ್ ಆಗಿ ಸುಮಾರು ಮೆಡಿಸಿನ್ಸ್ ತಗೊಳ್ಳೋದು, ಮತ್ತೆ ಆಟೋ ಇಮ್ಯೂನ್ ಡಿಸೀಸ್ ಲೈಕ್ SLE, ಸಿಸ್ಟಮಿಕ್ ಲಂಪಸ್ ಎರಿಥಮೆಟೈಸು, ಪಾಲಿಸಿಸ್ಟಿಕ್ ಕಿಡ್ನಿ ಡಿಸೀಸು ಇತ್ಯಾದಿ. ಸೊ ಆದ್ರಿಂದ ಫಸ್ಟ್ ಏನು ತಲೆಯಲ್ಲಿ ಇಟ್ಕೊಳ್ಬೇಕು, 100% ನಾನೀಗ ಸರಿ ಹೋಗ್ತೀನಿ ಅಂತ ಅನ್ನೋದು ಪಾಸಿಟಿವ್ ಎನರ್ಜಿ ಇಟ್ಕೊಳ್ಬೇಕು. ಎರಡನೇದು ಸಿಂಪಲ್, ನಾನು ಏನ್ ಡಿಫೈನ್ ಮಾಡಿದ್ದೀನಿ, ಬಿಕಾಸ್ ನಾನು ಡಾಕ್ಟರ್ ಅಲ್ಲ. ಡಾಕ್ಟರ್ಸ್ ಏನು ಅಂತಂದ್ರೆ ಯಾರೋ ಮಾಡಿರೋ ರಿಸರ್ಚ್ ಅನ್ನ ಪ್ರಾಕ್ಟೀಸ್ ಮಾಡೋದು ಅಷ್ಟೇನೆ. ಇನ್ವೆಂಟರ್ ಅಂತಂದ್ರೆ ಟ್ರಯಲ್ ಎರರ್ ಇದಂಗಿದ್ರೆ ಹಿಂಗೆ ಮಾಡೋದು ಅಂತ ಹಂಡ್ರೆಡ್ಸ್ ಆಫ್ ವಾಲಂಟಿಯರ್ಸ್ ಇಂದ ಸುಮಾರು ಡಿಕೇಟ್ಸ್ ಅಲ್ಲಿ ಮಾಡಿರೋದು ಎಕ್ಸ್ಪೆರಿಮೆಂಟ್ ಇದು. ಸೊ ಆದ್ರಿಂದ ಡಿಫರೆನ್ಸ್ ಏನು, ಈಗ ಇನ್ಸೋಮಿನಿಯಾ ಒಂದಿನ ಟಾಪ್ ಕೊಡ್ತೀನಿ.
ಅಥಾರಿಟೇಟಿವ್ ಲೆವೆಲ್ ಹೇಳ್ಬೋದು ಇನ್ಸೋಮಿನಿಯಾಗೆ ಇದು ಸೈಕೆಟ್ರಿಕ್ ಡ್ರಗ್ಸ್ ಆಗಲಿ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಳ್ದೇನೆ ಸರಿ ಹೋಗುತ್ತೆ ಅಂತ. ಸೊ ಅದು ಯಾರು ಹೇಳ್ಬೋದು? ಓನ್ಲಿ ಇನ್ವೆಂಟರ್, ಸ್ವಂತ ಅನುಭವ ಪಟ್ಟಿರೋರೇ ಹೇಳ್ಬೋದು. ಇವನ್ನ ಬೇರೆಯವ್ರು ಹೇಳಕ್ಕಾಗಲ್ಲ. ಬೇರೆಯವ್ರು ಹೇಳಿದ್ರೆ ಭಯಪಟ್ಬಿಡ್ತಾರೆ. ಬೈ ಚಾನ್ಸ್ ಏನಾದರೂ ಇವ್ರ ಮೆಡಿಸಿನ್ ಬಿಡಿಸ್ಬಿಟ್ರೆ ಮತ್ತಿನ್ನೇನ ಹೆಚ್ಚು ಕರ ಆಗ್ಬಿಟ್ರೆ ಏನು, ಆ ರೀತಿ ಇರ್ತೈತೆ. ಸೊ ನೆಕ್ಸ್ಟ್ ಸ್ಲೈಡ್ ಹೋಗೋಣಂತೆ. ಮತ್ತೆ ಲಾಸ್ಟ್ ಮೊದಲೇ ಹೇಳಿದ್ದೆ, ಸೋಷಿಯಲ್ ಕಾಂಪ್ಲಿಕೇಶನ್ಸ್ ಆಫ್ ಕಿಡ್ನಿ ಡಿಸಾರ್ಡರ್ಸ್. ಒಂದೇನು, ಇದು ಕಿಡ್ನಿ ರಾಂಗ್ ಟೈಮ್ ತಗೊಳುತ್ತೆ. ಸೊ ಬೇಗಂತೂ ಅದನ್ನ ಇದು ಮಾಡಲ್ಲ. ನಾನು ಒಂಥರ ಏನೋ ರಫ್ ಆಗಿ ಮಾತಾಡ್ತೀನಿ, ಯಾಕೆಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್. ಕೆಲವ್ರೇನು ಒಂದು ವೇಳೆ ಕೆಲವು ಡಿಸೀಸ್ಗಳಲ್ಲಿ ಸಡನ್ ಸತ್ತೋಗ್ತಾರೆ, 1 ವಾರ 2 ವಾರ ಅಳಬಹುದು, ಒಂದು 3ನೇ ವಾರ 4ನೇ ವಾರಕ್ಕೆ ಎಲ್ಲದನ್ನ ಮರ್ತೋಗ್ಬಿಡ್ತಾರೆ. ಸೊ ದಿಸ್ ಇಸ್ ದ ಹ್ಯೂಮನ್ ಟೆಂಡೆನ್ಸಿ. ಸೊ ಆದ್ರೆ ಇದೇನಿದೆ ದಿಸ್ ಪರ್ಟಿಕ್ಯುಲರ್ಲಿ ಕಿಡ್ನಿ ಡಿಸೀಸು, ಇದು ಸಾಯಿಸಲ್ಲ. ಇದೇನು ಡೈಲಿ ಮನೆಯವ್ರನ್ನೆಲ್ಲ ಸಾಯಿಸುತ್ತೆ. ಯಾಕೆ? ಒಂದು ಸರಿ ಕಿಡ್ನಿ ಪ್ರಾಬ್ಲಮ್ ಆಯ್ತು ಅಂತಂದ್ರೆ, ನಾನು ಯಾಕೆಂದ್ರೆ ಡೈಲಿ ನೋಡ್ತೀನಿ, ಮೈಸೂರಿಂದ ಒಬ್ರು ಟೆಲಿಫೋನ್ ಮಾಡಿದ್ರು, ಪಾಪ ಆಟೋ ರಿಕ್ಷಾ ಡ್ರೈವರ್, ಅವರಮ್ಮ ಅಳ್ತಾ ಇದ್ದಾರೆ, ಒಂದೇ ಮಗು 32 ಇಯರ್ಸ್ ಏನೋ, BP ಇಂದ ಕಿಡ್ನಿ ಪ್ರಾಬ್ಲಮ್ ಆಗಿದೆ, 1 ವರ್ಷದಿಂದ ತಗೊಳ್ತಾ ಇದ್ದಾರೆ, 9 ಕ್ರಿಯೇಟಿನ್ ಇದೆ. ದೇ ಡಸಂಟ್ ವಾಂಟ್ ಟು ಗೋ ಟು ಇದು ಡಯಾಲಿಸಿಸ್, ಯಾಕಂದ್ರೆ ಅಷ್ಟು ದುಡ್ಡು ಇಲ್ಲ. ನಂಬರ್ 1. ನಂಬರ್ 2, ನೆಕ್ಸ್ಟ್ ಡಯಾಲಿಸಿಸ್ 4 ಗಂಟೆ ಮಾಡಿದ್ರೆ ನಮ್ಮ ಬ್ರೆಡ್ ವಿನ್ನರ್ ಮನೆಯಲ್ಲಿ ಅವರಿಂದ ನಾವು ಊಟ ಮಾಡ್ತಾ ಇದ್ರಿ, ಹೆಂಗ್ ಮಾಡ್ಬೇಕು ಅಂತ. ಅದು ಅವ್ರೇನ್ ತಪ್ಪು ಮಾಡ್ತಾ ಇದ್ರು, ಮೊಟ್ಟೆ ಕೊಡ್ತಾ ಇದ್ರು. ನಮ್ಮ ಆಫೀಸಲ್ಲಿ ಕೆಲವರು ಹೇಳಿದರೆ ಮೊಟ್ಟೆ ಮತ್ತೆ ಫಿಶ್ ತಗೊಳ್ಬಹುದು, ನಿಜ. ಆದ್ರೆ ಮೊಟ್ಟೆ ಫಿಶ್ ಯಾವ ತಗೊಳ್ಬೇಕು? ಡಯಾಲಿಸಿಸ್ ಮಾಡೋ ಹೊತ್ತಿನಲ್ಲಿ ವೀಕ್ ಆಗ್ತದೆ ಬಾಡಿ ಅಂತ ತಗೊಳ್ಬೇಕು. ಅಫ್ಕೋರ್ಸ್ ಫಿಶ್ ತಗೊಂಡ್ರೆ ಭಾರಿ ಫಾಸ್ಟ್ ಆಗಿ ಡೈಲ್ಯೂಟಿಕ್ ಕೆಲಸ ಮಾಡಿ ಇದು ಮಾಡ್ತದೆ. ಸೊ ಬಟ್ ಅದರಿಂದ ಅದು ಕ್ರಿಯೇಟಿನ್ ಡೌನ್ ಆಗ್ತಾ ಇಲ್ಲ, ಬಟ್ ಬೇರೆ ಪ್ಯಾರಾಮೀಟರ್ಸ್ ಎಲ್ಲ ಚೆನ್ನಾಗಿದೆ. ಸೊ ಮಾತಾಡೋ ಹೊತ್ತಿನಲ್ಲಿ ನಾನೆಲ್ಲ ಹೇಳಿದೆ ಈ ರೀತಿ ಅಂತ. ಸೊ ಆದ್ರಿಂದ ಇದು ಮನೆಯವರಿಗೆಲ್ಲ ಟೆನ್ಷನ್ ಕೊಡುತ್ತೆ. ಆಮೇಲೆ ಮನೆ ಮಠನೂ ಮಾಡಿಸ್ಬಿಡ್ತೈತೆ. ಒಂದು ಸರಿ ಹಿಮೋಗ್ಲೋಬಿನ್ ಇದು ಹೆಂಗೆ ಅಂದ್ರೆ, ಕ್ರಿಯೇಟಿನೈನ್ ಇನ್ಕ್ರೀಸ್ ಆಗ್ತಾ ಇದ್ರೆ ಹಿಮೋಗ್ಲೋಬಿನ್ ಡೌನ್ ಆಗ್ತಾ ಇರ್ತೈತೆ. ಅದು ಹಿಮೋಗ್ಲೋಬಿನ್ ಏನು ಡೌನ್ ಆಗ್ತದೆ, ಆಟೋಮೆಟಿಕ್ಲಿ ಎಂಟೈರ್ ಬಾಡಿ ಆರ್ಗನ್ ಸಫರ್ ಪಡ್ತಾ ಇರ್ತೈತೆ. ಅನೀಸಿನೆಸ್ಸು, ಇದು ಅದು ಎಲ್ಲದನ್ನ. ಅದಕ್ಕೆ ನಾವು ಈ ಕ್ರಿಯೇಟಿನೈನ್ ಡೌನ್ ಮಾಡ್ಕೊಂಡ್ರೆ ಆಟೋಮೆಟಿಕ್ಲಿ ಹಿಮೋಗ್ಲೋಬಿನ್ ಇಂಪ್ರೂವ್ ಆಗ್ತದೆ. ಈವನ್ ಹಿಮೋಗ್ಲೋಬಿನ್ಗೆ ಇಂಪ್ರೂವ್ ಮಾಡೋದಕ್ಕೆ ಇಂಜೆಕ್ಷನ್ಸ್ ತಗೊಳ್ಳೋದ ಇಟ್ಸ್ ಕಾಸ್ಟಿಂಗ್ 2,500 to 4,000 rupees ಎವ್ರಿ ವೀಕ್. ಒಬ್ಬೊಬ್ರಿಗೆ ಒಂದೊಂದು ಇಂಜೆಕ್ಷನ್ ಕೊಡ್ತಾರೆ. ಸೊ ಅದೇನೇನೆ ಸ್ವಲ್ಪ ನಾಲ್ಗಿನ ಕಂಟ್ರೋಲ್ ಇಟ್ಕೊಂಡ್ರೆ 100% ಅದರಿಂದ ಹೋಗ್ಬೋದು. ಆಮೇಲೆ ಇದು ಯಾವುದು ಹೋಮಿಯೋಪತಿಕ್ನಲ್ಲಿ ಒಂದಿದೆ, ಫೆರಮ್ ಫಾಸ್ಫರಿಕ್ 3x ಅಂತ, ಆ ಒಂದು ಟ್ಯಾಬ್ಲೆಟ್. ಮತ್ತೆ ಇನ್ನೊಂದು ಯಾವುದು ಇದು ಫಿಗ್ ಫ್ರೂಟ್ಸ್, ಅಂಜೀರ, ಆ ಫ್ರೂಟ್ ತಿಂದ್ರೆ ಒಳ್ಳೆ ಇಂಪ್ರೂವ್ಮೆಂಟ್ ಆಗ್ತೈತೆ ನನ್ನ ಅನುಭವ ಪ್ರಕಾರದಲ್ಲಿ. ಸೊ ಆದ್ರಿಂದ ಇಂಪಾರ್ಟೆಂಟ್ ಏನು, ಕಿಡ್ನಿ ಪ್ರಾಬ್ಲಮ್ ಬಂತು ಅಂದ ತಕ್ಷಣನೇ ಏನ್ ಮಾಡಬೇಕು, ಊಟ ಏನ್ ಮಾಡಬಾರ್ದು, ಅದಿತ್ತು ಅಂತಂದ್ರೆ 100% ಮನೆಯಲ್ಲಿ ಶಾಂತಿ ಇರ್ತೈತೆ. ನೆಕ್ಸ್ಟ್ ಇದು ಏನು, ಒಂದು ಈಗಾಗಲೇ ಹೇಳಿದೀನಿ, ಏನು ಡಯಟ್ ಆಗಿರಬೇಕು ಅಂತ. ಡಯಟ್ ಅಲ್ಲಿ ಈಗ ಯಾವ ರೀತಿ, ಏನು ನಾವು ಊಟ ಮಾಡ್ತೀವಿ, ಆ ಊಟದಲ್ಲಿ ಡಯಟ್ ಅಲ್ಲಿ ಹೆಂಗಿರ್ಬೇಕಂತ ನಾನು ಇನ್ನೊಂದು ಸ್ಲೈಡಲ್ಲಿ ಡೀಟೇಲ್ ಹೇಳ್ತೀನಿ. ಅದ್ರ ಮುಂಚೆ ಏನು ಹೋಮ್ ರೆಮಿಡೀಸು, ಇದ್ರ ಇಂಪಾರ್ಟೆನ್ಸ್ ಏನು ಅಂತ ಹೇಳ್ತೀನಿ. ಪ್ರೀಬಯೋಟಿಕ್ಸ್ ಅಂದ್ರೆ ಏನು, ಸಾವಿರಾರು ವರ್ಷಗಳಿಂದ ಅಮ್ಮನಿಂದ ಬಂದಿರೋ ಉಪಯುಕ್ತ ಬ್ಯಾಕ್ಟೀರಿಯಾಸು ಏನು ಹೊಟ್ಟೆನಲ್ಲಿದೆ, ಅದಕ್ಕೆ ಆಹಾರ. ಆ ಆಹಾರ ಇವತ್ತು ಮಿನಿಸ್ಟ್ರಿ ಆಫ್ ಆಯುಷ್ನ ಎಲ್ರಿಗೂ ಹೇಳಿದೆ, ಬಾಡಿ ಇಮ್ಯುನಿಟಿಗೆ ಗಾರ್ಲಿಕ್ ತಗೊಳ್ಳಿ, ಮತ್ತೆ ಜಿಂಜರ್ ತಗೊಳ್ಳಿ, ಅಂದ್ರೆ ಶುಂಠಿ ಬೆಳ್ಳುಳ್ಳಿ ತಗೊಳ್ಳಿ, ಆಮೇಲೆ ಅರಿಶಿನ ತಗೊಳ್ಳಿ ಅಂತ. ಆಲ್ಮೋಸ್ಟ್ ಇಲ್ಲಿ ನಾನು ಅದನ್ನೇ ಮೊದಲೇನೇ ಡಿಫೈನ್ ಮಾಡಿದ್ದೀನಿ, ಏನೋ ಡಿಕೇಟ್ಸ್ ಬ್ಯಾಕ್. ಪ್ರೀಬಯೋಟಿಕ್ಸ್ ಅಂದ್ರೆ ಏನು, 3 ರಿಂದ 4 ಇದು ಯಾವುದು ಎಸಳು ಬೆಳ್ಳುಳ್ಳಿ, ಆಮೇಲೆ 2 ರಿಂದ 3 ಸ್ಲೈಸು ಇದು ಶುಂಠಿ,
ಆಮೇಲೆ 1 ಟೀ ಸ್ಪೂನು ಇದು ಏನು ಮೆಂತ್ಯ ಕಾಳು ರಾತ್ರಿ ನೆನೆ ಹಾಕಿದ್ದು ಅಥವಾ ಸ್ಪ್ರೌಟ್ಸ್. ಸೊ ಅದು ಖಾಲಿ ಹೊಟ್ಟೆನಲ್ಲಿ ತಿನ್ನಬೇಕು. ಸೊ ಆ ಖಾಲಿ ಹೊಟ್ಟೆಲಿ ತಿಂದರೆ ಆ ಮೈಕ್ರೋಬ್ಸ್ ಖುಷಿ ಆಗುತ್ತೆ, ಎನ್ಸೈಮ್ಸ್ ರಿಲೀಸ್ ಆಗುತ್ತೆ. ಆ ಎನ್ಸೈಮ್ಸು ಕೆಟ್ಲಿಸ್ಟ್ ರೂಪದಲ್ಲಿ ನಾವೇನು ದೇವರು ಕೊಟ್ಟಿದ್ದಾರೆ ಊಟ ಅದನ್ನು ತಿಂದಾಗ ಅದರಲ್ಲಿರೋ ಒಂದು ಏನಂತಾರೆ ದಿಸ್ ನ್ಯೂಟ್ರಿಯೆಂಟ್ಸ್ನ ಪೋಷಕಾಂಶಗಳನ್ನು ಇದು ಬ್ರೇಕ್ ಮಾಡಿ ಯಾವ್ಯಾವ ಆರ್ಗನ್ ಏನೇನು ಬೇಕೋ ಅದನ್ನು ಸಪ್ಲೈ ಮಾಡೋ ಚೈನನ್ನು ರೆಗ್ಯುಲೇಟ್ ಮಾಡುತ್ತೆ. ಇವತ್ತು ಕಿಡ್ನಿ ಹೆಂಗ್ ರಿಜನರೇಷನ್ ಆಗುತ್ತೆ? ಆ ಗ್ಲೊಮರುಲಸ್ ಕೆಪಿಲರಿಗೆ ಏನೋ ಪರ್ಟಿಕ್ಯುಲರ್ ನ್ಯೂಟ್ರಿಯೆಂಟ್ಸ್ ಬೇಕು, ಅದು ನನಗೂ ಗೊತ್ತಿಲ್ಲ, ಸೈನ್ಸ್ ಇದುವರೆಗೂ ಡೆವಲಪ್ ಆಗಿಲ್ಲ, ಅದು ದೇವ್ರಿಗೆ ಗೊತ್ತು. ಬಹುಶಃ ನಾನು ಅದನ್ನು ನಾಪ್ ಮಾಡ್ತಾ ಇದ್ದೀನಿ ಅಂತ ಕಾಣಿಸುತ್ತೆ. ಸೊ ಆದ್ರಿಂದ ಅದು ಪ್ರಿಬಯೋಟಿಕ್ ಅಷ್ಟು ಒಳ್ಳೆಯದು. ಔಷಧಿ ಹೆಂಗೆ ತೊಗೊಳ್ಬೇಕಂದ್ರೆ ನೆಕ್ಸ್ಟ್ ಸ್ಲೈಡ್ ಹೇಳ್ತೀನಿ. ಮತ್ತು ಪ್ರೋಬಯೋಟಿಕ್ಸ್. ಪ್ರೋಬಯೋಟಿಕ್ಸ್ ಅಂದ್ರೆ ಏನು? ಲ್ಯಾಕ್ಟೋಬ್ಯಾಸಿಲಸ್ಸು ಮೇನ್ಲಿ ಅಮ್ಮನಿಂದ ಬರ್ತೈತೆ, ಇದು ಬ್ರೆಸ್ಟ್ ಫೀಡಿಂದ. ಆಮೇಲೆ ಪ್ಲಸ್ಸು ನಾನು ಹೇಳಿದ್ನಲ್ಲ ಇನ್ನು ಬರ್ತ್ ಇದರಲ್ಲೂ ಬರುತ್ತೆ. ಸೊ ಅದನ್ನು ನಾವು ಇನ್ನೂ ಇದು ರೆಗ್ಯುಲೇಟ್ ಮಾಡೋದಕ್ಕೆ, ಅಡಿಷ್ನಲ್ ಬಾಡಿಗೆ ಪಂಪ್ ಮಾಡೋದಕ್ಕೆ ನಮ್ಮ ಮನೆಯಲ್ಲೇ ಇದೆ ಏನು ಉಪ್ಪಿನಕಾಯಿ. ಉಪ್ಪಿನಕಾಯಿ ಇಟ್ಸ್ ನಂಬರ್ 1 ಪ್ರೋಬಯೋಟಿಕ್ಸ್. ಅದಾದಮೇಲೆ ಮೊಸರು, ಅದಾದಮೇಲೆ ಚೀಸು ನಾನು ಯಾಕೆ ರೆಕಮೆಂಡ್ ಮಾಡೋದಂದರೆ ಹಳ್ಳಿಗಳಲ್ಲಿ ಚೀಸ್ ಅಷ್ಟೇನೂ ಸಿಗೋದಿಲ್ಲ, ಅದಕ್ಕೆಲ್ಲ ಮತ್ತೆ ಮಾರ್ಕೆಟ್ಗೆ ಹೋಗಿ ತರಬೇಕು. ಅದ್ರ ಬದಲು ಉಪ್ಪಿನಕಾಯಿ ಸ್ವಲ್ಪ ಊಟದ ಜೊತೆನಲ್ಲಿ ತಿಂದು ಮೊಸರನ್ನ ಯೂಸ್ ಮಾಡ್ತಂದ್ರೆ ಮುಗೀತು. ಮತ್ತು ಅಗಸೆ ಮಜ್ಜಿಗೆ. ಈ ಫ್ಲಾಕ್ಸ್ ಡ್ರಿಂಕ್ ಅಂದರೆ ಏನು? ಅದನ್ನು ಸಿಂಪಲ್ ಆಗಿ ಹೇಳ್ತೀನಿ. ಫ್ಲಾಕ್ಸ್ ಡ್ರಿಂಕ್ ಅಂದರೆ ಏನೂ ಇಲ್ಲ, ಅದರಲ್ಲಿ ಲಿಗನಿನ್ಸ್ ಇದೆ, ಆಮೇಲೆ ಒಮೆಗಾ 3 ಒಮೆಗಾ 6 ಇದೆ. ಮೇನ್ಲಿ ಲಿಗ್ನಿನ್ಸ್ ಡ್ಯೂಟಿ ಏನಂತಂದ್ರೆ ನಮ್ಮ ಸೆಲ್ಲನ್ನು ಡಿಟಾಕ್ಸ್ ಮಾಡೋದು, ಅಂದರೆ ಗ್ಲೊಮರಸ್ ಕೆಪಿಲರಿ ಸೆಲ್ಸ್ ಡಿಟಾಕ್ಸ್ ಮಾಡುತ್ತೆ. ಆಮೇಲೆ ಸೆಲ್ಯುಲಾರ್ ಮೆಟಬಾಲಿಕ್ ಆಕ್ಟಿವಿಟಿ, ಸೆಲ್ಯುಲಾರ್ ರೆಸ್ಪಿರೇಟರಿ ಸಿಸ್ಟಮ್ನ ರೆಗ್ಯುಲೇಟ್ ಮಾಡೋದು. ಸೊ ಅದು ಒಮೆಗಾ 3 ಒಮೆಗಾ 6. ಸೊ ಅದು ಬರೀ 1 ಟೇಬಲ್ ಸ್ಪೂನನ್ನು ಕರೆಕ್ಟಾಗಿ ಜೋಹನಾ ಬಡ್ವಿಕ್ ಥಿಯರಿ ಪ್ರಕಾರ ತಗೊಂಡು ಅಂತಂದರೆ 50 kg ಕಡಲೆ ಬೀಜ, ಲಾಸ್ಟ್ ಟೈಮ್ ನಾನು ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆದರೂ ಹೊಸಬಿಡ್ತಾರೆ. 50 kg ಕಡಲೆ ಬೀಜಗೆ ಅಥವಾ 6 kg ಕ್ಯಾಶ್ಯೂನಟ್ಟು ಅಥವಾ 1 kg ಸಾಲ್ಮನ್ ಫಿಶಲ್ಲಿ ನಾವು ಎಷ್ಟು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಎಷ್ಟಿರುತ್ತೋ ಅಷ್ಟಿರುತ್ತೆ ಅಂತ ರಿಸರ್ಚ್ ಆರ್ಟಿಕಲ್ ಹೇಳುತ್ತೆ. ಸೊ ಆದ್ದರಿಂದ ಅದು ಮಾಡ್ಕೊಳ್ಳೋದ್ರ ತಪ್ಪೇನೂ ಇಲ್ಲ ಅದು. ಸೊ ಅದು ಸಹ ಕಿಡ್ನಿ ಪೇಷಂಟ್ಸ್ಗೆ ಎಕ್ಸ್ಟ್ರಾರ್ಡಿನರಿ ವೇ ಹೆಲ್ಪ್ ಆಗ್ತೈತೆ. ಅದು ಓನ್ಲಿ ಒಂದ್ಸರಿ ತೊಗೊಳ್ಬೇಕಷ್ಟೇ ಅವರು. ಆಮೇಲೆ ಇದರಲ್ಲಿ ನಾನು ಎಣ್ಣೆನೂ ಹೇಳಿದ್ದೀನಿ, ದಟ್ಸ್ ಕೋಲ್ಡ್ ಪ್ರೆಸ್ ಫ್ಲಾಕ್ಸ್ ಆಯಿಲ್. ಕೆಲವರು ಮೈಂಡಲ್ಲಿ ಅರೆ ಕಿಡ್ನಿ ಫೇಲ್ಯೂರ್ ಆದರೆ ಅದು ಆಯಿಲ್ ತೊಗೊಳ್ಬಾರ್ದಲ್ಲ. ಈ ಆಯಿಲನ್ನು ವಾಟರ್ ಸಾಲ್ಯುಬಲ್ ಆಗಿ ಕನ್ವರ್ಟ್ ಮಾಡುವಂಥ ಶಕ್ತಿ ಇದಕ್ಕಿದೆ. ಯಾವುದಕ್ಕೆ? ಕರಡಿಗೆ. ಇದರಿಂದ ಅದದೇನು ಎಫೆಕ್ಟ್ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ಏನು ಹೆಂಗೆ ಒಬ್ಬ ಸೀನಿಯರ್ IAS ಆಫೀಸರು ನಾನು ಕಿಡ್ನಿಗೆ ಸರಿ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಯಾವ ರೀತಿ ಅಂತ ನೀವು ಹಿಸ್ಟ್ರಿ ನೋಡಿಕೊಂಡ್ರೆ ಇನ್ಕ್ಲೂಡಿಂಗ್ ಲಿಯೋನಾರ್ಡೋ ಡಾ ವಿಂಚಿ. ಸೊ ಎಷ್ಟೋ ಜನ ಎಲ್ಲಾನು ಹೊಸರಿ ಏನೋ ಕಂಡಿಡ್ದಿರೋದು ಆ ನೆಸೆಸಿಟಿಯಿಂದ. ಇವತ್ತು ಕೋವಿಡಿಂದ ನಿಮ್ಗೆ ಆಶ್ಚರ್ಯ ಅನ್ನಿಸ್ಬೋದು, ಬ್ಯಾಂಕಲ್ಲಿ ಕ್ಯಾಶ್ ತಗೊಳ್ಳೋಕೆ ದೊಡ್ಡ ಕಡ್ಡಿ ಇಟ್ಟಿದ್ದಾರೆ. ಆ ಕಡ್ಡಿನಲ್ಲಿ ತಗೊಂಡು ಅದನ್ನ ಇದು ನೆಟ್ಟಲ್ಲಿ ಹಾಕಿ ಹೇಗೇನು ವಾಪಸ್ ತಗೊಳ್ತಾ ಇದ್ದಾರೆ. ಹೇಗೇನು ಇಲ್ಲಿ ಕಾಸು ಕೊಡ್ಬೇಕಾದ್ರೆ ನೆಟ್ಟಲ್ಲಿ ಹಾಕ್ಬಿಟ್ಟು ಕೊಡ್ತಾ ಇದ್ದಾರೆ. ಇಟ್ಸ್ ನೆಸೆಸಿಟಿ. 1 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಆ 1 ಮೀಟರ್ ಡಿಸ್ಟೆನ್ಸ್ ಇಂದ ಅದು ಆಟೋಮೆಟಿಕ್ಲಿ ನೆಸೆಸಿಟಿ ಆಗ್ಬಿಡ್ತು. ಎಲ್ಲ ಕೈ ಗ್ಲೌಸ್ ಹಾಕಿ ಎಲ್ಲ ಇದು ಮಾಡಿದ್ದಾರೆ. ಪ್ರತಿಯೊಂದು ಅಷ್ಟೇ ನೆಸೆಸಿಟಿ. ಇದು ಹೆಂಗ್ ನೆಸೆಸಿಟಿ ಆಯಿತು? ನಮ್ಮ ಅಪ್ಪಗೆ ಕಿಡ್ನಿ ಫೇಲ್ಯೂರ್ ಆಯಿತು, ಡಯಾಲಿಸಿಸ್ ಅಲ್ಲಿದ್ರು. ಇಲ್ಲೇನೇ 2008 ಕೊಲಂಬಿಯಾ ಏಷ್ಯಾ ಹಾಸ್ಪಿಟಲಲ್ಲಿ. ಸೊ ನನಗೆ ಡಾಕ್ಟರ್ ಅಂದರು, ಇನ್ನು ಮುಗೀತು ನಿಮ್ಮ ಅಪ್ಪಗೆ, 76 ಇಯರ್ ಓಲ್ಡು, ಇನ್ನು ಬದುಕಿದ್ರೆ 4 ವರ್ಷ 3 ವರ್ಷ ಬದುಕ್ಬೋದು, ಡಯಾಲಿಸಿಸಲ್ಲಿ ಇರಬೇಕಾಗ್ತೈತೆ. ಡಯಾಲಿಸಿಸ್ನಲ್ಲಿ ಕೆಟ್ಟದ್ದು ಏನು ಕ್ರಿಯೇಟಿನ್ ಏನೋ ಅವೆಲ್ಲ ಹೋದ್ರು ಸಹ ಟಾಕ್ಸಿನ್ಸು ಒಳ್ಳೇದು ಹೋಗ್ತೈತೆ. ವೀಕ್ ಡೇ ಟು ಡೇ ಆಗ್ತಾರೆ, ನಂಬರ್ 1. ನಂಬರ್ 2, ಕಿಡ್ನಿ ಏನಾದರೂ ಟ್ರಾನ್ಸ್ಪ್ಲಾಂಟ್ ಮಾಡಿದ್ರೆ ಅದು ಆಂಟಿಬಯೋಟಿಕ್ ಕೊಡಬೇಕಾಗ್ತದೆ, ಸಸ್ಟೈನ್ ಆಗಲ್ಲ ಅಂದರು. ಸೊ ನನಗೆ ಅವರು ಈಸ್ ಲೈಕ್ ಎ ಫ್ರೆಂಡ್, ನಾನೇ ದೊಡ್ಡ ಸಣ್ಣ. ಸೊ ನನಗೆ ಎಷ್ಟು ಪೇಯ್ನ್ ಆಯಿತು ಅಂದರೆ, ಏನಪ್ಪ ಇನ್ನು ಇವ್ರ ಲೈಫ್ ಇನ್ನು 4-5 ವರ್ಷನೇ ನೋಡಬೇಕಲ್ಲ ಅಂದ. ಯಾಕೆಂದರೆ ಇದು ನೋನ್ ಫ್ಯಾಕ್ಟರ್ ಮಾಡಿಬಿಟ್ರು, ಇನ್ನು 4-5 ವರ್ಷ ನಿಮ್ಮ ಅಪ್ಪ ಬದುಕೋದು ಅಂತ.
ಸೊ ದೆನ್ ನನ್ನ ಬ್ರೈನಲ್ಲಿ ಆಯಿತು, ಎಷ್ಟೋ ಒಂದು ನೆಫ್ರಾಲಜಿಸ್ಟ್ ಕೇಳಿದೆ ಹೆಂಗೆ ಏನು ಅಂತ. ನಾನು ಹೇಳಿದೆ ಲೇಮ್ಯಾನ್ ಲ್ಯಾಂಗ್ವೇಜಲ್ಲಿ ಹೇಳಿ ಏನು ಅಕ್ಯೂಟ್ ರೀನಲ್ ಫೇಲ್ಯೂರು. ಅವರಂದ್ರು ಏನೂ ಇಲ್ಲ ಮಿಸ್ಟರ್ ರಾಜು, ಓನ್ಲಿ ಇದು ಆಕ್ಸಿಡೆಂಟ್ ಆಗಿದೆ ಅಂದ್ಕೊಳ್ಳಿ, ಬ್ಲೀಡಿಂಗ್ ಆಗ್ತೈತೆ, ಆ ಬ್ಲೀಡಿಂಗ್ ನಾವು ಬಂದ್ ಮಾಡೋಕ್ಕಾಗಲ್ಲ, ಅಷ್ಟು ನೀವು ತಲೆಯಲ್ಲಿ ಇಟ್ಕೊಳ್ರಿ ಅಂತ. ಅದು ತಲೆಯಲ್ಲಿ ಇಟ್ಕೊಂಡೇ ನಾನು ಫರ್ದರ್ ಸ್ಟಡಿ ಮಾಡಿದ್ದು ಸೆಲ್ ರಿಜನರೇಷನ್ ಥೆರಪಿ, ಹೆಂಗ್ ಮಾಡ್ಬೋದು ಸೆಲ್ ರಿಜನರೇಷನ್. ವೆರಿ ಮ್ಯಾಡ್ ಥಿಂಕಿಂಗ್ ಪ್ರಾಸೆಸ್ ಯೂಸ್ ಮಾಡಿದೆ, ಲಕ್ಕಿಲಿ ಕ್ಲಿಕ್ ಆಗೋಯ್ತು. ಅದು ಏನು ಗೊತ್ತಾ, ಯಾವಾಗಲೂ ಅಷ್ಟೇನೆ, ಕಿಡ್ನಿ ಇದುವರೆಗೂ ಯಾಕೆ ಕಂಡಿಡಿದಿಲ್ಲ. ಸೊ ಇದನ್ನ ನಾವು ಫಸ್ಟು ಗಿನ್ನಿ ಪಿಗ್ಸ್ ಮೇಲೆ ಕಂಡುಹಿಡಿಬೇಕು, ಅದಾದಮೇಲೆ ವಾಲಂಟ್ರಿ ಪೂರ್ ಪೀಪಲ್ನಲ್ಲಿ ಮಾಡಿ, ಅದಾದಮೇಲೆ ಪಬ್ಲಿಕ್ ಬರೋದು, ಇದೆಲ್ಲ ಹಿಂಗಿರ್ತದೆ. ಸೊ ಇಲ್ಲಿ ಏನೂ ಇಲ್ಲ, ಸ್ಟ್ರೈಟ್ ನನಗೆ ಆಯಿತು. ಸೊ ನಮ್ಮ ಅಪ್ಪನ ಮೇಲೇ ಶುರು ಮಾಡಿದೆ. 3 ತಿಂಗಳ ಸ್ಟಡಿ ಮಾಡಿದೆ. ಈ ವಾಸ್ ಆನ್ ಡಯಾಲಿಸಿಸ್ ಫಾರ್ 3 ಮಂತ್ಸ್ ಅರೌಂಡ್, ಜೂನಿಂದ ಸೆಪ್ಟೆಂಬರ್ವರೆಗೂ. ಸೆಪ್ಟೆಂಬರ್ ಎಂಡ್ಗೆ ಕನ್ಕ್ಲೂಷನ್ ಬಂದ್ಬಿಡ್ತು, ಸೆಲ್ಗೆ ಏನು ಈಸಿಲಿ ಡೈಜೆಸ್ಟಿಬಲ್ ಪ್ರೋಟೀನ್ ಬೇಕು, ಅದಕ್ಕೆ ಡೈಯೂರಿಟಿಕ್ ಅರ್ಬ್ಸ್ ಏನೇನು. ಎಗೇನ್ ಇವತ್ತು ಯೂನಿಯನ್ ಮಿನಿಸ್ಟ್ರಿ ಆಯುರ್ವೇದ ಇದು ಆಯುಷ್ನೂ ಹೇಳಿದ್ದಾರೆ ಹೆಂಗೆ, ಧನಿಯಾ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬಾಡಿ ಇಮ್ಯುನಿಟಿ, ಅರಿಶಿನ ವೆರಿ ಇಂಪಾರ್ಟೆಂಟ್. ಸೇಮ್ ಇಲ್ಲಿ ನಾನು ಧನಿಯಾ ಸೊಪ್ಪನ್ನ, ಆಮೇಲೆ ಇದು ಶುಂಠಿನ ಹೇಳಿದ್ದಾರೆ, ಅಲ್ಲಿ ಗಾರ್ಲಿಕ್ನ ಹೇಳಿದ್ದಾರೆ, ಅದನ್ನು ನಾನು ಆವಾಗಲೇ ಇದರಲ್ಲಿ ಯೂಸ್ ಮಾಡಿದೆ. ಸೊ ಇವೆಲ್ಲ ಸಹ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಪುದೀನ, ಈ 4-5 ಇಂಗ್ರೀಡಿಯೆಂಟು ಎಕ್ಸ್ಟ್ರಾಡಿನರಿ ಇದಿದೆ. ನೀವು ಈವನ್ ಇಫ್ ಯು ಗೋ ಟು ಗೂಗಲ್ ಅಂಡ್ ಸರ್ಚ್ ಗ್ರೀನ್ ಚಿಲ್ಲೀಸ್ ರಿಸರ್ಚ್ ಆರ್ಟಿಕಲ್ಸ್, ಆಟೋಮೆಟಿಕ್ಲಿ ನಿಮಗೆ ರಿಸರ್ಚ್ ಆರ್ಟಿಕಲ್ಸ್ ಡೌನ್ಲೋಡ್ ಆಗ್ಬಿಡ್ತೈತೆ PDF ಅಲ್ಲಿ. ಎಷ್ಟು ರಿಸರ್ಚ್ ಮಾಡಿದ್ರೆ ಅಂದರೆ ಅಷ್ಟು ಒಳ್ಳೆಯದು. ಗ್ರೀನ್ ಚಿಲ್ಲೀಸ್ ಆಗಲಿ, ಆಮೇಲೆ ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ. ಸೊ ಇವೆಲ್ಲ ಏನು ಅಂತಂದರೆ ನಮ್ಮ, ಅದಕ್ಕೇನೆ ಇವತ್ತು ಕೋವಿಡಲ್ಲಿ ನಮ್ಮ ಇಂಡಿಯನ್ಸು ಕ್ಯಾಶುಯಾಲಿಟಿ ಭಾರಿ ಕಡಿಮೆ, ಯಾಕೆಂದರೆ ಅಷ್ಟು ನಮ್ಮ ಬಾಡಿ ಸ್ಟ್ಯಾಮಿನಾ ಇದೆ, ಏನು ಇಮ್ಯುನಿಟಿ ಅಷ್ಟು ಸ್ಟ್ರಾಂಗ್ ಇದೆ. ಸೊ ವೆನ್ ಕಂಪೇರ್ ಟು ಎನಿ ಪಾರ್ಟ್ ಆಫ್ ದ ವರ್ಲ್ಡ್, ಎಸ್ಪೆಷಲಿ ಇಫ್ ಯು ಕಂಪೇರ್ ಟು ವೆಸ್ಟರ್ನ್ ಪಾರ್ಟ್. ಸೊ ಇದರಿಂದ ಸೊ ಅದನ್ನು ಯೂಸ್ ಮಾಡಿ ಅವರಿಗೆ ಟ್ರೈ ಮಾಡಿದೆ ಬೇಕ್ಡ್ ಫಿಶ್. ಅದು ಟ್ರೈ ಮಾಡಿ ಒಂದು 6 ದಿನ 7 ದಿನಕ್ಕೆ ಒಂದ ಶುರುವಾಯಿತು, ಒಂದ ಬ್ಲಾಕ್ ಆಗಿತ್ತು. ಸೊ ಅದಾದ ನಂತರ ಸೊ 2 ವೀಕ್ಸ್ ಅಲ್ಲೇ ಡಾಕ್ಟರ್ಸ್ ಡಿಕ್ಲೇರ್ ಮಾಡಿಬಿಟ್ರು 1 ಲಕ್ಷದಲ್ಲಿ ಹಿಂಗೆ ಒಬ್ಬೊಬ್ಬರು ರಿವರ್ಸ್ ಆಗುತ್ತೆ, ಯಾಕಂದ್ರೆ ಡಾಕ್ಟರ್ಸ್ ನಾವು ಹೇಳಿರಲಿಲ್ಲ. ಸೊ ದೇರ್ ಆಫ್ಟರ್ ಈ ವಾಸ್ ಆನ್ ಓನ್ಲಿ ಮೆಡಿಕೇಶನ್ಸ್. ಮತ್ತೆ ಆ ಮೆಡಿಕೇಶನ್ ತಗೊಳ್ಳೋ ಹೊತ್ತಿನಲ್ಲಿ ಇದಿತ್ತು ಸೈಡ್ ಎಫೆಕ್ಟ್ಸು. ಅದಕ್ಕೋಸ್ಕರ ಮತ್ತೆ ಏನೋ ಕ್ಲಾಸಿಕಲ್ ಲಿಟ್ರೇಚರ್, ವಾಟ್ ವಿ ಆರ್ ಕಾಲಿಂಗ್ ವೇದಿಕ್ ಲಿಟ್ರೇಚರ್, ಅದನ್ನು ಅನದರ್ 2.5-3 ಇಯರ್ಸ್ ಸ್ಟಡಿ ಮಾಡಿ ಹೇಗೇನು ಡೆವಲಪ್ ಮಾಡಿದೆ. ಏನು ಸೇಮ್ ಅಲೋಪತಿಕ್ ಸೈನ್ಸಲ್ಲಿ ಹೆಂಗಿದೆ. ಡಾಕ್ಟರ್ ಜಯರಾಮ್ ರೈ ಅಂತ ಈಸ್ ಅ ಫೇಮಸ್ ಕಾರ್ಡಿಯಾಲಜಿಸ್ಟ್, ಇಲ್ಲೇನೇ ರಾಜ್ಕುಮಾರ್ ರೋಡಲ್ಲಿ ಅವ್ರದ್ದು ಹಾಸ್ಪಿಟಲ್ ಇದೆ. ಅವರು ನನಗೆ ಫ್ರೆಂಡ್ ಫಾರ್ ದ ಲಾಸ್ಟ್ 30 ಇಯರ್ಸಿಂದ, IAS ಆಗೋದು ಮುಂಚೆಯಿಂದ ಫ್ರೆಂಡ್. ಅವರು ಫ್ಯಾಮಿಲಿ ಡಾಕ್ಟ್ರು ಉಂಟು, ಅವ್ರ ಹತ್ರ ಮಾತ್ರೆಗಳು ತೋರಿಸ್ದೆ. ಏನು ಸಾಹೇಬ್ರೆ ಇವೆಲ್ಲನೂ ಲೈಫ್ ಟೈಮ್ ತಗೊಳ್ಬೇಕಾ ಅಂತ. ಹೌದು ರಾಜು ಅವರೇ, ಇದೆಲ್ಲ ಲೈಫ್ ಟೈಮ್ ತಗೊಳ್ಬೇಕು. ಇದು ಬ್ಲಡ್ ಥಿನ್ನರು, ಇದು ಆರ್ಟ್ರಿ ಸ್ಟ್ರೆಂಥನರು, ಇದು ಲಿವರ್ ರಿಲೇಟೆಡ್, ಇದು ಕಿಡ್ನಿ ರಿಲೇಟೆಡ್ ರೇನಾಲ್ ಆಗಂತ, ಇದು ಲ್ಯಾಸೆಕ್ಸು ಒಂದ ಬರೋದಕ್ಕೆ, ಇದು ಕ್ಯಾಲ್ಸಿಯಮ್ ಅಂತ ಎಲ್ಲ ಅವ್ರು ಹೇಳಿದರು. ದೆನ್ ನಾನು ನಮ್ಮ ವೇದಿಕ್ ಲಿಟ್ರೇಚರಲ್ಲಿ ಯಾಕಿಲ್ಲ ಇದು ಅಂತ ಮ್ಯಾಡ್ ಥಿಂಕಿಂಗಲ್ಲಿ ಮತ್ತೆ ಯೋಚನೆ ಮಾಡಿ ಅದರ ಪ್ರಕಾರ ಸ್ಟ್ರಕ್ಚರ್ ಮಾಡಿದೆ. ಅದಕ್ಕೆ ಇವತ್ತು ಮೇ ಬಿ ಐ ಆಮ್ ದ ಫಸ್ಟ್ ಪರ್ಸನ್ ಟು ಟೇಕ್ ಅಲೋಪತಿಕ್ ಸೈನ್ಸ್ ಇಂಟು ಆಯುರ್ವೇದ ವಿತೌಟ್ ಕೀಪಿಂಗ್ ವಾತ ಪಿತ ಕಫ. ಅದಕ್ಕೆ ಇಷ್ಟು ಬೇಗ ಕ್ರ್ಯಾಕ್ ಆಗೋಯ್ತು. ಇವತ್ತು ಆನರಬಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ, ಯಾಕೆ ಆಯುರ್ವೇದ ಫೇಮಸ್ ಆಗ್ತಾ ಇಲ್ಲ ಅಂದರೆ ದೆರ್ ಈಸ್ ನೋ ಎನಿ ಸ್ಟ್ಯಾಂಡರ್ಡೈಸ್ಡ್ ಡೋಸೇಜ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಫಾರ್ ಈಚ್ ಅಂಡ್ ಎವ್ರಿ ಡಿಸೀಸಸ್. ಅದನ್ನೇ ನಾನು ಇದರಲ್ಲಿ ಅನ್ನೋಯಿಂಗ್ಲಿ ಮಾಡಾಕಿದ್ದೀನಿ. ಆಮೇಲೆ ಎಫಿಕೆಸಿ, ದೆರ್ ಈಸ್ ನೋ ಎಫಿಕೆಸಿ ಲೈಕ್ ಅಲೋಪತಿಕ್ ಸೈನ್ಸ್. ಇಮಿಡಿಯೇಟ್ಲಿ ಎಫಿಕೆಸಿ ಬರಬೇಕು. ಇವಾಗ ನಾನು ಮಾಡೋದ್ರಲ್ಲಿ ಇಮಿಡಿಯೇಟ್ಲಿ ಎಫಿಕೆಸಿ. ನಿಮಗೆ ಆಶ್ಚರ್ಯ ಆಗ್ಬೋದು, 1 ವಾರಕ್ಕೆ ಡಯಾಲಿಸಿಸ್ ಇರೋವರಿಗೆ ವೆಯ್ಟ್ ಗೈನ್, 1 ಡಯಾಲಿಸಿಸ್ ಟು ಅನದರ್ ಡಯಾಲಿಸಿಸ್ ಏನಿದೆ ಅದು ರೆಡ್ಯೂಸ್ ಆಗ್ತದೆ. ದಟ್ ರಿಡಕ್ಷನ್ ಆಫ್ ದ ವೆಯ್ಟ್ ಈಸ್ ಒನ್ ಆಫ್ ದ ಬೆಸ್ಟ್ ಇಂಡಿಕೇಟರ್ ಫಾರ್ ವರ್ಕಿಂಗ್ ಅಂತ. ಅಲ್ಲಿಗೆ ಕಿಡ್ನಿ ರಿಜನರೇಟ್ ಆಗುತ್ತೆ ಅಂತ. ಸೆಕೆಂಡ್ ಏನು, ನಿದ್ದೆ ಬರುತ್ತೆ. ಆಮೇಲೆ ಥರ್ಡ್ ಏನು, ಸ್ಕಿನ್ ಕಲರ್ ಚೇಂಜ್ ಆಗುತ್ತೆ.
ಆಮೇಲೆ ಫೋರ್ತ್ ಬಿ ಪಿ ಶುಗರ್ ಎಲ್ಲ ವೇರಿಯೇಷನ್ಸ್ ಚೇಂಜ್ ಆಗುತ್ತೆ. ಸೊ ದ ವೇ ಇನ್ ವಿಚ್ ಈ ಹರ್ಬಲ್ ಕಾಂಪೌಂಡ್ಸು ಹೆಲ್ಪ್ ಆಗೋದು. ಆಮೇಲೆ ಮೈಂಡಲ್ಲಿ ಬ್ಲಾಕ್ ಇಟ್ಕೊಂಡು ಕೊಡೋದು, ನಾನು ಇದು ತಗೊಳ್ತಾ ಇದ್ದೀನಿ ಹರ್ಬಲ್ ಕಾಂಪೌಂಡು, ನಾನು ಏನು ಬೇಕಾದ್ರೂ ತಿಂತೀನಿ ಅಂತ ಇರಬಾರ್ದು. ಡಯಟ್ ಅಂತೂ 100% ಮಾಡಲೇಬೇಕು, ಇಲ್ಲ ಅಂತಂದ್ರೆ ಈ ಮೆಡಿಸಿನ್ ವರ್ಕ್ ಆಗಲ್ಲ. ಈವನ್ ಅದು ಯಾವುದು ಪ್ರಿಬಯೋಟಿಕ್ಸು ಪ್ರೋಬಯೋಟಿಕ್ ಫ್ಲಾಕ್ಸ್ ರೈಟ್ ತಗೊಂಡ್ಲಿ ಬಿಡ್ಲಿ ಇಟ್ಸ್ ಇಮ್ಮೆಟೀರಿಯಲ್, ಆದರೆ ಡಯಟ್ ಇರಬೇಕು, ಈ ಹರ್ಬಲ್ ಕಾಂಪೌಂಡ್ಸ್ ಅನ್ನು ತಗೊಳ್ಳೇಬೇಕು. ರಿಯಾಕ್ಷನ್ ಫ್ರಮ್ ದ ಮೆಡಿಕಲ್ ಕಮ್ಯುನಿಟಿ ಏನು ಸಡನ್ ರಿಯಾಕ್ಷನ್ಸ್ ಏನು ಡಾಕ್ಟರ್ಸ್ಗೆ, ನೀನು ಆಯುರ್ವೇದಿಕ್ ತಗೊಂಡ್ಬಿಟ್ರೆ ಇರೋ ಕಿಡ್ನಿನೂ ಹೊರಟೋಗುತ್ತೆ, ಬೇಗ ಸತ್ತೋಗ್ಬಿಡ್ತೀಯ ಅಂತ. ಅದಕ್ಕೆ ರೀಸನ್ಸ್ ಇದೆ ಕೆಲವು, ಅವ್ರು ಹೇಳೋದೇನು ತಪ್ಪೇನಲ್ಲ. ಯಾಕೆ ರೀಸನ್ಸ್ ಏನು, ಸುಮಾರು ಪೇಷಂಟ್ಸು ಕೆಲವು ಕಡೆ ಹೋಗಿ ಇದು ನಾನು ಹೇಳಕ್ಕಾಗೋದಿಲ್ಲ, ಸೊ ಸಮ್ ಏನೋ ಮೆಟಲ್ಸ್ ಇತ್ತೋ ಏನೋ ಗೊತ್ತಿಲ್ಲ, ಅದು ಇನ್ನೂ ಪ್ರಾಬ್ಲಮ್ ಆಗಿದೆ, ಇದರಿಂದ ಅವ್ರು ರಿಯಾಕ್ಟ್ ಆಗ್ತಾ ಇದ್ದಾರೆ. ಸೊ ಆದರೂ ಸಹ ದ ಟಾಪ್ ಮೋಸ್ಟ್ ಡಾಕ್ಟರ್ಸ್, ನಾನು ಹೆಸರು ಹೇಳಕ್ ಹೋಗೋದಿಲ್ಲ, ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ, ವೆಲ್ ನೋನ್ ಹಾಸ್ಪಿಟಲ್ಸ್ ಅಲ್ಲಿ, ದೇ ಆರ್ ಆಲ್ ಪ್ರಮೋಟಿಂಗ್ ಲೈಕ್ ಎನಿಥಿಂಗ್, ಬಿಕಾಸ್ ದೇ ವಾಂಟ್ ನಮ್ಮ ಪೇಷಂಟ್ಗೆ ರಿಲೀಫ್ ಬೇಕು. ಇಲ್ಲಿ ಡಾಕ್ಟರ್ ಪ್ರತಾಪ್ ಕುಮಾರ್ ಅಂತ, ಈ ವಾಸ್ ರಿಟೈರ್ಡ್ ಡೀನ್ ಫ್ರಮ್ ಬೀದರ್ ವೆಟರ್ನರಿ ಕಾಲೇಜ್. ಸೊ ಅವರಿಗೆ ಡಾಕ್ಟರ್ ಬಲ್ಲಾಳ್ ಅವರ ಸ್ಟ್ರೈಟ್ ಅವೇ 2014 ಪಟ್ನಾ ಬಂದಾಗ ಅವರು ಅವಾಗೆಲ್ಲ ಬರೀ ಮಿನರಲ್ ವಾಟರ್ ಬಾಟಲ್ನೆಲ್ಲ ಅಂತ ಕೊಡ್ತಾ ಇದ್ದೆ. ಸೊ ಅವರು ಎಲ್ಲ ಚೇಂಜಸ್ ತೊಗೊಂಡ್ಬಿಟ್ಟು ಆಶ್ಚರ್ಯ ಅನಿಸ್ತು, ನೀವೇನಾದ್ರೂ ತಗೊಳ್ತಾ ಇದ್ರ ಅಂತ ಕೇಳಿದಾಗ ಅಂತ, ಎಸ್ ಅದು ವರ್ಕ್ ಆಗ್ತಿದೆ, ನೀವು ಕಂಟಿನ್ಯೂ ಮಾಡಿ ಅಂತ. ಅವರ ಟೆಸ್ಟಿಮೋನಿಯಲ್ಲಿ ನೀವು ನೋಡ್ಬಿಟ್ರೆ ಆಟೋಮೆಟಿಕ್ಲಿ ನಿಮಗೇನೆ ಅನಿಸುತ್ತೆ. ಸೊ ದೇರ್ ಆರ್ ಡಾಕ್ಟರ್ಸ್ ಆರ್ ಏಂಜಲ್ಸ್. ಅವ್ರ ಉದ್ದೇಶ ಏನು, ಇದಾಗಬಾರ್ದು ಅಂತ, ಸೊ ಡ್ಯಾಮೇಜ್ ಆಗಬಾರ್ದು ಅಂತ. ನಾನು ವೆರಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ, ಇದರಲ್ಲಿ 100% ಕೆಟ್ಟದಂತೂ ಆಗೋದೇ ಇಲ್ಲ, ಒಳ್ಳೇದೇನಾದ್ರೂ ಆಗಲಿಲ್ಲ ಅಂದ್ರೆ. ಒಳ್ಳೇದಂದ್ರೆ ಏನೋ ಎಫಿಕಸಿ ಗೊತ್ತಾಗಲಿಲ್ಲ ಅಂದ್ರೆ, ಸೊ ಆ ರೀತಿ. ಅದಾದ್ಮೇಲೆ ನಾನು ಹೇಳ್ತೀನಿ 100% ಹರ್ಬಲ್ ಹೇಳಿದ್ದೀನಿ. ವೆಜಿಟೇರಿಯನ್ ಅಂದ್ರೆ ವೆಗಾನ್, ಆದ್ರೆ ಇದರಲ್ಲಿ ಯಾವ ಅನಿಮಲ್ ಕಂಟೆಂಟು ಇಲ್ಲ, ಈವನ್ ಇನ್ಕ್ಲೂಡಿಂಗ್ ತುಪ್ಪನೂ ಇಲ್ಲ, ಯಾವುದೇನೂ ಇಲ್ಲ ಇದರಲ್ಲಿ. ಸೊ ನಂಬರ್ 2, ಆಗಲೇ ನಾನು ನಿಮ್ಗೆ ಹೇಳಿದೆ, 2006 FSSAI ಆಕ್ಟ್ ಅನ್ನ ಮಿನಿಸ್ಟ್ರಿ ಆಫ್ ಹೆಲ್ತ್ ಅಂಡ್ ಫ್ಯಾಮಿಲಿ ಅಫೇರ್ಸ್ ಅದನ್ನ ಅಮೆಂಡ್ಮೆಂಟ್ ಮಾಡಿ, ಆಲ್ ದೀಸ್ ಹರ್ಬ್ಸ್ ನಾವು ಸನಾತನ ಪೀರಿಯಡ್ ಇಂದ ತಗೊಳ್ಳೋದ್ರಿಂದ ಅದನ್ನ ಹೆಲ್ತ್ ಸಪ್ಲಿಮೆಂಟ್ ಆಗಿ, ಡಯಟ್ ಸಪ್ಲಿಮೆಂಟ್ ಆಗಿ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಅದೇ ಹರ್ಬ್ಸ್ ಇದರಲ್ಲಿ ಯೂಸ್ ಮಾಡಿರೋದು. ಮತ್ತೆ ಇನ್ನೊಂದು ನಿಮ್ಗೆ ಕ್ವಶನ್ ಆಗುತ್ತೆ, ಹೆಂಗೆ ಈ ಒಂದು ಹರ್ಬಲ್ ಕಾಂಪೌಂಡ್ಸ್ ಕೆಲಸ ಮಾಡುತ್ತೆ, ಹೋಮ್ ರೆಮಿಡೀಸ್ ಕೆಲಸ ಮಾಡುತ್ತೆ, ಡಯಟ್ ವರ್ಕ್ ಮಾಡ್ತದೆ, ಅದನ್ನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು, ಮೇ ಬಿ ಡಾರ್ಮೆಂಟ್ ಸ್ಟೆಮ್ ಸೆಲ್ಸ್ ಅನ್ನ ಸ್ಟಿಮ್ಯುಲೇಟ್ ಮಾಡಬಹುದು ಅಂತ ನಾನು ಹೇಳ್ತೀನಿ. ಯಾಕೆಂದ್ರೆ ನನ್ನಲ್ಲಿ ಅದರ ಬಗ್ಗೆ ರಿಸರ್ಚ್ ಆರ್ಟಿಕಲ್ಸ್ ಇಲ್ಲ, ಯಾಕೆಂದ್ರೆ ಟಿಶ್ಯೂನ ಇದು ಮಾಡಿ ಬಿಫೋರ್ ಅಂಡ್ ಆಫ್ಟರ್ ಟೆಸ್ಟ್ ಮಾಡಿ ಅದಿಲ್ಲ, ಎಕ್ಸೆಪ್ಟ್ ರಿಪೋರ್ಟ್ಸ್ ಅಂಡ್ ಪೇಷಂಟ್ಸ್. ಸೆಕೆಂಡು, ಮೇ ಬಿ ಗ್ಲೊಮ್ಯುಲಸ್ ಕೆಪಿಲರೀಸ್ ರಿಜನರೇಟ್ ಆಗಿದೆ, ಇದಂತೂ ಮೇ ಬಿ ಅಂತ ಕ್ವಶನೇ ಇಲ್ಲ. ಸೊ 100% ಆಗುತ್ತೆ. ಅದಾಗಲಿಲ್ಲ ಅಂತಂದ್ರೆ ಆ ಒಂದು ಆಲ್ಬ್ಯೂಮಿನ್ ಲೀಕೇಜ್ ಬಂದಾಗೋದು ನಿಲ್ತಾ ಇರಲಿಲ್ಲ, ಕ್ರಿಯೇಟಿನೈನ್ ರೆಡ್ಯೂಸ್ ಆಗೋದು ನಿಲ್ತಾ ಇರಲಿಲ್ಲ, ಆಮೇಲೆ ಬಾಡಿನಲ್ಲಿ ಬ್ಲ್ಯಾಕ್ ಕಲರ್ ಇರೋದನ್ನ ನಾರ್ಮಲ್ ಕಲರ್ ಬರ್ತಾ ಆಗ್ತಾ ಇರಲಿಲ್ಲ, ಆಮೇಲೆ ಎನರ್ಜಿ ಲೆವೆಲ್ ಇನ್ಕ್ರೀಸ್ ಆಗೋದು ಆಗ್ತಾ ಇರಲಿಲ್ಲ. ಸೊ ಇವೆಲ್ಲನೂ ಆಗ್ತಾ ಇದೆ ಅಂತಂದ್ರೆ ಅರ್ಥ ಗ್ಲೊಮ್ಯುಲಸ್ ಕೆಪಿಲರೀಸ್ 100% ರಿಜನರೇಷನ್ ಆಗ್ತಾ ಇದೆ ಅಂತ ಅರ್ಥ. ಆಮೇಲೆ ಅದಕ್ಕೆ ಗ್ಲೊಮ್ಯುಲಸ್ ಕೆಪಿಲರೀಸ್ಗೆ ಅನ್ನೋನ್ ನ್ಯೂಟ್ರಿಯೆಂಟ್ಸ್, ಯಾಕೆಂದ್ರೆ ನ್ಯೂಟ್ರಿಯೆಂಟ್ಸ್ ಏನ್ ನ್ಯೂಟ್ರಿಯೆಂಟ್ಸು, ನಮ್ಮ ಹೊಟ್ಟೆಗೆ ಏನು ನಾವು ಊಟ ಅಂತೀವಲ್ಲ, ಆ ಊಟದಲ್ಲಿ ನ್ಯೂಟ್ರಿಯೆಂಟ್ಸ್ ಇರುತ್ತೆ. ಆ ನ್ಯೂಟ್ರಿಯೆಂಟ್ಸು ಕಣ್ಣಿಗೆ ವೈಟಮಿನ್ ಎ ಬೇಕು, ಕಾಲಿಗೆ ಬೋನ್ಸ್ ಅಂಡ್ ಜಾಯಿಂಟ್ಸ್ ಕ್ಯಾಲ್ಸಿಯಂ ಬೇಕು, ಅಮೈನೋ ಆಸಿಡ್, ಆ ರೀತಿ ಏನಿದೆ ಎಲ್ಡೋಪಾ ನ್ಯೂರಾನ್ಸ್ ಬೇಕು, ಆ ರೀತಿ. ಅದೇ ರೀತಿನೇ ಕಿಡ್ನಿಗೆ ಸಮ್ ಅನ್ನೋನ್ ನ್ಯೂಟ್ರಿಯೆಂಟ್ಸ್ ಮೇ ಬಿ ನನ್ನ ಪ್ರಾಸೆಸ್ ಅಲ್ಲಿ ನಾಕ್ ಮಾಡಿ ಆ ಊಟನ, ಆ ನ್ಯೂಟ್ರಿಯೆಂಟ್ಸ್ನ ಸಪ್ಲೈ ಮಾಡ್ತದೆ ಅಂತ ನಾನು ಹೇಳ್ಬೋದು. ಆಮೇಲೆ ದ ಹೆಲ್ತ್ ಸಪ್ಲಿಮೆಂಟ್ಸ್ ಆಗಲೇ ಹೇಳಿದ್ನಿ, ಪ್ರಮೋಟ್ ದಿ, ಇದು ಸೆಲ್ನ ಡಿಟಾಕ್ಸ್ ಮಾಡುತ್ತೆ. ಯಾವುದು ಲಿಗನನ್ಸ್, ಅದು ಅಗಸೆ ಮಜ್ಜಿಗಿದೆ. ಪ್ಲಸ್ ನಮ್ಮ ಏಜ್ ಓಲ್ಡ್ ಇಂದ ಏನು ನಾವು ಯೂಸ್ ಮಾಡ್ತಾ ಇದ್ದೀವಿ ಆಯುರ್ವೇದಿಕ್ ಹರ್ಬ್ಸು, ಅದರಿಂದ. ನೆಕ್ಸ್ಟ್, ಕ್ಲೀನ್ಸಿಂಗ್ ದ ಬ್ಲಾಕ್ಡ್ ಆರ್ಟರೀಸ್. ಅದು ಹೆಂಗೆ, ಒಂದು
ಕಿಡ್ನಿ ಅಥವಾ ಎನಿ ಆರ್ಗನ್ಸ್, ಮೋರ್ ದ್ಯಾನ್ 78 ಆರ್ಗನ್ಸ್ ಇದೆ. ಹೆಂಗೆ ಆರ್ಗನ್ಸ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೆಲ್, ಗ್ರೂಪ್ ಆಫ್ ಸೆಲ್ಲನ್ನು ಗ್ರೂಪ್ ಮಾಡ್ತಂದ್ರೆ ಜೀವಕೋಶನ, ಅದು ಟಿಶ್ಯೂ ಅಂತಾರೆ. ಆ ಟಿಶ್ಯೂನ ಗ್ರೂಪ್ ಮಾಡ್ತು ಅಂದರೆ ಅದನ್ನು ನಾವು ಆರ್ಗನ್ ಅಂತಾರೆ. ಸೊ ಈಗ ಕಿಡ್ನಿ ಒಂದು ಆರ್ಗನ್ನು, ಹಾರ್ಟು ಒಂದು ಆರ್ಗನ್ನು, ಕಣ್ಣು ಒಂದು ಆರ್ಗನ್ನು, ಈ ರೀತಿ ಸುಮಾರು ಆರ್ಗನ್ಸ್, ಮೋರ್ ದ್ಯಾನ್ 78. ಒಂದೊಂದು ರಿಸರ್ಚ್ ಆರ್ಟಿಕಲ್ಲು ಒಂದೊಂದು ನಂಬರ್ ಹೇಳ್ತಾರೆ, ಅದಕ್ಕೆ ಮೋರ್ ದ್ಯಾನ್ 78 ಅಂತ ಹೇಳ್ತೀನಿ. ಸೊ ಆ ಆರ್ಗನ್ಸ್ ಏನಿದೆ ಅದಕ್ಕೆ ಬ್ಲಡ್ಡು ಒಂಥರ ಓರೋದು, ಒಂಥರ ಕತ್ತೆ ಇದ್ದಂಗೆ ಅನ್ಬೋದು. ಅದನ್ನ ಕ್ಯಾರಿ ಮಾಡೋದು ಏನನ್ನ, ಒಂದು ಆಕ್ಸಿಜನ್ ಅನ್ನ, ಆಮೇಲೆ ಇನ್ನೊಂದು ನ್ಯೂಟ್ರಿಯೆಂಟ್ಸ್ ಅನ್ನ ಫ್ರಮ್ ದ ಸೋರ್ಸ್. ಆಕ್ಸಿಜನ್ ಸೋರ್ಸ್ ಎಲ್ಲಿ? ಫ್ರಮ್ ದ ಲಂಗ್ಸ್. ನ್ಯೂಟ್ರಿಯೆಂಟ್ ಸೋರ್ಸ್ ಎಲ್ಲಿ? ಫ್ರಮ್ ದ ಕೆಪಿಲರೀಸ್ ಸರೌಂಡೆಡ್ ಇನ್ ಸ್ಮಾಲ್ ಇಂಟೆಸ್ಟಿನಲ್ ಏರಿಯಾ. ಸೊ ಅಲ್ಲಿಂದ ಅದನ್ನ ಏನು ಈಚೆಗೆ ಬರ್ತದೆ ಬ್ಲಡ್ ಅಲ್ಲಿ, ಅದನ್ನ ಕ್ಯಾರಿ ಮಾಡಿಕೊಂಡು ಸೆಲ್ ಹತ್ರ ಬಿಡೋದು. ಮತ್ತೆ ಸೆಲ್ ಅಲ್ಲಿ ಏನು ಡೈಜೆಸ್ಟಿವ್ ಸಿಸ್ಟಮ್, ಮೆಟಬಾಲಿಕ್ ಆಕ್ಟಿವಿಟಿ ಏನು ನಾವು ಸೈಂಟಿಫಿಕ್ಲಿ ಹೇಳ್ತೀವಿ, ಅದು ಆದ ಮೇಲೆ ಅಲ್ಲಿ ಏನಿರ್ತದೆ, ಯಾವುದು ಏನಂತಾರೆ, ಇದು ಕಾರ್ಬನ್ ಡೈಆಕ್ಸೈಡು ಮತ್ತೆ ಟಾಕ್ಸಿನ್ಸ್ನ ವಾಪಸ್ ತಗೊಂಡು ಬಂದು ಕಾರ್ಬನ್ ಡೈಆಕ್ಸೈಡ್ನ ಆರ್ಟಲ್ಲಿ ಬಿಡೋದು, ಸೊ ದಟ್ ಲಂಗ್ಸ್ ಹೋಗ್ಬಿಟ್ಟು ಅದು ಕ್ಲೀನ್ ಮಾಡೋದಕ್ಕೆ. ಈ ನ್ಯೂಟ್ರಿಯೆಂಟ್ಸ್, ಈ ಟಾಕ್ಸಿನ್ಸ್ನ ಕಿಡ್ನಿಗೆ ಬಿಡೋದು. ಸೊ ಈ ಕೆಲಸ ಬ್ಲಡ್ ಮಾಡುತ್ತೆ. ಸೊ ಇದು ಹೋಗೋ ರಸ್ತೆ ಆರ್ಟ್ರೀಸು, ಬರೋ ರಸ್ತೆ ವೇನ್ಸ್. ಸೊ ಈ ಹೋಗೋ ರಸ್ತೆನ, ಈ ಬರೋ ರಸ್ತೆನ 100% ನನ್ನ ಪ್ರಿನ್ಸಿಪಲ್ಸ್ ಅಲ್ಲಿ ಕ್ಲೀನ್ ಆಗ್ತಿದೆ ಅಂತ ನಾನು ಹೇಳ್ಬೋದು. ಹೆಂಗೆ ಅಂತಂದ್ರೆ, ಹಾರ್ಟ್ BP-ನೂ ನಾರ್ಮಲ್ ಆಗಿರ್ತೈತೆ ಈ ಒಂದು ಪ್ರೋಟೋಕಾಲ್ ಅಲ್ಲಿ. ಆಮೇಲೆ ನಡೆಯಕ್ಕಾಗದೇ ಇರೋರು ನಡೀತಾರೆ, ಎನರ್ಜಿ ಇಲ್ದವ್ರಿಗೆ ಎನರ್ಜಿ ಬರ್ತೈತೆ. ಆಮೇಲೆ ಇದು ಏನಪ್ಪ, ಕೈ ಕಾಲು ಊತ ಇರ್ತದೆ, ಊತ ಹೊರಟೋಗುತ್ತೆ. ಸೊ ಯು ಕೆನಾಟ್ ಇಮ್ಯಾಜಿನ್. ಸೊ ಈಗ ಒಂದು 13th ನಾನು 13th ಡೇಟ್ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೀನಿ. ಒಬ್ಬ ಲೇಡಿ ಇದು ಪೊಲೀಸ್ ಪರ್ಮಿಷನ್ ತಗೊಂಡು ಅನಂತಪುರಿಂದ ಬಂದಿದ್ರು. ಸೊ ಅವ್ರು ಹೇಳಿದ ಮಾತು ನಿಮಗೆ ತುಂಬಾ ಚೆನ್ನಾಗಿ ಇದಾಗ್ತೈತೆ. ನನಗೇನೇನೋ ಒಂಥರ TS ಟ್ರಿಪ್ ಆದಂಗೆ ಆಯ್ತು. ಯಾಕೆ ಸರ್, 5 ತಿಂಗಳಿಂದ ಬೆಂಗಳೂರಿಗೆ ಬಂದು ನೆಫ್ರಾಲಜಿಸ್ಟ್ನ ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆ ಹಾಸ್ಪಿಟ್ಲ್ ಹೆಸರು ಹೇಳ್ಬಿಟ್ಟಿದ್ರು. ಮತ್ತೆ ನನಗೆ ಹೇಳಿದ್ರು, ಸರ್ ಹಾಸ್ಪಿಟ್ಲ್ ಹೆಸರು ಕಿತ್ತಾಕಿ ವಿಡಿಯೋ ಲಿಂಕ್ನ ಕೊಡಿ, ಟೆಸ್ಟ್ ಮೊನೆಲ್ನ, ಇಲ್ಲಾಂದ್ರೆ ಅವ್ರು ತಪ್ಪು ತಿಳ್ಕೊಳ್ತಾರೆ ಅಂತ. ಪ್ರತಿ 2.1 ಆದಾಗ ಅವ್ರು ಶುರು ಮಾಡಿದ್ರು ಪೇಷಂಟು ಇಲ್ಲಿ ಬೆಂಗಳೂರಿಗೆ ಬರೋದಕ್ಕೆ. BP-ಇಂದ ಅವ್ರಿಗಾಯ್ತು, 42 year old ಲೇಡಿ. ಪ್ರತಿ ವಿಸಿಟ್ ಅಲ್ಲೂ 10% ಇನ್ಕ್ರೀಸ್ ಆಗ್ತಾ ಇರ್ತಂತೆ. ಕೊನೆಯಲ್ಲಿ ಅವರ ಮಗಳು RV ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ. ಸೊ ಮಗಳು ಹೇಳಿಲ್ಲಂತೆ, ಇಲ್ಲ ಮಮ್ಮಿ ಇವೆಲ್ಲ ಆಯುರ್ವೇದಿಕ್ ಎಲ್ಲ ತಗೊಳಕ್ ಹೋಗಬಾರ್ದು, ಹಾಗೆ ಹೀಗೆ ಅಂತ. ಮತ್ತೇನಾದ್ರು ಹೆಚ್ಚು ಕಡಿಮೆ ಆಗ್ಬಿಟ್ಟಿತ್ತು, ಅಟ್ಲೀಸ್ಟ್ ಈಗ ಹೆಂಗೋಗಿ ಸ್ವಲ್ಪ ನಡೀತಾ ಇದೆ ಅಂತ. ಮತ್ತೆ ಯಾರೋ ಬಳ್ಳಾರಿನಲ್ಲಿ ಅವ್ರ ರಿಲೇಟಿವ್ಸ್ ಯಾರೋ ತಗೊಂಡಿದ್ರಂತೆ, ಅವ್ರು ಹೇಳಿದ್ರಂತೆ. ಸೊ ಆಮೇಲೆ ಧೈರ್ಯದಿಂದ 13th ಮಾರ್ಚ್ ಬಂದು ತಗೊಂಡಿದ್ದಾರೆ ಇಲ್ಲಿ. ಸೊ ಎಕ್ಸಾಕ್ಟ್ಲಿ 13th ಏಪ್ರಿಲ್ ಬಂದಿದ್ರಲ್ಲಿ. ಮತ್ತೆ ಟೆಸ್ಟ್ ಮಾಡಿಕೊಂಡು, ಕೋಇನ್ಸಿಡೆಂಟ್ಲಿ ನಾನು ಇದ್ದೀನಿ ಅಂದ ತಕ್ಷಣ, ನಾನು ಜನರಲಿ ರೇರ್ಲಿ ಬೆಂಗಳೂರಲ್ಲಿ ಇರೋದು, ಸೊ ನನ್ನ ಭೇಟಿ ಮಾಡೋದಕ್ಕೆ ಮೇಲಕ್ಕೆ ಬಂದರು ನನ್ನ ಕೂತ್ಕೊಳ್ಳೋ ಸ್ಥಳಕ್ಕೆ. ಫಸ್ಟ್ ಬಂದ ತಕ್ಷಣ ನಾನು ಡೈರೆಕ್ಟಾಗಿ ಹೇಳಿದೆ, ನಾನೆಲ್ಲೋ ಹೊಸ ಪೇಷಂಟ್ ಅಂತ. ನೋಡಮ್ಮ, ಮೂತಿ ನೆಟ್ಕಿಟ್ಕೊಳ್ಳೋಂಗಿತ್ತಂದರೆ ನನಗೆ ಅರ್ಧಂಬರ್ಧ ತೆಲುಗು ಬರ್ತೈತೆ, ಅದರಲ್ಲೇನೇ ಹೇಳಿದೆ. ಸೊ ನೀವು ತಗೊಳ್ಳಿ ಮೆಡಿಸನ್ನು, ಇಲ್ಲಾಂದರೆ ಮೆಡಿಸನ್ ತಗೊಳಕ್ಕೆ ಹೋಗ್ಬೇಡ್ರಿ, ಇಲ್ಲಾಂದ್ರೆ ಉಪಯೋಗ ಆಗಲ್ಲ ಅಂತ. ಸೊ ದೆನ್ ಅಂದರೆ, ಇಲ್ಲ ಸರ್ ನಾವು ಲಾಸ್ಟ್ ಮಂತಿಗೆ ತೊಗೊಂಡಿದ್ದೀವಿ ಅಂತ ಅನ್ನೋ ಹೊತ್ತಿಗೆ ಹೇಳಕ್ಕೆ ಹೇಳಿದ್ರು. ಆಮೇಲೆ ಅಂದರು, ಪ್ರತಿ ವಿಸಿಟಲ್ಲಿ ನಾವು ಹತ್ಕೊಂಡು ವಾಪಸ್ ಹೋಗ್ತಾ ಇದ್ವಿ ಸರ್, ಇವತ್ತು ನಾವು ಹತ್ಕೊಂಡು ವಾಪಸ್ ಹೋಗ್ತಾ ಇಲ್ಲ, ಖುಷಿಯಿಂದ ಹೋಗ್ತಾ ಇದ್ವಿ. ಯಾಕೆಂದರೆ 0.3 ನಮ್ಮ ಕ್ರಿಯೇಟಿನ್ ಡೌನ್ ಆಗಿದೆ. ದೆನ್ ಏನೇನಾಯಿತು ಚೇಂಜಸ್ಸು, ಬಾಡಿದು ಬ್ಲ್ಯಾಕ್ ಕಲರ್ ಇತ್ತು, ಸ್ಕಿನ್ ಎಲ್ಲ ಅದು ಚೇಂಜಸ್ ಆಗ್ತೈತೆ, ಕಾಲು ಊತ ಇತ್ತು, ಕಾಲು ಊತ ಹೊರಟೋಯ್ತು, ಎನರ್ಜಿ ಲೆವೆಲ್ ಎನಾರ್ಮಸ್ ಆಯಿತು. ಸೊ ದೆನ್ ನನಗೆ ಅನಿಸ್ತು 100% ಅವರು ಡಯಟ್ ಮಾಡ್ತಾ ಇದ್ದಾರೆ, ಕರೆಕ್ಟಾಗಿ ತಗೊಳ್ತಾ ಇದ್ದಾರೆ ಅಂತ. ಬಿಕಾಸ್ ದೇ ಆರ್ ವೆಜಿಟೇರಿಯನ್ಸ್. ಸೊ ಫಿಶ್ ತಗೊಂಡಿಲ್ಲ, ಎಗ್ ತಗೊಂಡಿಲ್ಲ, ಏನಿಲ್ಲ, ಓನ್ಲಿ ಇನ್ ದೀಸ್ ಸಪ್ಲಿಮೆಂಟ್ಸ್ ಅದರ್ ದ್ಯಾನ್ ದಟ್. ಸೊ ಆದ್ದರಿಂದ ನನ್ನ ಈಗ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಅಂತಾರೆ. ಯಾಕೆಂದರೆ ಸ್ಕಿನ್ ಕಲರ್ ಚೇಂಜ್ ಆಯಿತು, ಊತ ಹೊರಟೋಯ್ತು ಅಂತಂದರೆ ಆಟೋಮೆಟಿಕ್ಲಿ ಎಲ್ಲ ಇದಾಗಿದೆ ಅಂತ. ಇದಕ್ಕೆ
ವೆರಿ ಲೇಮನ್ ಲ್ಯಾಂಗ್ವೇಜಲ್ಲಿ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ನೆಕ್ಸ್ಟ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್, ಇದು ನೆನ್ಪಿಟ್ಕೊಳ್ಳಿ, ಭಾರಿ ಇಂಪಾರ್ಟೆಂಟು. ಏನು, ತುಂಬ ಜನಕ್ಕೆ ಕನ್ಫ್ಯೂಷನ್ ಹೆಂಗೆ ತಗೊಳ್ಬೇಕು ಏನಂತ. ಈ ಕಾಟನ್ ಮೇಲೆ 30 ml ಅಂತ ಬರ್ತಿದೆ, ಆದರೆ ನಾನು ರೆಕಮೆಂಡ್ ಮಾಡೋದು 15 ml. ಅದು ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ, 1 minute. ಅತಿ ಬಡವರು ಬರ್ತಾ ಇದ್ರು, ನಾನು ಕ್ಯಾಂಪ್ ಇಟ್ಟಾಗ ಇದು ಫ್ಯಾಕ್ಟ್ರಿನಲ್ಲಿ ಒಂದೊಂದು ಟೈಮ್ ಕೂತ್ಕೊಳ್ತೀನಿ, 1-2-3 ಸ್ಟೇಟ್ನವರು ಪೇಷಂಟ್ಸ್ ಬರ್ತಾ ಇದ್ರು ಬಸ್ಗಳಲ್ಲಿ. ಒಂದ್ಸರಿ ನಾನು ಹಂಗೇನೆ ತಾಳಿ ಥ್ರೆಡ್ಡಲ್ಲಿ ಕಟ್ಕೊಂಡಿದ್ದಾರೆ ಅಂದರೆ ಅತಿ ಬಡವರು ಅಂತ ನಮ್ಮ ಜನರಲಿ ಇದು ಮಾಡೋದು. ನಾನು ಅವರಿಗೆ ಹೇಳಿದೆ, 1 second ಯಾರೋ ಮಾತಾಡ್ತಿದ್ರೆ, ಈಗ ಮ್ಯೂಟ್ ಆಲ್. ಸೊ ಅವ್ರು ಕೇಳಿದೆ, ನೀವು ಹೆಂಗೆ ತಗೊಳ್ತಾ ಇದ್ರಿ, ಇದು ಎಕ್ಸ್ಪೆನ್ಸಿವ್ ಅಲ್ಲ ಅಂತ. ಅವರಂದ್ರು, ಸರ್ ನಾವು ಅರ್ಧ ಚಮಚನೇ ತಗೊಳ್ಳೋದು, ನಾವು 30 ml ತಗೊಳ್ಳಲ್ಲ. ಸೊ ನಮ್ಮ ಪಕ್ಕದ ಮನೆಯವರಿಗೆ 15 ವರ್ಷದಿಂದ ಪ್ರಾಬ್ಲಮ್ ಇರೋದು ಸಾಲ್ವ್ ಆಗಿದೆ. ಅದನ್ನ ನೋಡಕ್ ಹೋದ್ರೆ ಇದು ಚೀಪೇ ನಮಗೆ. ನಾವು ಬೇರೆ ಕಡೆ ಹೋಗ್ಬಿಟ್ಟು ಟೆಸ್ಟ್ಗಳು ಮಾಡೋಕ್ಕೆ ₹1000 ಕೊಡಬೇಕು, ಆ ಶಕ್ತಿ ಇಲ್ಲ. ಆಮೇಲೆ ಎಂಜಿಯೋಪ್ಲಾಸ್ಟಿ ಮಾಡೋಕ್ಕೆ 2.5-3 ಲಕ್ಷ ಕೊಡಬೇಕಾದಿಲ್ಲ. ನಿಮಗೆ ತಗೊಂಡ್ರೆ ನಮ್ಗೆ 10 ದಿನಕ್ಕೇನೆ ಚೆಸ್ಟ್ ಪೇನ್ ಹೊರಟೋಗ್ತೈತೆ, ಇದು ಹೊರಟೋಗ್ತೈತೆ. ದೆನ್ ನಾನು ಕೇಳಿದಾಗ ಅವ್ರು ಅರ್ಧ ಚಮಚ, ನನ್ನ ಅರ್ಧ ಚಮಚದಾಗ ಯಾಕೆ 30 ml ಕೊಡಬೇಕು, ಅದು ಎಥಿಕಲಿ ಒಳ್ಳೇದಲ್ವಲ್ಲ. ಬಡವರಿಗೆ ಚೆನ್ನಾಗಿರ್ತಂದ್ರೆ ಬೇರೆಯವ್ರಿಗೆ ಯಾಕೆ ಚೆನ್ನಾಗಿರಬಾರದು. ದೆನ್ ನಾನು ಅದನ್ನ 30 ml 15 ml ಮಾಡಿದೆ. ಸೊ ಆದ್ರಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇಲ್ಲಿ 30 ml ರೆಕಮೆಂಡ್ ನೀವು ಮಾಡಬಾರ್ದು ಎಕ್ಸ್ಟ್ರೆಕ್ಟ್ ಗ್ಯಾಸ್ಟ್ರಿಕ್ಗೆ. ಆಮೇಲೆ ಪಾಪ ಅನೆಥಿಕಲ್ಲಿ ಸೇಲ್ ಮಾಡೋದನ್ನ ಇಟ್ಸ್ ವೆರಿ ಇದು. ಸೊ ಅದಕ್ಕೆ ಏನಿದೆ ಅದನ್ನೇ ಮಾಡಬೇಕು. 15 ml ಕಾರ್ಡಿಯೋವ್ಯಾಸ್ಕ್ಯುಲರು, 15 ml ಲಿವರ್ ಸಪೋರ್ಟು, ಆಮೇಲೆ 15 ml ರೀನಲ್ ಸಪೋರ್ಟು, ಇವು ಮೂರನ್ನು ಮಿಕ್ಸ್ ಮಾಡಬೇಕು. ಆದರೆ ನೀರು ಮಿಕ್ಸ್ ಮಾಡಬಾರ್ದು. ಯಾಕೆ ನೀರು ಮಿಕ್ಸ್ ಮಾಡಬಾರ್ದು ಅಂದರೆ, ಮೋರ್ ದ್ಯಾನ್ 1 ಲೀಟರು ಇನ್ಕ್ಲೂಡಿಂಗ್ ಊಟದಲ್ಲಿ ಏನು ಮಾಡ್ತೀವಿ, ನೀರು ಕುಡ್ತೀವಿ, ಅದೆಲ್ಲ ಸೇರಿ 1 ಲೀಟರ್ ಮೇಲೆ ಹೋಗ್ಬಾರ್ದು. ಸೊ ಆದ್ರಿಂದ ಅದು ಮಿಕ್ಸ್ ಮಾಡಬಾರ್ದು. ವಾರ್ಮ್ ತಗೊಳ್ಬೇಕು ಅನ್ನೋದ್ರೆ ಆ 45 ml ಒಂದು ಕಪ್ಪಲ್ಲಿ ತಗೊಂಡ್ಬಿಟ್ಟು ಕುದಿಯೋ ನೀರಲ್ಲಿ ಆ ಕಪ್ ಇಟ್ಬಿಟ್ರೆ ಆಟೋಮೆಟಿಕ್ಲಿ ವಾರ್ಮ್ ಆಗ್ತದೆ, ತಗೊಳ್ಬಹುದು. ನೆಕ್ಸ್ಟ್ ನೀಮ್ ಅಂಡ್ ಪೀಪಲ್. ಇದು ನೀಮ್ ಅಂಡ್ ಪೀಪಲ್ ತಗೊಳ್ಳೇಬೇಕಂತೇನಿಲ್ಲ, ತಗೊಂಡ್ರೆ ಇಟ್ಸ್ ಐ ಆಂಟಿ ಆಕ್ಸಿಡೆಂಟ್. ಸೊ ಅದನ್ನ ಸಿಕ್ತು ಅಂತಂದ್ರೆ ಯೂಸ್ ಮಾಡಬಹುದು, ಆಮೇಲೆ ಎನಾರ್ಮಸ್ ರಿಸಲ್ಟ್ಸ್ ಬರುತ್ತೆ. ಬನಾನಾ ಸ್ಟೆಮ್ ಜ್ಯೂಸ್ ಇವೆಲ್ಲ ನಮ್ಮ ಅಪ್ಪನ ಮೇಲೆ ಇವೆಲ್ಲ ಇಷ್ಟು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಓವರ್ ಎ ಪೀರಿಯಡ್ ಟೈಮ್ ಮಾಡ್ತಾ ಇದು ಇನ್ನೂ ಪಕ್ಕ ಮಾಡಾಕ್ತದೆ. ಯಾಕೆಂದ್ರೆ ಪೇಷಂಟ್ ತಗೊಂಡ್ರೆ 100% ಸರಿ ಹೋಗ್ಬೇಕು ಅಂತ. ಈ ಬನಾನಾ ಸ್ಟೆಮ್ ಜ್ಯೂಸು ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ನಿಮ್ಗೆ ಕ್ವಶನ್ ಬರುತ್ತೆ, ಹಣ್ಣನ್ನು ಮಾತ್ರ ಬನಾನಾ ತಿನ್ಬೇಡ್ರಿ ಅಂತ ಹೇಳ್ತೀರಿ, ಪೊಟ್ಯಾಷಿಯಮ್ ಸ್ಟೆಮ್ ಜ್ಯೂಸ್ ಯಾಕೆ ಕುಡಿಬೇಕು ಅಂತ ಕ್ವಶನ್ ಬರುತ್ತೆ. ಆದ್ರೆ ಇದು ಸ್ಟೆಮ್ ಜ್ಯೂಸು, ಇದು ಹೈ ಡಿಟಾಕ್ಸಿಫಿಕೇಶನ್ ಏಜೆಂಟ್. ನಿಮಗೆ ಆಶ್ಚರ್ಯ ಅನಿಸ್ಬೋದು, ಕಿಡ್ನಿ ಸ್ಟೋನ್ಸು ಮತ್ತೆ ಗಾಲ್ ಬ್ಲಾಡರ್ ಸ್ಟೋನ್ಸ್ಗೆ 1000 ವರ್ಷಗಳಿಂದ ಬನಾನಾ ಸ್ಟೆಮ್ ಜ್ಯೂಸು ತಗೊಳ್ಳೋದಕ್ಕೆ ಆಲ್ರೆಡಿ ನಮ್ಮ ವೇದಿಕ್ ಲಿಟ್ರೇಚರ್ನಲ್ಲಿ ಬರೆದಿದೆ. ಸೊ ನಾವು ಅದನ್ನೇನು ಕೇರ್ಲೆಸ್ ಏನು ಅಂತ, ನಾನು ಬೈ ಚಾನ್ಸ್ ನಾನೇನಾದ್ರು IAS ಆಫೀಸರ್ ಆಗದಿದ್ದು ಹೇಳಿದ್ರೆ ಜನ ನಂಬ್ತನೂ ಇರಲಿಲ್ಲ. ಆಗಿದ್ರಿಂದ ಇವರೇನೋ ಮಾಡ್ತಾ ಇದ್ದಾರೆ, ನಾನು ಟ್ರೈ ಮಾಡೋಣ. ಸೊ ಆ ರೀತಿ. ಆದ್ರಿಂದ ಬನಾನಾ ಸ್ಟೆಮ್ ಜ್ಯೂಸು ಸಿಕ್ಕಿದ್ರೆ ಇಟ್ಸ್ ವೆರಿ ಇಂಪಾರ್ಟೆಂಟ್, ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಆಮೇಲೆ ಅದನ್ನ ಕ್ವಶನ್ ಬರುತ್ತೆ, ಯಾವ್ಯಾವ ತಗೊಳ್ಬೇಕು. ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಫಸ್ಟು ನೀಮ್ ಪೀಪಲ್ದಾದ್ರೂ ತಗೊಳ್ಬಹುದು ಎಕ್ಸ್ಟ್ರಾಕ್ಟು, 1 ಟೇಬಲ್ ಸ್ಪೂನು ಅರ್ದು ಬಿಟ್ಟು, ಒಂದು 3 ಪೀಪಲ್ದು ಅಂದರೆ ಹರಳಿ ಎಲೆ ಮತ್ತು 8 ಬೇವೆಲೆ ಅರ್ದು ಬಿಟ್ಟು ಆ 1 ಚಮಚ ಫ್ರೆಶ್ ಎಕ್ಸ್ಟ್ರಾಕ್ಟ್ ಮಾಡಿ ತಗೊಳ್ಬಹುದು. ಅಥವಾ ಫಸ್ಟು 15 ml 3 ಮಿಕ್ಸ್ ಮಾಡಿಬಿಟ್ಟು ಅದಾದ್ಮೇಲೂ ತಗೊಳ್ಬಹುದು. ಒಟ್ಟಲ್ಲಿ ಖಾಲಿ ಹೊಟ್ಟೆ ತಗೊಳ್ಬೇಕು. ಖಾಲಿ ಹೊಟ್ಟೆನಲ್ಲಿ ಯಾಕೆ ತಗೊಳ್ಬೇಕು ಕ್ವಶನ್, ಯಾಕೆ ಅಂತಂದ್ರೆ ಇದು ಕೆಮಿಕಲ್ಸ್ ಅಲ್ಲ. ಆಲ್ ಅಲೋಪತಿಕ್ ಮೆಡಿಸಿನ್ ಊಟ ಮಾಡಿ ತಗೊಳ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂತಂದ್ರೆ ಅದರದ್ದು ಇದು ಪರ್ಸೆಂಟೇಜ್ ಕಡಿಮೆ ಆಗೋದಕ್ಕೆ, ಅದರದ್ದು ಮಿಕ್ಸಿಂಗ್ ಇದೇನು ಅಂತಂದ್ರೆ ಇದು ಫುಡ್ ಇದ್ದಂಗೆ. ಇದು ಡೈರೆಕ್ಟ್ ಆಗಿ ಬ್ಲಡ್ಗೆ ಹೋಯ್ತು ಅಂತಂದ್ರೆ ಇದು ಫುಡ್, ಇಟ್ ಹ್ಯಾಸ್ ಬೀನ್ ಕನ್ಸಿಡರ್ಡ್ ಆಸ್ ಎ ಹೆಲ್ತ್ ಸಪ್ಲಿಮೆಂಟ್ಸ್, ಡಯಟರಿ ಸಪ್ಲಿಮೆಂಟ್ ಇದ್ದಂಗೆ. ಅದು ಎಕ್ಸ್ಟ್ರಾರ್ಡಿನರಿ ವರ್ಕ್ ಮಾಡ್ತಿರುತ್ತೆ. ಆಮೇಲೆ ಒಂದೊಂದು ಟೈಮ್ ಅಯ್ಯೋ ಒಂದೊಂದು ಟೈಮ್ ಊಟ ಮಾಡಿಬಿಟ್ಟಿರ್ತೀವಿ, ಆಮೇಲೆ ತಗೊಳ್ಬೋದು. ಅಂದ್ರೆ ಏನು ಆರ್ಡ್ ಅಂಡ್ ಫಾಸ್ಟ್ ಇಲ್ಲ. ಎಫೆಕ್ಟಿವ್ ರಿಸಲ್ಟ್ಸ್ ಬರಬೇಕಂದ್ರೆ ಖಾಲಿ ಹೊಟ್ಟೆಲಿರಬೇಕು. ಸೊ ಅದಾದ್ಮೇಲೆ ಬನಾನಾ ಸ್ಟೆಮ್ ಜ್ಯೂಸ್ ಯಾವ ತಗೊಳ್ಬೇಕು, ಫ್ಲಾಕ್ಸ್ ಡ್ರಿಂಕ್ ಯಾವ ತಗೊಳ್ಬೇಕು ಅಂತ ಮೈಂಡಲ್ಲಿ ಬರುತ್ತೆ. ಬನಾನಾ ಸ್ಟೆಮ್ ಜ್ಯೂಸು ಗಿಂತ ಇಂಪಾರ್ಟೆಂಟ್ ಫಸ್ಟು ಫ್ಲಾಕ್ಸ್ ಡಯಟ್.
ಫ್ಲಾಕ್ಸ್ ಡಯಟ್ ಬಗ್ಗೆ ಆಗಲೇ ಹೇಳಿದ್ದೀನಿ, ಅಗಸೆ ಬೀಜನ ಮಹತ್ವ. ಅದನ್ನ ಬಿಫೋರ್ ಬ್ರೇಕ್ಫಾಸ್ಟ್ ತಗೊಳ್ಬೇಕು. ಆಮೇಲೆ ಹೊಟ್ಟೆ ಹಸಿದ್ರೆ ಬ್ರೇಕ್ಫಾಸ್ಟ್ ತಗೊಳ್ಬೇಕು, ಇಲ್ಲಾಂದ್ರೆ ತಗೊಳ್ಬಾರ್ದು. ಅದಾದ ನಂತರ ಯಾವಾಗ ಕಂಫರ್ಟ್ ಆಗುತ್ತೋ ಆವಾಗ ಬನಾನಾ ಸ್ಟೆಮ್ ಜ್ಯೂಸ್ ತಗೊಳ್ಬಹುದು. ಆಮೇಲೆ ಇದು ಬೇಕ್ಡ್ ಫಿಶ್. ಈಗ ವೆಜಿಟೇರಿಯನ್ಗೆ ಏನು, ನಾನು ವೆಜಿಟೇರಿಯನ್ಗೆ ಮೊದಲು ಇದು ಪನ್ನೀರ್ ಅಂತ ಹೇಳಿದ್ದೀನಿ. ಪನ್ನೀರ್ ಕೆಲವರು ಡೈಜೆಷನ್ ಆಗ್ತಿಲ್ಲ, ಯಾಕಂದ್ರೆ ಅದ್ರ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿಲ್ಲ. ಈಗ ನಾನು ಆ ಪನ್ನೀರ್ ಜಾಗದಲ್ಲಿ ಮಶ್ರೂಮ್ಸ್ ತಗೊಳ್ಬೋದು ಅಂತ ಹೇಳ್ತೀನಿ. ಕೆಲವ್ರಿಗೆ ಮಶ್ರೂಮ್ ಆಗಲ್ಲ ಅಂತಂದ್ರೆ ಧನಿಯಾ ಸೊಪ್ಪಿನ ಸೂಪ್, ಕೋರಿಯಾಂಡರ್ ಸೂಪ್, ಸೊ ಅದು ಭಾರಿ ಎಫೆಕ್ಟ್ ಆಗುತ್ತೆ. ಫಿಶ್ ಡಯಟ್ ತಗೊಂಡ್ರೆ ಅಂತೂ ಎಕ್ಸ್ಟ್ರಾರ್ಡಿನರಿ ಎಫೆಕ್ಟ್ ಆಗುತ್ತೆ. ಲಾಸ್ಟ್ ಐ ಥಿಂಕ್ ಸಮ್ 3 years ಬ್ಯಾಕ್ ನಾನು ಸಂಯುಕ್ತ ಕರ್ನಾಟಕ ಇದು ಹುಬ್ಳಿ ಹೆಡ್ ಕ್ವಾರ್ಟರ್ಲಿ ಮಂತ್ಲಿ ಒನ್ಸ್ ಹೋಗ್ಬಿಟ್ಟು ಪೇಷಂಟ್ಸ್ ನೋಡ್ತಾ ಇದ್ದೆ. ಅದರಲ್ಲಿ ಒಬ್ಬರು ಬ್ರಾಹ್ಮಿನ್ಸ್ ಅಲ್ಲಿ ಅವರು ಪೂಜೆ ಮಾಡೋರು, ಭಯಂಕರ ಸೀರಿಯಸ್ ಆಗಿತ್ತು. ಅವರ ಮಿಸ್ಸಸ್ ಬಂದಿದ್ರು, ಶಿ ಈಸ್ ಅಬೌಟ್ ಐ ಥಿಂಕ್ 58-55 year old. ನಾನು ಹಿಂಗೆ ಹೇಳೋ ಹೊತ್ತಿನಲ್ಲಿ ಒಂದು ಶ್ಲೋಕನ ಹೇಳಿದ್ರು, ಸರ್ ಶರೀರ ಇತ್ತು ಅಂದ್ರೆ ಧರ್ಮ ಇರ್ತೈತೆ, ಶರೀರಕ್ಕೆ ನಾವು ಯಾವುದೇ ಒಂದನ್ನ ಔಷಧಿ ಅಂತ ರೂಪಲ್ಲಿ ತಗೊಂಡ್ರೆ ಅದು ಧರ್ಮಕ್ಕೆ ಎಗ್ನೆಸ್ಟ್ ಅಲ್ಲ ಅಂತಂದ್ರು. ಅದೇನೇ ಚರಕ ಸಂಹಿತದಲ್ಲೂ ಹೇಳಿದೆ. ಅದು ನನಗೆ ಶ್ಲೋಕ ಕರೆಕ್ಟಾಗಿ ಬರ್ತಾಯಿಲ್ಲ, ಅದಕ್ಕೆ ನಾನು ಹೇಳ್ತಾ ಇಲ್ಲ. ಆದ್ರಿಂದ ಇಟ್ಸ್ ಡಿಪೆಂಡ್ ಅಪಾನ್ ಯುವರ್ ವಿಶ್. ಅಲ್ಟಿಮೇಟ್ಲಿ ಏನು, ಆ ಒಂದು ರೋಗದಿಂದ ಮುಕ್ತ ಆಗ್ಬೇಕಂದ್ರೆ ಫ್ರೀ ಆಗ್ಬೇಕು, ಅದು ಮೇನ್ ಆಬ್ಜೆಕ್ಟಿವ್. ಸೊ ಅದಕ್ಕೆ ಆ ಫಿಶ್ ಹೆಂಗ್ ಮಾಡಬೇಕು, ಅಥವಾ ಮಶ್ರೂಮೇನೆ ತಗೊಳ್ಳೋಣ ಅಂತ ಮಶ್ರೂಮ್ ಮಾಡಿ ಹೆಂಗ್ ಮಾಡಬೇಕು, ಮಸಾಲ ಅದಕ್ಕೆ ಮ್ಯಾರಿನೇಟ್ ಮಾಡಬೇಕು. ಏನು, ಕೊತ್ತಂಬರಿ ಸೊಪ್ಪು, ಆಮೇಲೆ ಇದು ಬೆಳ್ಳುಳ್ಳಿ, ಶುಂಠಿ, ಹಸಿಮೆಣಸಿನಕಾಯಿ, ಆಮೇಲೆ ಪುದೀನ ಸೊಪ್ಪು ಸಿಕ್ಕಿದ್ರೆ ಪುದೀನ ಸೊಪ್ಪು, ಯಾಕಂದ್ರೆ ಪುದೀನ ಸೊಪ್ಪು ಎಲ್ಲ ಕಡೆ ಸಿಗಲ್ಲ. ಸೊ ಅದನ್ನ ಪೇಸ್ಟ್ ಮಾಡಿ, ಉಪ್ಪು ಹಾಕ್ಬಾರ್ದು, ಎಣ್ಣೆನೂ ಹಾಕ್ಬಾರ್ದು, ಪೇಸ್ಟ್ ಮಾಡಿ ಇಟ್ಕೊಂಡ್ಬಿಟ್ಟು ಇಡ್ಲಿ ಬೇಕ್ ಮಾಡ್ದಂಗೆ ಮಾಡಬೇಕು. ಅಥವಾ ಪ್ಯಾನನ್ನು ಬಿಸಿ ಮಾಡೋದು, ನಮ್ಮ ಫ್ರೈಯಿಂಗ್ ಪ್ಯಾನನ್ನು ಹೆಂಚನ್ನ, ಅದರಲ್ಲಿ 1 tablespoon ನೀರು ಹಾಕೋದು. ಯಾವುದು ದಿಸ್ ನಾವು ಡ್ರಿಂಕಿಂಗ್ ವಾಟರ್ 1 tablespoon. ಅದು ಚುರು ಅಂತ ವಾಟರ್ ಇದು ಎಣ್ಣೆಂಗೆನೆ ಓಡಾಡುತ್ತೆ. ಅದು ಅದ್ರ ಮೇಲೆ ಫಿಶು ಅಥವಾ ಮಶ್ರೂಮ್ ಹಾಕ್ಬಿಟ್ಟು ಒತ್ತಬೇಕು. ಒದ್ದಾಗ ಅದರಲ್ಲಿ ಇರೋ ಆಯಿಲ್ ಅಲ್ಲದೆ ಅದು ಕಂಪ್ಲೀಟ್ ಆಗಿ ಫ್ರೈ ಆಗ್ತೈತೆ. ಅಥವಾ ಬೇಕಿಂಗ್ ಈಸ್ ಅನದರ್ ಈಸಿಯೆಸ್ಟ್ ಪ್ರಾಸೆಸ್. ಸೊ ರಿಸಲ್ಟ್ಸ್ ಯು ಕೆನಾಟ್ ಇಮ್ಯಾಜಿನ್. ಸೊ ಅಷ್ಟು ರಿಸಲ್ಟ್ಸ್ ಬರುತ್ತೆ. ಒಂದು ಯಾರಿಗೆ ಇದು ಡಯಾಲಿಸಿಸ್ ಇಲ್ಲ ಅವ್ರಿಗಂತೂ ಸಮಥಿಂಗ್ ಡಿಫ್ರೆಂಟ್. ಡಯಾಲಿಸಿಸ್ ಇರೋರಿಗೆ ಒಂದು ಡಯಾಲಿಸಿಸ್ ಇನ್ನೊಂದು ಡಯಾಲಿಸಿಸ್ಗೂ ಏನು ಬಾಡಿ ವೆಯ್ಟ್ ಇರ್ತದೆ ಆಟೋಮೆಟಿಕ್ಲಿ ರಿಡ್ಯೂಸ್ ಆಗ್ತೈತೆ. ಎಕ್ಸ್ಟ್ರಾ ವೆರಿ ಫಾಸ್ಟ್. ನಾನು ಅದೇ ಯಾರು ಫಾಸ್ಟ್ ರಿಸಲ್ಟ್ ಬರುತ್ತೋ ಅವ್ರಿಗೆ ಕೇಳ್ತೀನಿ, ಹೆಂಗೆ ನಿಮಗೆ ಫಾಸ್ಟ್ ರಿಸಲ್ಟ್ಸ್ ಬಂತಂತ. ಸರ್ ನಾವು ಇದನ್ನು ಫಿಶ್ ಯೂಸ್ ಮಾಡ್ತಾ ಇದ್ರಿ ಅಂತ. ಸೊ ಅದೇ ನಮ್ಮ ಅಪ್ಪನ ಮೇಲೆ ನಾನು ಟ್ರೈ ಮಾಡಿದ್ದು. ಸೊ ಆದ್ದರಿಂದ ಅದನ್ನು ಹೇಳಿದೆ. ಸೊ ದೆನ್ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ ವೆಜಿಟಬಲ್ಸ್, ಆಮೇಲೆ ಫರ್ಮೆಂಟೆಡ್ ರೈಸ್ ಅಂದರೆ ಏನು, ಇದನ್ನ ಬಡವರು ತಿನ್ನೋದು ಅಂತ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಫರ್ಮೆಂಟೆಡ್ ರೈಸ್ ಅಂದರೆ ಜನರಲಿ ಮೊದಲು ಹಳ್ಳಿಗಳಲ್ಲಿ ಫ್ರಿಜ್ ಗಿಜ್ಜೇನು ಇರಲಿಲ್ಲ, ರಾತ್ರಿ ಏನಾದರೂ ಅನ್ನ ಉಳುತ್ತು ಅಂದರೆ ಅದಕ್ಕೆ ನೀರು ಹಾಕ್ಬಿಟ್ಟು ಇಟ್ಬಿಟ್ಟು ನೆಕ್ಸ್ಟ್ ಆ ನೀರನ್ನ ಬಸ್ಬಿಟ್ಟು ಅನ್ನನ ಯೂಸ್ ಮಾಡ್ತಾ ಇದ್ರು. ಈಗ ಅದು ಒರಿಸ್ಸಾನಲ್ಲಿ ಇಟ್ ಇಸ್ ಅ ಟ್ರೆಡಿಷನಲ್ ಫುಡ್ಡು, ಬೋಕ್ ಬಾತ್ ಅಂತಲೇ ಏನೋ ಅಂತಾರೆ, ನಾನು ತಿಂದಿದ್ದೀನಿ. ಆಮೇಲೆ ಕೇರಳ ಏರಿಯಾದಲ್ಲೂ ಇದೆ, ನೀವು ಗೂಗಲಲ್ಲಿ ನೋಡಿ ಮೆಡಿಸಿನಲ್ ವ್ಯಾಲ್ಯೂ ಆಫ್ ಫರ್ಮೆಂಟೆಡ್ ರೈಸ್, ಇಮಿಡಿಯೇಟ್ ಆಗಿ BBC ಆರ್ಟಿಕಲ್ಸು, ಆಮೇಲೆ ಅಮೇರಿಕನ್ ನ್ಯೂಟ್ರಿಷನ್ ಜರ್ನಲ್ಸ್ ಎಲ್ಲ ಬರುತ್ತೆ. ಇದು ಹೇಗೆ ಅಂದರೆ, ಇವತ್ತು ಬೆಳಗ್ಗೆ ಅನ್ನ ಮಾಡಿತ್ತು ಅಂತ ಇಟ್ಕೊಳ್ಳೋಣಂತೆ 9:30ಗೆ, ಆ ಅನ್ನದಲ್ಲಿ ಸ್ವಲ್ಪ ಮೊಸರು ನೀರು ಹಾಕ್ಬಿಟ್ಟು ಆಚೆ ಇಡಬೇಕು, ಫ್ರಿಜ್ಜಲ್ಲಿ ಇಡಬಾರ್ದು, ರೂಮ್ ಟೆಂಪರೇಚರಲ್ಲಿ. ನೆಕ್ಸ್ಟ್ ಡೇ ಮಾರ್ನಿಂಗು 1 tablespoon ಅದನ್ನು ಯೂಸ್ ಮಾಡ್ತು ಅಂದರೆ 3000 times ಏನು ರೈಸಲ್ಲಿ ಇದೆ ಮಿನರಲ್ಸ್ ಅಂತೆ, ವೈಟಮಿನ್ B12 ಅಂದರೆ ಎಲ್ಲೂ ಸಿಗದೇ ಇರೋಂತಹ ನ್ಯೂಟ್ರಿಷನ್ ವ್ಯಾಲ್ಯೂ ಅದರಲ್ಲಿದೆ. ಅದನ್ನು 1 tablespoon 2 tablespoon 1 tablespoon ತಿಂದರೆ ಇಟ್ ಇಸ್ ಈಕ್ವಲೆಂಟ್ ಟು 3000 tablespoon ನೀವು ಅನ್ನ ತಿಂದರೆ ಎಷ್ಟು ಇದಿರುತ್ತೆ ಶಕ್ತಿ, ಅಷ್ಟು ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಬರುತ್ತೆ. ಸೊ ಆದ್ದರಿಂದ ಅದನ್ನು ಇನ್ಕಲ್ಕೇಟ್ ಮಾಡ್ಕೊಡ್ಬೇಕು. ಆಮೇಲೆ ಇದು ವೆಜಿಟಬಲ್ಸ್ ಲೀಚಿಂಗ್ ವೆರಿ ವೆರಿ ಸಿಂಪಲ್. ಏನು, ಸ್ಕಿನ್ ಔಟ್ ಮಾಡೋದು, ರಾತ್ರಿ ನೀರಲ್ಲಿ ಅದನ್ನು ಇಮರ್ಸ್ ಮಾಡೋದು, ನೀರಲ್ಲಿ ಮುಳುಗಿಸೋದು, ಬೆಳಗ್ಗೆ ಬಿಸಿಲಿನಲ್ಲಿ ಅದನ್ನು ತೊಳೆಯೋದು,
ಅದಾದ್ಮೇಲೆ ನೀವು ಮಾಮೂಲಿ ಮಾಡ್ದಂಗೆ ಮಾಡೋದು. ಆ ಮಾಮೂಲಿ ಮಾಡೋ ಹೊತ್ತಿನಲ್ಲಿ ಮಸಾಲದೇನು ತೊಂದರೆ ಇಲ್ಲ, ಎಣ್ಣೆ ಮಾತ್ರ ಯೂಸ್ ಮಾಡಬಾರ್ದು, ಉಪ್ಪು ಯೂಸ್ ಮಾಡಬಾರ್ದು. ಕಿಡ್ನಿ ಪೇಷಂಟ್ ಸಪ್ರೇಟಾಗಿ ತೆಗೆದಿಟ್ಬಿಡೋದು. ಆವಾಗ ಅವರಿಗೆ ಅದು 1 ಟೇಬಲ್ ಸ್ಪೂನ್ ಏನು ಉಪ್ಪು ಪರ್ ಡೇಗೆ ಇದೆ 24 ಅವರ್ಸ್ಗೆ, ಅದನ್ನು ಆ ಪೇಪರ್ ಇಟ್ಕೊಂಡು ಅವ್ರಿಗೆ ಖುಷಿಗೆ ಎಷ್ಟು ಬೇಕೋ ಅದು ಹಾಕ್ಕೊಂಡು ಅದನ್ನು ಯೂಸ್ ಮಾಡ್ಬೇಕು ಅವರು. ಸೊ ಅದೇ ರೀತಿ ಫಿಶ್ ತಿನ್ಬೇಕಾ ಅದು ತಿನ್ಬೇಕಾ, ಆವಾಗ ಅದೊಂದು ಚಿಟ್ಕ ಹಾಕ್ಕೊಂಡ ತಿಂದ. ಬಟ್ ಪಾಯಿಂಟ್ ಈಸ್ ದ ಹೋಲ್ ಡೇ ದೇ ಶುಡ್ ನಾಟ್ ಕನ್ಸ್ಯೂಮ್ ಮೋರ್ ದ್ಯಾನ್ 5 grams ಆಫ್ ಸಾಲ್ಟ್. ಅದು ಭಾರಿ ಇಂಪಾರ್ಟೆಂಟ್. ಸೊ ಆದ್ರಿಂದ ಲೀಚಿಂಗ್ ವೆಜಿಟೇಬಲ್ಸ್ ಭಾರಿ ಸಿಂಪಲ್, ತಲೆ ಕೆಡ್ಸ್ಕೊಬಾರ್ದು. ಮತ್ತೆ ಇದರಲ್ಲಿ ಇನ್ನೊಂದು ಕ್ವಶನ್ ಬರುತ್ತೆ, ಏನು ಸೊಪ್ಪು ತಿನ್ಬಹುದಾ, ಪೊಟೆಟೊ ತಿನ್ಬಹುದಾ? ಈ ಏನಾಗಿದೆ ಅಂದ್ರೆ ಸುಮಾರು ಇವರು ಯಾರು ಡೈಟಿಷಿಯನ್ಸ್ ಇದರಲ್ಲಿ ಕಿಡ್ನಿ ಇದರಲ್ಲಿ ಏನೆಲ್ಲ ಹೇಳ್ಬಿಟ್ಟು ತಲೆ ಕೆಟ್ಟೋಗಿ ಕೆಲವರಿಗೆ ಪಾಪ ಏನ್ ತಿನ್ಬೇಕು ಅಂತ ಕ್ವಶನ್. ನಾನೇನು ಹೇಳೋದಂದ್ರೆ ಹಸಿ ಬಾಳೆಕಾಯಿ ಬಿಟ್ಟು ಏನು ವೆಜಿಟೇಬಲ್ ಬೇಕಾದ್ರೂ ತಿನ್ಬಹುದು, ಬಾಳೆಹಣ್ಣು ಬಿಟ್ಟು ಏನು ಫ್ರೂಟ್ಸ್ ಬೇಕಾದ್ರೂ ತಿನ್ಬಹುದು. ಆದ್ರೆ ಸ್ವಲ್ಪ ಆ ಕ್ವಾಂಟಿಟಿನ ಯೋಚನೆ ಮಾಡಿ ತಿನ್ಬೇಕು. ಫ್ರೂಟ್ಸ್ನ ಸ್ವಲ್ಪ ತಿನ್ಬೇಕು. ಆಮೇಲೆ ಬೇಳೆಗಳೆಲ್ಲ ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಹೇಳ್ತೀನಿ. ಆ ಬೇಳೆನಲ್ಲೇನು ಏನೋ ಇದು ಅದೆಲ್ಲ ಹೇಳ್ಬಿಟ್ಟಿದ್ದಾರೆ. ಮೂಂಗ್ ದಾಲ್ ಅಂದ್ರೆ ಹೆಸರು ಬೇಳೆ ತಿನ್ಬೇಕಂತ ಎಷ್ಟು ಬೇಕಾದ್ರೂ ತಿನ್ಬಹುದು. ಹಂಗಿತ್ತು ಅಂತಂದ್ರೆ ಕೆಲಸ ಮಾಡಲ್ಲ. ಏನು ಅಂತಂದ್ರೆ ನಾನು ಸನ್ಯಾಸಿ ಆಗಿದ್ದೀನಿ. ಸನ್ಯಾಸಿ ಬಗ್ಗೆ ಅಂದ್ರೆ ನಾವು ನೆನಪು ಬರ್ತದೆ, ಐ ವಾಸ್ ಬ್ಯಾಂಕ್ ಆಫೀಸರ್ ಇನ್ 1985. ಇದು ಬೆಳಗಾಂ ಡಿಸ್ಟ್ರಿಕ್ಟ್ ಅಲ್ಲಿ ಪೋಸ್ಟಿಂಗ್ ಇತ್ತು. ಇಲ್ಲಿ ಸುಮ್ನಾ ಮೇಡಮ್ ಅಂತಿದ್ರೆ ಅವರ ಹಸ್ಬೆಂಡ್ ವಿಶ್ವೇಶ್ವರ, ನಾವೆಲ್ಲ ಜೊತೆಲಿ ಇದ್ವಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಆಫೀಸರ್ ಆಗಿ. ಅಲ್ಲಿ ಜೈನರು ಬರ್ತಾ ಇದ್ರು, ಈ ಜೈನರ ಸನ್ಯಾಸಿಗಳು. ಏನೂ ಬಟ್ಟೆ ಆಗ್ತಾ ಇರ್ಲಿಲ್ಲ, ಏನ್ ಬೇಕೋ ಏನೋ ಕೊಡ್ತಾ ಇದ್ರು, ಪ್ರಸಾದ ತಿಂತಾ ಇದ್ರು. ಸೊಳ್ಳೆ ಕಚ್ಚಿದ್ರೆ ಇದೆಲ್ಲ ಏನೇನೂ ಇಲ್ಲ. ಆದ್ರೆ ಆ ಬಾಡಿ ನೋಡ್ಬಿಟ್ರೆ ಸೋ ಹೆಲ್ತಿ ಯು ಕೆನಾಟ್ ಇಮ್ಯಾಜಿನ್. ಯಾಕೆಂದ್ರೆ ನಾನು ಜೈನರ ಮನೆಯಲ್ಲೇ ಇದ್ದೆ ರೆಂಟಿಗೆ. ಸೊ ಅಲ್ಲಿಗೆ ಸ್ವಾಮಿಗಳು ಬಂದ್ರು, ನಾನು ಸ್ವಾಮಿಗಳಿಗೆ ಪ್ರಣಾಮ ಮಾಡಿದೆ. ಸೊ ಎಷ್ಟು ಹೆಲ್ತಿ ಆಗಿದೆ ಅಂದ್ರೆ ಯು ಕೆನಾಟ್ ಇಮ್ಯಾಜಿನ್. ಸೊ ಅಂದ್ರೆ ಅರ್ಥ ಏನಂದ್ರೆ ಪ್ರಕೃತಿ ಎಲ್ಲಾನು ನಿಯರೆಸ್ಟ್ ಎಷ್ಟು ನಾವು ಪ್ರಕೃತಿ ಅಂದ್ರೆ ನೇಚರ್ಗೆ ಎಷ್ಟು ನಿಯರ್ ಇರ್ತೀವಿ ಅಷ್ಟು ಬಾಡಿ ಸ್ಟ್ರಾಂಗ್ ಇರ್ತೈತೆ. ಸೊ ಆದ್ರಿಂದ ಒಂದು 6 ತಿಂಗಳು ನಾನು ಸನ್ಯಾಸಿ ಆಗಿದ್ದೀನಿ ಅಂದ್ಕೊಂಡ್ಬಿಡ್ಬೇಕು. ಮೆಂಟಲಿ ಟ್ಯೂನು. ಈಗ ನನಗೆ ಗಾಡ್ಸ್ ಗ್ರೇಸ್ ಏನೂ ಪ್ರಾಬ್ಲಮ್ ಇಲ್ಲ. ಯಾವಾಗಲೂ ಇಂದ ನಾನು ಶುಗರ್ ತಿನ್ನಬಾರ್ದು ಅಂತ. ಈಗ ಶುಗರ್ ಅಂದ್ರೆ ಒಂದ್ಸರಿ ಕಾಫಿ ಕುಡಿತೀನಿ ಅಷ್ಟೇ. ಮತ್ತೇನಾದ್ರು ಶುಗರ್ ಕೊಟ್ರೆ ರಿಪಲ್ಸ್ ಆಗುತ್ತೆ. ಅವ್ರ ಮುಂದೆ ಸ್ವಲ್ಪ ಸಿಪ್ ಮಾಡ್ತೀನಿ, ಬಿಟ್ಬಿಡ್ತೀನಿ. ಬಿಕಾಸ್ ಮೈಂಡ್ ಸೆಟ್, ಮೈಂಡ್ ಇಟ್ಕೊಬೇಕು. ಇದು ತಿನ್ನಬಾರ್ದು, ನಾನು 100 ವರ್ಷ ಬದುಕಬೇಕು. 100 ವರ್ಷ ಬದುಕಬೇಕಂದ್ರೆ ಇದು ಪ್ರಿನ್ಸಿಪಲ್ಸ್ ಇದೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಫಾಸ್ಟಿಂಗ್ ಈಸ್ ದ ಬೆಸ್ಟ್ ಮೆಡಿಕೇಶನ್ ಇನ್ ದ ವರ್ಲ್ಡ್. ಅಂದ್ರೆ ಉಪವಾಸನೇ ಬೆಸ್ಟ್ ಫಾಸ್ಟಿಂಗ್. ಅದನ್ನು ತಲೆ ಇಟ್ಕೊಂಡು ಹೋಗ್ಬೇಕು. ಬದುಕಕ್ಕೆ ತಿನ್ಬೇಕೇ ವಿನಃ ತಿನ್ನೋದಕ್ಕೆ ಬದುಕಬಾರ್ದು. ಆ ರೀತಿ ನೀವು ಕಿಡ್ನಿ ಪೇಷಂಟ್ಸ್ಗೆ ಎಕ್ಸ್ಪ್ಲೈನ್ ಮಾಡಬೇಕು. ಅಥವಾ ಕಿಡ್ನಿ ಪೇಷಂಟ್ಸ್ ಇಲ್ಲಿತ್ತು ಅಂದ್ರೆ ಆ ರೀತಿ ಮಂಡಲ್ಲಿ ಇಟ್ಕೊಳ್ಬೇಕು. 100% ಸಾಯೋದಿಲ್ಲ ಊಟ. ಇವನ್ ಇದು ಇಲ್ಲಿ ಥೈಲ್ಯಾಂಡ್ ಅಲ್ಲಿ ಆ ಮಕ್ಕಳು 13 days 12 days ಕೇವಲ ಇದ್ರು, ನೀರಿರ್ಲಿಲ್ಲ, ಊಟ ಇರಲಿಲ್ಲ, ಓನ್ಲಿ ಆನ್ ಮೆಡಿಟೇಷನ್. ನಾನು ಹೇಳಿದ್ನಲ್ಲ, ಉಸಿರು ಹೇಳ್ಕೊಳ್ಳೋದು, ಉಸಿರು ಬಿಡೋದು, ಅದೇ ಅಷ್ಟು ಬಿಟ್ರೆ ಏನೂ ಇಲ್ಲ. ಅವ್ರ ಗುರು ಇದು ಅಲ್ಲೆಲ್ಲ ನಂಬರ್ 1 ಬುದ್ಧಿಸಮ್ ಇದ್ರದ್ದು ಇದು ಮಾಡ್ಕೊಂಡ್ರು, ಏನು ಬದುಕೇ ಇದ್ರು ಮಕ್ಕಳು, ಆರೋಗ್ಯವಾಗಿ ಏನೋ ಇದ್ರು. ಅಂದ್ರೆ ಅರ್ಥ ಏನು ಅಂತಂದ್ರೆ ಎಲ್ಲ ಮೈಂಡ್ ಮೆಂಟಲಿ ಹೆಂಗೆ ಯೋಚನೆ ಮಾಡ್ತಂದ್ರೆ ಹಂಗಾಗುತ್ತೆ. ಆದ್ರಿಂದ ಫುಡ್ ಅಲ್ಲಿ ಕಂಟ್ರೋಲ್ ಇರಬೇಕು. ಆಮೇಲೆ ಏನೇ ಫುಡ್ಸ್ ತಿನ್ಬಹುದು, ಬಟ್ ಸ್ವಲ್ಪ ತಿನ್ಬೇಕು. ಸೊ ಅದು ಆಮೇಲೆ ಒಬ್ಬ ಪೇಷಂಟ್ ಟೆಲಿಫೋನ್ ಮಾಡಿದ್ರು, ಸರ್ ಹಿಮೋಗ್ಲೋಬಿನ್ ಕಡಿಮೆ ಆಗ್ತೈತೆ, ನಾನು ಕಿವಿ ಫ್ರೂಟ್ಸ್ ತಗೊಳ್ಬೋದಾ ಇದು ಅಂತ. ಅದ್ರ ಬಗ್ಗೆ ಹೇಳ್ತೀನಿ. ಯಾವ ಫ್ರೂಟ್ಸು ನಿಮ್ಮ ಏರಿಯಾನಲ್ಲಿ ಬೆಳೆಯುತ್ತೆ ಅಂದ್ರೆ ಚೀಪ್ ಆಗಿರುತ್ತೆ, ಅದು ಮೆಡಿಸಿನ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಪರಂಗಿ, ಆಮೇಲೆ ಇದು ಸಪೋಟ ಅಥವಾ ಇದು ಅಮೃದ್ದು, ಅವೆಲ್ಲದನ್ನ ಗೋವಾ. ಸೊ ಅವೆಲ್ಲದನ್ನ ಅಲ್ಲಿ ಬೆಳೆಯೋದು. ನಾವು ಹೈಟೆಕ್ದು ಆ್ಯಪಲ್ ಎಲ್ಲೋ ಬೆಳಿತಾರೆ, ಅದ್ರ ಮೇಲೆ ಆ್ಯಪಲ್ ಮೇಲೆ ವ್ಯಾಕ್ಸ್ ಬೇರೆ ಹಾಕಿರ್ತಾರೆ. ಅದನ್ನು ವ್ಯಾಕ್ಸ್ ತಪ್ಪಾಗಿ ತಿಂದರೆ ಅದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಆದ್ರಿಂದ ಏನು ಲೋಕಲ್ ಆಗಿ ಚೀಪ್ ಫ್ರೂಟ್ಸ್ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಅದನ್ನು ಉಪಯೋಗಿಸಿದ್ರೆ ಒಳ್ಳೆಯದು ಅಂತ ನಾನು ಹೇಳೋದು. ಸೊ ನೆಕ್ಸ್ಟು ಇಲ್ಲಿ ನಾನು ಪಾಯ್ಸನಸ್ ಫುಡ್ ಅಂತ ಹೇಳ್ತಾ ಇದ್ದೀನಿ. ಯಾಕೆ ಪಾಯ್ಸನಸ್ ಅಂತ? ಜನರಲಿ ಯಾರು ಫುಡ್ಡನ್ನ ಪಾಯ್ಸನಸ್ ಹೇಳಲ್ಲ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಹ್ಯೂಮನ್ ಸೈಕಾಲಜಿನ ಚೆನ್ನಾಗಿ ಸ್ಟಡಿ ಮಾಡಿದ್ದೀನಿ. ಇಲ್ಲಿ ಅವಾಯ್ಡ್ ವರ್ಡ್ ಬರ್ತಾರೆ, ಅವಾಯ್ಡ್ ಅಷ್ಟೇ ಅಲ್ವಾ,
ಮದುವೆ ಇದೆ ತಿನ್ಬಿಡೋಣ, ಬೀಗ್ ಊಟ ಐತೆ ತಿನ್ಬಿಡೋಣ, ಇವತ್ತೊಂದಿನ ತಾನೇ ಅವಾಯ್ಡ್ ಮಾಡಿದನಿಲ್ಲ ಅಂದರೆ ಮುಗೀತು. ಒಂದ್ಸರಿ ಪಾಯ್ಸನ್ ಎಂಟ್ರಿ ಆಯಿತು ಅಂದರೆ ನೀವು ಏನೇನು ಮಾಡಿದಿರಿ ಆ ಮೇನತ್ತೆಲ್ಲನ ಇದೆಲ್ಲ ಹಾಳಾಗ್ತದೆ. ಅದಕ್ಕೇನೆ ಪಾಯ್ಸನಸ್ ಫುಡ್ ಅಂತಾನೆ ಬರ್ದೀನಿ. ಏನೇನು? ಮೋರ್ ದ್ಯಾನ್ 1 ಲೀಟರ್ ವಾಟರ್. ಉಪ್ಪು ತಿನ್ಲಿಲ್ಲ ಅಂದರೆ ವಾಟರ್ ಬೇಕಾಗೇನೆ ಇರಲ್ಲ. ಉಪ್ಪು ನೀವೇನು ತಗೊಂಡ್ರೆ ವಾಟರ್ ಜಾಸ್ತಿ ತಗೊಳ್ಬೇಕು, ಬಾಡಿನಲ್ಲೇ ವಾಟರ್ ರಿಟೆನ್ಷನ್ ಆಗುತ್ತೆ. ಆ ಉಪ್ಪನ್ನು ಕಡಿಮೆ ಮಾಡಿದ್ರೆ ಅದೇ ಉಪ್ಪು ಭಾರಿ ಇಂಪಾರ್ಟೆಂಟ್ ಅಂತ ಹೇಳೋದು. ಆದ್ರಿಂದ 1 ಲೀಟರ್ ಒಳಗಡೆನೆ ವಾಟರ್ ಇರಬೇಕು. ಉಪ್ಪು 5 ಗ್ರಾಮ್ ಮೇಲೆ ಇರಬಾರ್ದು. 1 ಲೀಟರ್ ಜಾಸ್ತಿ ನೀರು ಕುಡಿದ್ರೆ ಪಾಯ್ಸನ್ ಆಗುತ್ತೆ, 5 ಗ್ರಾಮ್ ಜಾಸ್ತಿ ಸಾಲ್ಟ್ ತಿಂದ್ರೆ ಪಾಯ್ಸನ್ ಆಗುತ್ತೆ ಬಾಡಿಗೆ. ಅದನ್ನು ತಲೆ ಇಟ್ಕೋಬೇಕು. ನೆಕ್ಸ್ಟು ಆಯಿಲ್ಸ್ ಅಂಡ್ ಫ್ಯಾಟ್ಸ್. ಫ್ಯಾಟ್ಸ್ ಅಂದರೆ ಗೀನು ಉಂಟು. ಆಯುರ್ವೇದನಲ್ಲಿ ಗೀನು ತಿನ್ಬಹುದು. ನಾನು ಫಸ್ಟ್ ಹೇಳಿದ್ದೀನಿ, ಐ ಹ್ಯಾವ್ ಡೆವಲಪ್ಡ್ ಇನ್ ಮೈ ಓನ್ ವೇ. ಇಲ್ಲಿ ಅವೆಲ್ಲ ತಲೆ ಬಿಟ್ಬಿಡ್ಬೇಕು, ತಲೆಯಲ್ಲಿ ಇಟ್ಕೊಬೇಕು. ನಾನು ಕಿಡ್ನಿಯಿಂದ ದೂರ ಆಗಬೇಕು. ಒಂದು 6 ತಿಂಗಳು ನಾನು ಈ ಕಾಶಿಗೆ ಹೋಗ್ಬಿಟ್ಟು ಕೆಲವೆಲ್ಲ ಊಟ ಬಿಡ್ತಾರಂತೆ ಲೈಫ್ ಟೈಮ್. ಆ ರೀತಿ ಕಾಶಿಗೆ ಹೋಗಿದ್ದೀನಿ, 6 ತಿಂಗಳಿಗೆ ಇದು ಬಿಡ್ತಾ ಇದ್ದೀನಿ ಅಂತ ತಲೆ ಇಟ್ಕೊಳ್ಬೇಕು. ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸ್ ತಗೊಳ್ಬಾರ್ದು. ಆಮೇಲೆ ಬನಾನಾ ಹಣ್ಣು ತಿನ್ನಲೇಬಾರ್ದು, ಹೈಯೆಸ್ಟ್ ಪೊಟ್ಯಾಷಿಯಮ್. ಆಮೇಲೆ ಆಲ್ಕೋಹಾಲು ಎರೆಟೆಡ್ ಡ್ರಿಂಕ್ಸ್ ಅಂದರೆ ಪೆಪ್ಸಿ, ಕೋಕು. ಮತ್ತು ಫ್ರೂಟ್ ಜ್ಯೂಸಸ್ ವೆರಿ ವೆರಿ ಡೇಂಜರಸ್. ಆಮೇಲೆ ಮಟನ್, ಆಮೇಲೆ ಫ್ಯಾಟಿ ಚಿಕನ್, ಆಮೇಲೆ ಚಿಕನ್ ವಿತ್ ಸ್ಕಿನ್. ಕೆಲವರು ಸರ್ ನಾನು ನಾಟಿ ಕೋಳಿ ತಿಂತಾ ಇದ್ದೀನಿ ಭಾರಿ ಒಳ್ಳೆಯದು ಅಂತ ಕಿಡ್ನಿ ಪೇಷಂಟು. ಅದು ನಾಟಿ ಕೋಳಿನಲ್ಲಿ ಇನ್ನೂ ಜಾಸ್ತಿ ಫ್ಯಾಟ್ಸ್ ಇರುತ್ತೆ. ಅದ್ರ ಮೇಲೆ ನಾನು ಅದನ್ನು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕೆ ಹೋಗಲ್ಲ. ಏನು ಅಂದರೆ ನಾಲ್ಗೆಗೆ ಸ್ವಲ್ಪ ಲಾಕ್ ಮಾಡಬೇಕು. ಆಮೇಲೆ ಎನಿ ಫ್ರೈಡ್ ಐಟಮ್ಸು ಮತ್ತು ಬಿಸ್ಕೆಟ್ಸು, ಬ್ರೆಡ್ಡು, ದಟ್ ಇಸ್ ಆಲ್ಸೋ ವೆರಿ ಡೇಂಜರಸ್. ಯಾಕೆಂದರೆ ಬಿಸ್ಕೆಟ್ಟು ಬ್ರೆಡ್ಡಲ್ಲೂ ಲಾಟ್ ಆಫ್ ಆಯಿಲ್ಸ್ ಇರ್ತದೆ, ಫ್ಯಾಟ್ಸ್. ಸೊ ಅದು ಇದು ಮಾಡೋದಕ್ಕೆ. ನೆಕ್ಸ್ಟು ಬೇಳೆಗಳಲ್ಲಿ ಓನ್ಲಿ ಹೆಸರು ಬೇಳೆ, ಆಮೇಲೆ ಕಡಲೆಬೇಳೆ, ಅದು ಜಾಸ್ತಿ ತಿನ್ನಬಾರ್ದು. ಕೆಲವ್ರು ಏನು ಗೊತ್ತಾ, ಏನು ತಿನ್ನಬೇಡ ಅಂತಾರೆ ಅದನ್ನೇ ಜಾಸ್ತಿ ತಿಂದಿರ್ತಾರೆ. ಒಬ್ಬರು ಬಂದರು, ಸರ್ ನಾನೇನು ತಿನ್ನಲ್ಲ, ನೀವು ಹೇಳಿದ್ದು ಅಷ್ಟೇ ಕಡಲೆಬೇಳೆ ಮತ್ತು ಎಷ್ಟಪ್ಪ ತಿಂತೀನಿ ಅಂದರೆ ಒಂದು ಕಟೋರಿ ಅಂದರೆ ಒಂದು ಇದು, ಅಷ್ಟು ಯಾಕೆ ತಿನ್ನಬೇಕು? ಏನೋ ಒಟ್ಟಿನಲ್ಲಿ ತಲೆನಲ್ಲಿ ಇದು ಅಂತ. ಆದ್ದರಿಂದ ಅದನ್ನೂ ಅಷ್ಟೇ ಇದರಲ್ಲಿ ಒಂದು ಉದಾಹರಣೆ ಹೇಳ್ತೀನಿ. ಒಬ್ಬ ಲೇಡಿ, ಶಿ ಈಸ್ ಫ್ರಮ್ ಇದು ಮೈಸೂರು ಪಕ್ಕದಲ್ಲಿ ಇದು ಯಾವುದು ದೇವೇಗೌಡರ ಕಾನ್ಸ್ಟಿಟ್ಯೂನ್ಸಿ, ಅವರು ಆನರಬಲ್ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ, ಹಾಸನ್. ಸೊ ಅವ್ರು ಏನು ಹೇಳಿದ್ರು ಅಂದರೆ ಇಲ್ಲೇನೇ ಡಯಾಲಿಸಿಸ್ ಮಾಡಿಸ್ತಾ ಇದ್ರು ಬೆಂಗಳೂರಿನಲ್ಲೇ, ಮಣಿಪಾಲ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲಲ್ಲಿ. ಸೊ ಅವರಿಗೆ ಸುಮಾರು 4 ವರ್ಷದಿಂದ ಡಯಾಲಿಸಿಸ್ ಮಾಡಿಸ್ತಾ ಇದ್ರು. ಸೊ ಕೊನೆಯಲ್ಲಿ ಯೂರಿನ್ ಬ್ಲಾಕ್ ಆಗಿದ್ದು, ಯೂರಿನ್ ಬರೋಕ್ಕಿತ್ತು, ಎಲ್ಲ ಬಾಡಿ ಮೆಟರ್ ಚೇಂಜ್ ಆಯಿತು. ಆಮೇಲೆ ಕ್ರಿಯೇಟಿನ್ ಮಾತ್ರ 88.5. ಸೊ ನೆಫ್ರಾಲಜಿಸ್ಟ್ ಸೀನಿಯರ್ ಹೇಳ್ಬಿಟ್ರು, ಇನ್ನೇನು ಬೇಕಾಗಿಲ್ಲ ಡಯಾಲಿಸಿಸ್ಸು, ನೀವು ಅದನ್ನೇ ಹರ್ಬಲ್ ಡ್ರಿಂಕ್ಸ್, ಏನು ಮೆರಿಕಲ್ ಡ್ರಿಂಕ್ಸ್ ತೊಗೊಳ್ರಿ, ಮತ್ತು ಇದರಲ್ಲಿ ಇಡ್ರಿ ಅಂತ. ಅವ್ರು ಒಂದ್ಸರಿ ಬಂದಿದ್ರು, ಅವ್ರ ಗಂಡ ಅವರಿಬ್ಬರು ಸಹ. ಏನು ಹೇಳಿದ್ರು ನನಗೆ, ನಾನು ಕೇಳಿದೆ ಹೇಗೆ ಡಯಟ್ ಮಾಡ್ತಾ ಇದ್ರಿ ಅಂತ. ಏನಂದ್ರೆ ಅದನ್ನು ನೀವು ಚೆನ್ನಾಗಿ ಗಮನ ಇಟ್ಕೊಂಡು ಕೇಳ್ರಿ. ಸರ್, ಆ ನರಕ ಯಾತನೆ ನನಗಿನ್ ಬೇಕಾಗಿಲ್ಲ. ಏನೋ ಆ ಒಂದು ಡಯಾಲಿಸಿಸ್ ಮಾಡಿಸ್ಕೊಳ್ಳೋದು 4 ಗಂಟೆಯಲ್ಲಿರಬೇಕು, ಆಮೇಲೆ ಹಾಸನಿಂದ ಬೆಂಗಳೂರಿಗೆ ಬರಬೇಕು 4-5 ಗಂಟೆ, ಮತ್ತೆ ಇಲ್ಲಿಂದ ವಾಪಸ್ ಹೋಗ್ಬೇಕು, ಆ ನರಕ ಯಾತನೆ ನನಗೆ ಬೇಕಾಗಿಲ್ಲ. ಬರೀ ನಾನು ಒಣಗಿದ ರೊಟ್ಟಿನ ಬರೀ ಸಾರಲ್ಲಿ ಅದ್ಕೊಂಡು ತಿಂತೀನಿ, ಬದುಕಬೇಕಂತ ತಿಂತೀನಿ ಅಂತ. ಆ್ಯಂಡ್ ಶಿ ಈಸ್ ದ ಹ್ಯಾಪಿಯೆಸ್ಟ್ ವುಮೆನ್. ಸೊ ಅದಕ್ಕೆ ನಾಲಿಗೆಗೆ ಸ್ವಲ್ಪ ಲಾಕ್ ಮಾಡೋದಕ್ಕೆ ನಾನು ಅದನ್ನು ಹೇಳಿದ್ದು. ನೆಕ್ಸ್ಟು ಆಯಿಲ್ಸ್ ಆ್ಯಂಡ್ ಫ್ಯಾಟ್ಸು ಇದಾಯಿತು. ಮತ್ತು ನೆಕ್ಸ್ಟು ಗ್ರೀನ್ ಗ್ರಾಮ್ ಬೆಂಗಳೂರು ಹೇಳಿದ್ನಿ. ಮತ್ತು ಕೋರ್ಸ್ ಸೀರಿಯಲ್ಸ್ ಅಂದರೆ ಏನು, ಇನ್ನು ಕೆಲವರು ಪ್ರಮೋಟ್ ಮಾಡ್ತಾ ಇದ್ದಾರೆ, ದಟ್ಸ್ ವೆರಿ ವೆರಿ ಡೇಂಜರಸ್. ಏನು, ಸಿರಿಧಾನ್ಯ ತಗೊಳ್ರಿ ಅಂತ. ಆ್ಯಕ್ಚುಲಿ ಸಿರಿಧಾನ್ಯದಲ್ಲಿ ಹೈಯೆಸ್ಟ್ ಪೊಟ್ಯಾಶ್ ಇರುತ್ತೆ. ಅದು ಇಟ್ಸ್ ನಾಟ್ ಪಾಸಿಬಲ್ ಟು ಗೆಟ್ ಡೈಜೆಸ್ಟೆಡ್. ಅದು ಫಿಲ್ಟರ್ ಆಗಲ್ಲ, ಪೊಟ್ಯಾಶ್ ಜಾಸ್ತಿ ಆಗ್ತೈತೆ. ದಯವಿಟ್ಟು ಅದರಲ್ಲಿ ಓನ್ಲಿ ಅಕ್ಕಿ ಮತ್ತು ಗೋಧಿ ಬಿಟ್ಟರೆ ಮತ್ತೆ ಏನೂ ತಗೊಳ್ಬಾರ್ದು. ಒಂದು ವೇಳೆ ಏನಾದರೂ ಸಿರಿಧಾನ್ಯ ತಗೊಂಡು ಅಂದರೆ ಎಗೇನ್ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ಅಫ್ಕೋರ್ಸ್ ಡಯಾಬಿಟಿಸ್ ಪೇಷಂಟ್ಸ್ ತಗೊಂಡ್ಲಿ, ನಾನು ಹೇಳ್ತಿರೋದು ಕಿಡ್ನಿ ಪೇಷಂಟ್ಸ್. ಸೊ ಆದ್ದರಿಂದ 100% ಅದನ್ನು ತಗೊಳ್ಬಾರ್ದು. ಓನ್ಲಿ ಗೋಧಿ ಮತ್ತು ರೈಸ್. ಗೋಧಿನ ಕೆಲವರು ಮುದ್ದೆ ತಿನ್ನೋ ಹವ್ಯಾಸ, ಸೊ ಅದನ್ನೇ ಗೋಧಿನಲ್ಲಿ ಮುದ್ದೆ ಮಾಡ್ಕೊಳ್ಬೋದು. ಗೋಧಿನಲ್ಲೇ ಅಕ್ಕಿ ನುಚ್ಚು ಹಾಕ್ಬಿಟ್ಟು ಮುದ್ದೆ ಮಾಡ್ಕೊಂಡ್ರೆ ಇಟ್ಸ್ ಆಲ್ಮೋಸ್ಟ್ ಲೈಕ್ ನಮ್ಮ ಅಪ್ಪಗುನ
ಸೇಮ್ ರೀತಿನೇ ಮಾಡ್ಕೊಡ್ತಾ ಇದ್ದು. ಈಗ ನಾನು ಎಷ್ಟೋ ಜನ ಪೇಷಂಟ್ಸ್ ಬಂದಾಗ ಕೇಳ್ತಾ ಇರ್ತೀನಿ ಹೇಗೆ ಏನು ಅಂತ. ಅವರು ಅಂತಾರೆ ಸರ್ ನಾವೆಲ್ಲನ್ನ ಗೋಧಿ ಮುದ್ದೆನೆ ಮಾಡ್ಕೊಂಡು ತಿನ್ನೋದು, ನಮ್ಗದು ಮುದ್ದೆ ಸ್ಲೀಚ್ ಮಾಡ್ಬೋದು ಅಂತ. ವೆಜಿಟೇಬಲ್ಸು ಎಷ್ಟು ಬೇಕಾದ್ರೂ ತಿನ್ಬೋದು, ಅಂದರೆ ಲೀಚ್ ಮಾಡಿರೋದು. ವೆಜಿಟೇಬಲ್ಸ್ನಲ್ಲಿ ಎನ್ ನಂಬರ್ ಆಫ್ ವೈಟಮಿನ್ಸು, ಮಿನರಲ್ಸು ಏನೆಲ್ಲ ಇರುತ್ತೆ. ಸೊ ಆದರೆ ಪೊಟ್ಯಾಟೋನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು. ಆಮೇಲೆ ಲೀಫಿ ವೆಜಿಟೇಬಲ್ಸ್ ಅಂದರೆ ಸೊಪ್ಪುಗಳನ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಆಮೇಲೆ ಕೆಲವು ಕ್ವಶನ್ ಕೇಳ್ತಾರೆ, ಸರ್ ನಮಗೆ ನೆಫ್ರಾಲಜಿಸ್ಟ್ ಇದರಲ್ಲಿ ಡಯಟಿಷಿಯನ್ ಹೇಳಿದರೆ ಯಾವ ಸೊಪ್ಪು ತಿನ್ನಬಾರ್ದು ಅಂತ. ಹಂಗೇನೂ ಇಲ್ಲ, 100% ತಿನ್ಬಹುದು. ನಾನೇನು ಹೇಳ್ತಾ ಇದ್ದೀನಿ, ಇಟ್ಸ್ ಆಲ್ ಪ್ರಾಕ್ಟಿಕಲಿ ಹಂಡ್ರೆಡ್ಸ್ ಆಫ್ ಪೇಷಂಟ್ಸಿಂದ ಮಾಡಿರೋದು ಇದು ಮಾಡಿ. ಸೊ ಬಟ್ ಏನು ಅಂತಂದರೆ ನೋಡ್ಕೊಳ್ಬೇಕು, ಅದನ್ನ ಎಷ್ಟು ತಿನ್ನಬೇಕು ಅನ್ನೋದು ಭಾರಿ ಇಂಪಾರ್ಟೆಂಟ್. ಕೆಲವರಿಗೆ ಸೊಪ್ಪು ತಿನ್ನಲ್ಲ ನಿದ್ದೆ ಬರಲ್ಲ. ಇನ್ನೊಂದು ಹೇಳ್ತೀನಿ ನಿಮಗೆ, ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಯಾವಾಗಲೂ ಅಷ್ಟೇ, ಅದೇನೋ ತಿನ್ನಕ್ಕೆ ಇಷ್ಟ ಆಗ್ತದೆ, ಒಂದು ಸ್ವಲ್ಪ ಹೊತ್ಕೊಂಡು ತಿನ್ನಬೇಕು, ಆ ಮೈಂಡ್ ಖುಷಿ ಆಗುತ್ತೆ. ಅದಕ್ಕೋಸ್ಕರವಾಗಿ ಜಾಸ್ತಿ ಇದನ್ನು ಮಾಡಬಾರ್ದು. ಏನು ಅಂದರೆ ಎಣ್ಣೆ, ಬೆಣ್ಣೆ, ತುಪ್ಪ, ಸಾಲ್ಟು ಅದು ಭಾರಿ ಇಂಪಾರ್ಟೆಂಟು. ಅದನ್ನು ದೂರ ಇಡಬೇಕಷ್ಟೇ. ನೆಕ್ಸ್ಟ್, ಈಗ ಯಾವ ರೀತಿ CKD ಪೇಷಂಟ್ಸ್ಗೆ ಎಫೆಕ್ಟ್ ಆಗುತ್ತೆ ಅದನ್ನು ನಾನು ಅವರ ಅನುಭವಗಳನ್ನ ಹೇಳ್ತೀನಿ. ಇಫ್ ದೇ ಫಾಲೋ ದ ಸ್ಟ್ರಿಕ್ಟ್ ಇದು ಏನು ಕ್ರಿಯೇಟಿನೈನು ಮತ್ತು ಪೊಟ್ಯಾಶು ಡಿಕ್ರೀಸ್ ಆಗ್ತದೆ ಸ್ಲೋ ಆಗಿ. ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇದಾಗೆ ತಗೊಂಡ ಮೇಲೆ 1 ವಾರಕ್ಕೇ ಡಿಫ್ರೆನ್ಸ್ ಗೊತ್ತಾಗ್ಬಿಡ್ತದೆ. ಒಂದು ಸರಿ ಏನಾದರೂ ಕಿಡ್ನಿ ಪೇಷಂಟ್ಸ್ ಈ ಪ್ರೋಟೋಕಾಲ್ ತಗೊಂಡಿದ್ರೆ ಮತ್ತೆ ಲೈಫಲ್ಲಿ ಅವ್ರು ಬಿಡಲ್ಲ. ಅಷ್ಟು ಅವ್ರಿಗೆ ಇದು ಏನು ನಿದ್ದೆ ಬರಲ್ಲ, ನಿದ್ದೆ ಬರ್ತೈತೆ. ಆಮೇಲೆ ಹಿಂದೆ ಬೆನ್ನೆಲ್ಲನ ಸೋರ್ಸ್ ಆಗಿರುತ್ತೆ, ಗಾಯಗಳು ಸಣ್ಣ ಸಣ್ಣ ಗಾಯ ಅದೆಲ್ಲ ಹೊರಟೋಗುತ್ತೆ. ಆಮೇಲೆ BP ವೇರಿಯೇಷನ್ಸ್ ಮತ್ತು ಶುಗರ್ ಇದು ಎಲ್ಲ ಕಂಪ್ಲೀಟ್ ಇದಾಗುತ್ತೆ, ಕಾಲು ಊತ ಹೊರಟೋಗುತ್ತೆ. ಆಮೇಲೆ ಯಾರು ಒಂದು ಉದಾಹರಣೆ ಹೇಳ್ತೀನಿ, ಒಬ್ಬ ಲೇಡಿ, ಶಿ ಈಸ್ ಐ ಥಿಂಕ್ 58 or 60 year old. ಅವರ ಮಗ ಟಾಪ್ ಅಲೋಪತಿಕ್ ಡಾಕ್ಟ್ರಿನ್ ಕಿಂಗ್ಸ್ ಕಾಲೇಜಿನ ಇದರಲ್ಲಿ ಅಲ್ಲಿ UK. ಸೊ ಅವರು ಅಳಿಯ ವಿಂಗ್ ಕಮಾಂಡ್ರು. ಸೊ ಅಮ್ಮನಿಗೆ ಕಿಡ್ನಿ ಫೇಲ್ಯೂರ್ ಆಗಿದ್ದು ಯಾವಾಗಂದರೆ ಲಾಸ್ಟ್ ಇಯರ್ ಜುಲೈ ಆಗಸ್ಟಲ್ಲಿ. ನಾನೆಲ್ಲ ಕಂಪ್ಲೀಟ್ ಡಾಟಾ ಯಾಕೆಂದರೆ ರೀಸೆಂಟಾಗಿ ಅವ್ರದ್ದು ಟೆಸ್ಟ್ ಮನೇಲಿ ತೊಗೊಂಡೆ. ಅದು ಸ್ಟೋರಿ ಹೇಳ್ಬಿಟ್ರೆ ನಿಮ್ಗೆ ಭಾರಿ ಖುಷಿ ಆಗುತ್ತೆ. ಏನು ಅಂತಂದರೆ ಫಸ್ಟ್ ಶುರುವಾಯ್ತಂತೆ BP ಮತ್ತು ಶುಗರ್ ಎರಡೂ. ಒಂದು ಡಯಾಲಿಸಿಸ್ ಶುರುವಾಯಿತು, ಅದಾಗಿ ಡೈಲಿ ಡಯಾಲಿಸಿಸ್ ಮಾಡೋಕ್ಕೆ ಹೇಳಿದ್ರಂತೆ, ಯಾಕೆಂದರೆ ಕಂಟ್ರೋಲ್ ಆಗ್ತಾ ಇರಲಿಲ್ಲವಂತೆ. ಸೊ ಕೊನೆಯಲ್ಲಿ UK ಡಯಾಲಿಸಿಸ್ ಜಾಸ್ತಿ ಇತ್ತು ಮಾಡಲ್ವಂತೆ, ಹಂಗೇನೇನೆ ಬಿಟ್ಬಿಡ್ತಂತೆ, ಹಾಗೆ ನ್ಯಾಚುರಲ್ ವೇ ಸತ್ತೋಗ್ಲಿ ಅಂತ. ಸೊ ಮಗ ಅಲ್ಲಿದ್ದಾನೆ, ಅಳಿಯ ಇಲ್ಲಿರೋದು, ಆಮೇಲೆ ಹೆಣ್ಮಕ್ಳೆಲ್ಲ ಇಲ್ಲೇ ಇರೋದು. ಸೊ ಇವರು ಅಳಿಯ ಟೆಲಿಫೋನ್ ಮಾಡಿದ್ರಂತೆ ಈ ರೀತಿ ಅಂತ, ಡೈಲಿ ಆಂಬುಲೆನ್ಸ್ ಬರಬೇಕು, ಕರ್ಕೊಂಡು ಹೋಗ್ಬೇಕು, ಡಯಾಲಿಸಿಸ್ ಮಾಡಿಬಿಡ್ಬೇಕು ಈ ಸ್ಥಿತಿ. ಸೊ ಅವರು ಆಯಿತು, ಇನ್ನು ಡಯಾಲಿಸಿಸ್ ಬಿಟ್ಬಿಡ್ರಿ, ನಾನು ಬರ್ತೀನಿ ಅಂದರೆ ಅಂತ್ಯಕ್ರಿಯೆ ಮಾಡ್ಕೊಂಡು ಹೋಗೋಣ ಅಂತ ಅವ್ರ ಮಗ ಬಂದಿದ್ದು. ಮಗ ಬಂದಾಗ ಯಾಕೆಂದರೆ ಅಳಿಯ ಡಿಸಿಷನ್ ತಗೊಳಕ್ಕಾಗಲ್ಲ. ಸೊ ಮಗಳು ಭಯಪಡ್ತಾಳೆ, ಯಾಕೆಂದ್ರೆ ಮಗನೇ ಡಾಕ್ಟರ್, ಅಲೋಪತಿಕ್ ಡಾಕ್ಟ್ರು. ಯಾಕೆಂದರೆ ಆಯುರ್ವೇದ ಅಂದರೆ ಟೋಟಲಿ ಡಿಸ್ಕಾರ್ಡ್ ಮಾಡಾಕ್ತಾರೆ ಒಂದೊಂದು ಟೈಮ್ ಮನೆಯಲ್ಲಿ ಅಲೋಪತಿಕ್ ಇದ್ದರೆ. ಸೊ ಬಂದಾಗ ಇವರು ಹೇಳಿದ್ರಂತೆ, ಇವರು ಅಳಿಯ ಕಮಾಂಡ್ರು ಅವರಿಗೆ ಬ್ರದರ್ ಇಲ್ಲ ಬಾವಾಗೆ, ಹೆಂಗಿದ್ರು ನೀವು ಅಂದ್ಬಿಟ್ಟಿದ್ರಿ ಸತ್ತೋಗ್ಲಿ ನಮ್ಮಮ್ಮ ಅಂತ ನ್ಯಾಚುರಲ್ ವೇ, ಅಟ್ಲೀಸ್ಟ್ ನನಗೆ ಅವಕಾಶ ಕೊಡಿ, ಮೆರಿಕಲ್ ಡ್ರಿಂಕ್ಸ್ ಅಂತ ಹಿಂಗೆ ವರ್ಕ್ ಆಗ್ತೈತೆ, ನಾನೆಲ್ಲ ನೋಡಿದ್ದೀನಿ, ಎಲ್ಲ ಕಾನ್ಫಿಡೆನ್ಸ್ ಇದೆ ಅಂತ ಶುರು ಮಾಡಿದ್ದು ಮೇ ಬಿ ಇನ್ ದ ಮಂತ್ ಆಫ್ ಸೆಪ್ಟೆಂಬರಲ್ಲಿ ಅಂತ ಕಾಣುತ್ತೆ. ಯು ಕೆನಾಟ್ ಇಮ್ಯಾಜಿನ್ 3 months ಡಯಾಲಿಸಿಸ್ನ ಹೊರಬಂದ್ಬಿಟ್ರು. ಸೊ ಈಗ ಅವರ ಗಂಡ ಮತ್ತೆ ಹೆಂಡತಿ ಇಬ್ಬರೇ ಇರೋದು, ಇನ್ನೆಲ್ಲ ಮಕ್ಕಳೆಲ್ಲ ಮದುವೆ ಆಗಿದೆ, ಮಗನೂ ಹೊರಟೋದ್ರು UK. ಇಂಡಿಪೆಂಡೆಂಟ್ಲಿ ಶಿ ಇಸ್ ಲಿವಿಂಗ್. ಮೊದಲು ಬೆಡ್ಡಿಂದ ಕೆಳಗಡೆ ಇಳಿಯಕ್ಕೆ ಆಗ್ತಾ ಇರಲಿಲ್ಲ. ಆಮೇಲೆ ಎಲ್ಲಾನು ಒಬ್ಬ ನರ್ಸ್ನ ಇಟ್ಟಿದ್ರಂತೆ, ಅವ್ರದ್ದು ನ್ಯಾಚುರಲ್ ಕಾಲ್ಸ್ ಎಲ್ಲ ತೆಗೆಯೋದಕ್ಕೆ ಅದಕ್ಕೆಲ್ಲ. ಸೊ ಅಷ್ಟು ಎಫೆಕ್ಟ್ ಇದೆ ಇದು, ಎಸ್ಪೆಷಲಿ ಕಿಡ್ನಿಗೆ. ಸೊ ಇಟ್ ಈಸ್ ಲೈಕ್ ಲೈಫ್ ಇದ್ದಂಗೆ ಇದು. ದಟ್ ಈಸ್ ದ ಪವರ್ ಅವ್ರದ್ದು, ನಮ್ಮ ಆಯುರ್ವೇದದ್ದು. ನಾನು ನಿಮ್ಗೆ ಹೇಳ್ಬೇಕು ಅಂತಂದರೆ ಆಮೇಲೆ ಜನರಲ್ ಹೆಲ್ತ್ ಇಂಪ್ರೂವ್ ಆಗ್ತೈತೆ, ಡಾರ್ಕ್ ಸ್ಕಿನ್ ಅವೆಲ್ಲ ಹೇಳಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್ ಫಾರ್ ಯು ಪೀಪಲ್. ಸೊ ನೆಕ್ಸ್ಟ್ ಬರೋಣ. ಯಾರು ಡಯಾಲಿಸಿಸ್ ಇರ್ತಾರೆ ಅವ್ರಿಗೆ ಹೆಂಗೆ ಎಫೆಕ್ಟ್ಸ್ ಆಗುತ್ತೆ ಅದನ್ನ ಹೇಳ್ತೀನಿ. ಏನು ಸೊ ಇದು ಏನೋ ಡಯಾಲಿಸಿಸ್ ಇರೋರು ನೆಟ್ಟಿಗೆ 3 to 4 years ಅಲ್ಲಿ ಡಯಾಲಿಸಿಸ್ ಇರೋರು ನೆಟ್ಟಿಗೆ ಬಾಯಿನ ಕಂಟ್ರೋಲ್ ಇಟ್ಕೊಂಡು
ಇದು ಫಾಲೋ ಅಪ್ ಮಾಡ್ತಂದ್ರೆ 6 ಮಂತ್ಸ್ ಒಳಗಡೆ ಡಯಾಲಿಸಿಸಿಂದ ಆಚೆ ಬರ್ತಾರೆ. ಅದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕು. ನೆಕ್ಸ್ಟು ಯೂರಿನ್ ಫ್ಲೋ ನಾರ್ಮಲ್ ಆಗೋಗುತ್ತೆ. ಆಮೇಲೆ ಶುಗರ್ ಲೆವೆಲ್ ನಾರ್ಮಲ್ ಆಗುತ್ತೆ, ಅದ್ರ ಮೆಡಿಸಿನ್ಸ್ ಕಡಿಮೆ ಮಾಡಬೇಕಾಗ್ತೈತೆ. ಆಮೇಲೆ ಇನ್ಸುಲಿನ್ ಇದ್ರೆ ಇನ್ಸುಲಿನ್ ಕಡಿಮೆ ಮಾಡಬೇಕು, ಬಿ ಪಿ ಇದ್ರೆ ಬಿ ಪಿ ಮೆಡಿಸಿನ್ಸ್ ಕಡಿಮೆ ಮಾಡಬೇಕು. ಆಮೇಲೆ ಸೊ ಒಂದು ನೆನ್ಪಿಟ್ಕೊಳ್ಬೇಕು, ನಾನು ಸರಿಯಾಗಿದೆ ಮತ್ತೆ ತಿನ್ನೋಣ ಮತ್ತೆ ಕುಡಿಯೋಣ ಅಂತ ಅನ್ನೋದನ್ನ ಸ್ವಲ್ಪ ದೂರ ಇರಬೇಕು. ಯಾಕಂದ್ರೆ ಒಂದ್ಸರಿ ಗಾಯ ಆಯಿತು ಅಂತ ಇಟ್ಕೊಳ್ಳಿ, ಗ್ಲುಕೋಸ್ ಫಿಲ್ಟರ್ ಅಂದ್ರೆ ಏನು, ಓಮನ್ ಕ್ಯಾಪ್ಸುಲ್ ಇರುತ್ತೆ, ಅದು ಏನು ಟಾಕ್ಸಿನ್ಸ್ ಬರ್ತದೆ ಕೆಟ್ಟದ್ದು ಅದು ಓಪನ್ ಆಗ್ತೈತೆ, ರಿಲೀಸ್ ಮಾಡ್ತೈತೆ, ಮತ್ತೆ ಅದು ಹೋದ್ಮೇಲೆ ಮತ್ತೆ ಕ್ಲೋಸ್ ಆಗ್ತೈತೆ. ದಟ್ ಇಸ್ ದ ಡ್ಯೂಟಿ. ಅದು ಗಾಯ ಆಗಿ ಬ್ಲಾಕ್ ಆಗೋಯ್ತು ಅಂತಂದ್ರೆ ಆಟೋಮೆಟಿಕ್ಲಿ ಬಾಡಿನಲ್ಲಿ ಮತ್ತೆ ಪಾಯ್ಸನ್ ಶುರು ಆಗುತ್ತೆ, ಟಾಕ್ಸಿಕ್ ಲೆವೆಲ್. ಸೊ ಆದ್ದರಿಂದ ಲೈಫ್ ಸ್ಟೈಲ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಬೇಕು.